ದಿನದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ಈಗ ನರೇಂದ್ರ ಕುಮಾರ್ ಸರ್ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಎಥೆರಿಕ್ ದೇಹದ ಬಗ್ಗೆ ಮತ್ತು ಪ್ರಾಣಾಯಾಮದ ಬಗ್ಗೆ. ಈ ಕಾರ್ಯಕ್ರಮವನ್ನ ನಮ್ಮ ನರೇಂದ್ರ ಕುಮಾರ್ ಸರ್ ನಡೆಸ್ಕೊಡ್ಬೇಕಂತ ಕೇಳ್ಕೊಂತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಮತ್ತೆ ಯೂಟ್ಯೂಬ್ನಲ್ಲಿ ಎಲ್ಲರೂ ವೀಕ್ಷಿಸುತ್ತಿರುವ ಎಲ್ಲ ನಮ್ಮ ಆತ್ಮ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ವೆಲ್ಕಮ್ ನರೇಂದ್ರ ಕುಮಾರ್ ಸರ್. ಶರಣಾರ್ಥಿ ನಮ್ಮ ಥ್ಯಾಂಕ್ ಯು ವೆರಿ ಮಚ್. ಶರಣ ಶರಣಾರ್ಥಿ. ಓಕೆ ನಮ್ಮ ಓಕೆ ಕ್ಯಾನ್ ಐ ಕಂಟಿನ್ಯೂ? ಓಕೆ ಕಂಟಿನ್ಯೂ ಮಾಡಿ ಸರ್. ಓಕೆ ಕಾರ್ಯಕ್ರಮವನ್ನ ಪ್ರಾರಂಭಿಸುವುದಕ್ಕೆ ಮುಂಚೆ ಗುರುಗಳಾದಂಥ ಪಿತಾಮಹ ಪತ್ರಿಜಿಯವರಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಝೂಮ್ನಲ್ಲಿ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಾ ಆ ಎಲ್ಲ ನಮ್ಮ ಶರಣರಿಗೂ ನನ್ನ ಶರಣಾರ್ಥಿಗಳು. ಇವತ್ತು ಪ್ರಾಣಮಯ ಕೋಶ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಪಂಚಕೋಶಗಳು, ಈ ಶರೀರದಲ್ಲಿ 5 ಕೋಶಗಳಿದೆ. ಈ ಪಂಚಕೋಶಗಳು ಯಾವ್ಯಾವು ಅಂತ ಮೊದಲು ತಿಳ್ಕೊಳ್ಳೋಣ. ಈ ಪಂಚಕೋಶಗಳು, ಈ ಶರೀರ 7 ಪದರಗಳಿಂದ ಆಗಿದೆ. ಈ 7 ಪದರಗಳನ್ನ ಶಂಕರಾಚಾರ್ಯರು 5 ಕೋಶಗಳನ್ನಾಗಿ ವಿಂಗಡಿಸಿದ್ದಾರೆ. ಶಂಕರಾಚಾರ್ಯರು 5 ಕೋಶಗಳು. ಮತ್ತೆ ಈ ಶರೀರ ಈ ಆತ್ಮ, ನಮ್ಮ ಶರೀರದಲ್ಲಿರ್ತಕ್ಕಂಥ ಆತ್ಮ ಈ 5 ಕೋಶಗಳ ಜೊತೆಲಿದೆ. ಈ ಕೋಶಗಳೇ ಆತ್ಮ ಅಲ್ಲ, ಈ ಆತ್ಮದ ಮೇಲೆ ಇರ್ತಕ್ಕಂಥ ಕವಚಗಳು ಇವು 5 ಕೋಶಗಳು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋನ್ಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, 5 ಕೋಶಗಳು. ಈ 5 ಕೋಶಗಳು ನೋಡುವುದಕ್ಕೆ ಆತ್ಮ ತರನೇ ಕಾಣಿಸುತ್ತೆ, ಆದ್ರೆ ಇವು ಆತ್ಮ ಅಲ್ಲ. ಇದು ಹೆಂಗಾಗುತ್ತೆ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಈ ಕತ್ತಿ ಇಡೋದಿಕ್ಕೆ ಒಂದು ಒರೆ ಅಂತ ಮಾಡ್ತಿದ್ರು. ಕತ್ತಿ ಇಡೋದಿಕ್ಕೆ ಅದೊಂದು ರಕ್ಷಣಾ ಕವಚ ಅಂತ ಮಾಡೋರು. ಅದು ಕತ್ತಿನ ಅದ್ರೊಳಗಡೆ ಇಡೋರು. ಆದ್ರೆ ದೂರಕ್ಕೆ ನೋಡಿದ್ರೆ ಅದು ಕತ್ತಿ ತರನೇ ಕಾಣಿಸೋದು, ಆದ್ರೆ ಅದು ಕತ್ತಿ ಅಲ್ಲ. ಕತ್ತಿ ಒಳಗಡೆ ಇರುತ್ತೆ ಅದು ನೋಡೋದಿಕ್ಕೆ. ಆ ರೀತಿಯಾಗಿ ಇಲ್ಲಿ ನಮ್ಮ ಈ 5 ಕೋಶಗಳು, 5 ಕವಚಗಳು ಆತ್ಮದ ಮೇಲೆ ಇರ್ತಕ್ಕಂಥ ಕವಚಗಳೇ ಹೊರತು ಆತ್ಮ ಅಲ್ಲ ಅಲ್ವಾ? ಒಂದೊಂದು ಕೋಶದೊಳಗೆ ಒಂದೊಂದು ಇದೆ. ಅನ್ನಮಯ ಕೋಶದೊಳಗೆ ಪ್ರಾಣಮಯ ಕೋಶ ಇದೆ, ಪ್ರಾಣಮಯ ಕೋಶದೊಳಗೆ ಮನೋನ್ಮಯ ಕೋಶ ಇದೆ, ಮನೋನ್ಮಯ ಕೋಶದೊಳಗೆ ವಿಜ್ಞಾನಮಯ ಕೋಶ ಇದೆ, ವಿಜ್ಞಾನಮಯ ಕೋಶದೊಳಗೆ ಆನಂದಮಯ ಕೋಶ ಇದೆ. ಈ ಆನಂದಮಯ ಕೋಶ ಅಂತಕ್ಕಂಥದ್ದು ಆತ್ಮಕ್ಕೆ ಬಹಳ ಹತ್ತಿರವಾದಂಥದ್ದು, ಆತ್ಮಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಆನಂದಮಯ ಕೋಶ. ಅದಕ್ಕೆ ಏನ್ ಹೇಳ್ತಾರೆ? ಆನಂದೋ ಬ್ರಹ್ಮ. ನಾವು ಈ ಆನಂದಮಯ ಕೋಶನ ಶುದ್ಧಿ ಮಾಡ್ಕೊಂಡು ಆನಂದಮಯ ಕೋಶ ಅಂದ್ರೆ ಲಾಸ್ಟ್. ಇದು ಆನಂದ ಅಂದ್ರೆ ಖುಷಿ, ಏನು ಇಲ್ಲ, ಲಿಂಗ, ಮಹಾಲಿಂಗ, ಪರಿಪೂರ್ಣಾತ್ಮ, ಇನ್ನೇನು ಕಲಿಯೋದೇನು ಇರಲ್ಲ ಇಲ್ಲಿ. ಎಲ್ಲ ಕಲ್ತ್ಬಿಟ್ಟು ಸಂಪೂರ್ಣ ಆಗಿ ಆನಂದ ಸ್ಥಿತಿಲಿ ಇರ್ತಾರೆ. ಅದಕ್ಕೆ ಏನ್ ಹೇಳಿದ್ದಾರೆ? ಆನಂದೋ ಬ್ರಹ್ಮ. ಇಲ್ಲಿ ಆತ್ಮ ಅಂದ್ರೆ ಒಂದು ಚೈತನ್ಯ, ಬ್ರಹ್ಮ ಪದಾರ್ಥ, ಭಗವಂತ, ಪರಬ್ರಹ್ಮ, ಪರಶಿವ, ಹೀಗೆಲ್ಲ ಕರೀತಾರೆ. ಇದನ್ನ ಕರೆದಾಗ ಅದಕ್ಕೆ ಆನಂದೋ ಬ್ರಹ್ಮ ಅಂದ್ರೇನು? ಇಲ್ಲಿ ಬ್ರಹ್ಮ ಅಂದ್ರೆ ಆ ಆತ್ಮ ಸದಾ ಕಾಲ ಆನಂದವಾಗಿದ್ರೆ ಅದೇ ಬ್ರಹ್ಮ. ಅದಕ್ಕೆ ಪತ್ರಿಜಿ ಆನಂದೋ ಬ್ರಹ್ಮ, ಆನಂದವಾಗಿರು, ಖುಷಿಯಾಗಿರು, ನೋವಿನಲ್ಲೂ ಖುಷಿಯಾಗಿರು. ನೋಡಿ, ಜ್ಞಾನಿ ಅಂತಕ್ಕಂಥವನು ಧ್ಯಾನ ಇನ್ನೇನ್ ಧ್ಯಾನ ಮಾಡಿದ ಮಾತ್ರಕ್ಕೆ ಕಷ್ಟಗಳು ಬರಲ್ಲ ಅಂತ ಅಲ್ಲ, ಎಲ್ಲ ಪರಿಹಾರ ಆಗುತ್ತೆ ಅಂತ ಅಲ್ಲ, ಕಾಯಿಲೆಗಳೆಲ್ಲ ಹೋಗುತ್ತೆ ಅಂತ ಅಲ್ಲ. ಧ್ಯಾನ ಅಂದ್ರೆ ಆತ್ಮಜ್ಞಾನ ತಿಳಿದುಕೊಳ್ಳುವುದಕ್ಕೆ ಜ್ಞಾನ. ಸರ್ 1 ನಿಮಿಷ ಸರ್. ಓಕೆ ಸರ್, 20 ನಿಮಿಷ ಧ್ಯಾನ ಮಾಡಿಸ್ಬೋದಾಗಿತ್ತು ಸರ್. ನಾನು ಅದು ಹೇಳೋದ್ ಮರ್ತ್ಬಿಟ್ಟೆ, ಸಾರಿ ಸರ್. ಓಕೆ ನೀವೇ ಕಾಷನ್ ಕೊಡಿ ಸರ್. ನೀವೇ ಕಾಷನ್ ಕೊಟ್ಟು ಎಲ್ಲರನ್ನೂ ಸ್ವಲ್ಪ ಮೆಡಿಟೇಷನ್ ಮಾಡಿಸ್ಬೇಕಂತ ಕಾಷನ್ ಅಂದ್ರೆ ಫಸ್ಟ್ ಕಾಷನ್ ಕೊಡ್ತೀನಿ ಅಷ್ಟೇ. ಸೈಲೆಂಟ್ ಮೆಡಿಟೇಷನ್. ಕೈ ಮೇಲೆ ಕೈ ಜೋಡಿಸ್ಕೊಡ್ರಿ, ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ಧ್ಯಾನ ಅಂದ್ರೆ ಉಸಿರಾಟದ ಮೇಲೆ ಗಮನ. 20 minutes ಮೆಡಿಟೇಷನ್, ದೆನ್ ಆಫ್ಟರ್ವರ್ಡ್ಸ್ ವಿ ಕ್ಯಾನ್ ಕಂಡಕ್ಟ್ ದಿ ಕ್ಲಾಸ್ ವಿಲ್ ಪ್ರೊಸೀಡ್. ಓಕೆ, 20 minutes. Okay. All of you sitting for meditation. Okay.
ಚೇರ್ ಮೇಲೆ ಕೂತಿರೋರು ಕ್ರಾಸ್ ಮಾಡ್ಕೊಳ್ಳಿ, ನೆಲದ ಮೇಲೆ ಕೂತಿರೋರು ಒಂದ್ ಕಾಲು ಒಂದ್ ಸೇರಿಸ್ಕೊಳ್ಳಿ, ಬೆಳಗ್ಗೆ ಬೆಳೆ ಸೇರಿಸಿ ಸರಳವಾದ ಸಹಜವಾದ ಉಸಿರಾಟವನ್ನು ಗಮನಿಸ್ಕೊಡ್ರಿ. ಸೈಲೆಂಟ್ ಮೆಡಿಟೇಷನ್ 20 ನಿಮಿಷ ಸೈಲೆಂಟ್ ಮೆಡಿಟೇಷನ್ ಮಾಡೋಣ. ಮ್ಯೂಸಿಕ್ ಶೇರ್ ಮಾಡೋದು ಬೇಡವಾ ಸರ್? ಬೇಡ, ಏನು ಬೇಡಮ್ಮ, ಸೈಲೆಂಟೇ ಇರ್ಲಿ, ಸೈಲೆಂಟೇ ಇರ್ಲಿ. ಓಕೆ.
ಓಕೆ ಮಾಸ್ಟರ್, 2 ಕೈಗಳನ್ನ ಕಣ್ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ಮತ್ತೆ ಕೈಗಳನ್ನ ತೆಗೆದು ಕಣ್ಣಿಂದ ಕೈಗಳು ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಓಕೆ, ಥ್ಯಾಂಕ್ ಯು ಸರ್, ಕಂಟಿನ್ಯೂ ಮಾಡಿ. ಈ ರೀತಿಯಾಗಿ ನಮ್ಮ ಶರೀರ ಈ ಪಂಚಕೋಶಗಳಿಂದ ತಯಾರಾಗಿದೆ. ಹಾಗೆ ಆ ರೀತಿಯಾಗಿ ಈ ಆನಂದ, ಲಾಸ್ಟು ಆನಂದಮಯ ಕೋಶ. ಆನಂದಮಯ ಕೋಶ ಅಂದ್ರೆ ಆತ್ಮಕತ್ವವಾಗಿರೋದು, ಅದಕ್ಕೆ ಸದಾಕಾಲ ಆನಂದವಾಗಿರುವುದೇ ಆನಂದಮಯ ಕೋಶ. ಅದು ಲಾಸ್ಟ್, ಅದು ಆನಂದಮಯ ಕೋಶ ಅಂದ್ರೆ ಲಾಸ್ಟ್ ಸ್ಥಿತಿ. ಅಲ್ಲಿ ಏನು ಇಲ್ಲ, ಅಲ್ಲಿ ಅನ್ನಮಯ ಕೋಶನೂ ಇಲ್ಲ, ಪ್ರಾಣಮಯ ಕೋಶನೂ ಇಲ್ಲ, ಮನೋನ್ಮಯ ಕೋಶನೂ ಇಲ್ಲ, ವಿಜ್ಞಾನಮಯ ಕೋಶ. ಏನು ಸೊನ್ನೆ, ಏನು ಇಲ್ಲದ ಸ್ಥಿತಿಯೇ ಆನಂದ. ಅದಕ್ಕೆ ಅದನ್ನ ಆನಂದಮಯ ಕೋಶ ಅಂತಾರೆ. ಈ ಧ್ಯಾನ ಸ್ಥಿತಿಲಿ ಹೋಗ್ತಾ 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 ಶೂನ್ಯ, ಮನಸ್ಸು ಶೂನ್ಯ ಆದಾಗ ನಾವು ಆನಂದ ಸ್ಥಿತಿಗೆ ಹೋಗ್ತೀವಿ. ಮನಸ್ಸು ಶೂನ್ಯ ಆದ್ರೇನೆ ಆತ್ಮದರ್ಶನ ಆಗೋದು ನಮ್ಗೆ. ಆತ್ಮದರ್ಶನ ಮಾಡ್ಕೊಂಡ್ಮೇಲೆ ನಾವು ಆನಂದ. ಆತ್ಮದರ್ಶನ ಅಂದ್ರೆ ಇಲ್ಲಿ ಏನೋ ದೇವರು ಕಾಣಿಸ್ತಾನೆ, ವಿಗ್ರಹ ಕಾಣಿಸುತ್ತೆ ಅಂತಲ್ಲ. ನಿಮ್ಮ ಯಾವಾಗ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಎಲ್ಲರನ್ನೂ ಆತ್ಮ ಇದೆ, ಎಲ್ಲ ಸಕಲ ಜೀವರಾಶಿಗಳಲ್ಲೂ ಆತ್ಮ ಇದೆ ಅಂತಕ್ಕಂಥ ಭಾವನೆಯನ್ನ, ಸಾಕ್ಷಿ ಭಾವನೆಯನ್ನು ಇಟ್ಕೊಳ್ಳುವುದೇ ಆತ್ಮಸಾಕ್ಷಿ. ಆತ್ಮಸಾಕ್ಷಿ ಅಂದ್ರೆ ದೇವ್ರ ದರ್ಶನ ಆಗೋದಲ್ಲ ಅದು ಅಲ್ವಾ. ಇದು ಆನಂದಮಯ ಕೋಶ. ಮತ್ತೆ ಇನ್ನ ಅನ್ನಮಯ ಕೋಶ. ಇದು ಮುಂಚೆ ಪ್ರಾಣಮಯ ಕೋಶಕ್ಕೆ ಹೋಗೋದಕ್ಕಿಂತ ಮುಂಚೆ ಅನ್ನಮಯ ಕೋಶದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಫಸ್ಟ್ ಅನ್ನಮಯ ಕೋಶ ಅಂದ್ರೆ ಇದು ಹೆಸರಲ್ಲೇ ಇದೆ. ಅನ್ನಮಯ ಕೋಶ ಅಂದ್ರೆ ಅನ್ನ, ಇದು ಅನ್ನದಿಂದ ತಯಾರಾದದ್ದು. ಇದು ಶರೀರ, ಸ್ಥೂಲ ಶರೀರ. ಇದು ಅನ್ನಮಯ ಕೋಶ ಅಂದ್ರೆ ಕಣ್ಣಿಗೆ ಕಾಣಿಸುವ ಶರೀರ. ಇನ್ನ ಆ 4 ಕೋಶಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಅವು ನಮ್ಗೆ ಮನೋನ್ಮಯ ಕೋಶ, ವಿಜ್ಞಾನಮಯ ಕೋಶ, ಅವು ಪ್ರಾಣಮಯ ಕೋಶ, ಅವು ಕಣ್ಣಿಗೆ ಕಾಣಿಸೋದಿಲ್ಲ. ಇದು ಕಣ್ಣಿಗೆ ಎದುರುಗಡೆ ಇರ್ತಕ್ಕಂಥ ಬಾಡಿ, ಶರೀರ. ಇದು ಅನ್ನಮಯ ಕೋಶ. ಇಲ್ಲಿ ಇದು ಯಾವ ರೀತಿ ತಯಾರಾಗುತ್ತೆ, ಯಾವ ರೀತಿ ಶುದ್ಧ ಮಾಡ್ಬೇಕು ಅಂದ್ರೆ ಇದು ಎಲ್ಲಿಂದ ಇದೆ? ಅನ್ನದಲ್ಲಿದೆ. ಅನ್ನದಿಂದ ತಯಾರಾಗುತ್ತದೆ ಇದು ನಮ್ಮ ಶರೀರ. ಮತ್ತೆ ಯಾವ ತರ ಆಹಾರ ತೆಗೆದುಕೊಂಡ್ರೆ ಆ ತರ ಶರೀರ ತಯಾರಾಗುತ್ತೆ. ಅದಕ್ಕೆ ಪತ್ರಿಜಿಯವರು ಏನ್ ಹೇಳ್ತಾರೆ, ಶುದ್ಧ ಸಾತ್ವಿಕ ಆಹಾರವನ್ನೇ ತೆಗೆದುಕೊಳ್ಳಬೇಕು ಈ ಶರೀರಕ್ಕೆ. ಮಾಂಸಾಹಾರ ಸೇವನೆ ಮಾಡಬಾರದು. ಪತ್ರಿಜಿಯವರು ಅದಕ್ಕೆ ಫಸ್ಟ್ ಹೇಳಿರೋದು, ಫಸ್ಟ್ ನಮ್ಮ ಅನ್ನಮಯ ಕೋಶವನ್ನ ಶುದ್ಧಿ ಮಾಡ್ಕೋಬೇಕು. ಯಾಕಂದ್ರೆ ಯಾವ ಅನ್ನ ತಗೊಂತೀವಿ ಆ ರೀತಿ ಮನಸ್ಸು ಬರ್ತಾ ಇರುತ್ತೆ, ಆ ರೀತಿ ಆಲೋಚನೆ ಬರ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಮಾಂಸಾಹಾರವನ್ನು ತಿಂದಾಗ ನಮಗೆ ರಾಕ್ಷಸ ಗುಣ ಬರುತ್ತೆ. ನೋಡೋದಕ್ಕೆ ರಾಕ್ಷಸರು ಅಂದ್ರೆ ಏನೋ ಕೋರೆಗಳಿರುತ್ತೆ ಅಂತಾರ, ನೋಡೋದಕ್ಕೆ ಮನುಷ್ಯತನ ಗುಣಗಳು ರಾಕ್ಷಸ ಗುಣಗಳಿರ್ತವೆ. ಅದಕ್ಕೆ ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಈ ಅನ್ನಮಯ ಕೋಶ ಶುದ್ಧಿ ಆಗುತ್ತೆ. ಇದು ಅನ್ನದಿಂದ ಆಗಿರ್ತಕ್ಕಂಥದ್ದು ಇದು. ಮತ್ತೆ ಇದು ನಾವು ತಿಂದಂತ ಇದು ನೋಡಿ, ಅನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ಶರೀರ ಬಿಟ್ಬಿಡ್ತೀವಿ. ನಾವು ಅನ್ನ ಇಲ್ಲ ಅಂದ್ರೆ ಇಲ್ಲಿ ಒಬ್ರು ಬೇಕು, ನಾವು ಅನ್ನ ಬೇಡ ಅಂದ್ರೆ ಶರೀರ ಬಿಟ್ಬಿಡ್ಬೋದು. ಅದೇನ್ ಬಹಳ ಇಲ್ಲಿ ಒಬ್ರು ಮಹಾನುಭಾವರು ಯಾರು ರಾಮಯ್ಯ ಅಂತಾನ, ಅವ್ರ ಊಟ 60 ದಿನ ಊಟ ಮಾಡ್ದಂಗೆ ಶರೀರವನ್ನು ಬಿಟ್ರು ಅವರು. ಬೇಡ, ನನಗೆ ಶರೀರ ಬೇಡ ಇನ್ನ ಅಂತೇಳಿ 60 ದಿನ ಅನ್ನಪೋಟಿ ಶ್ರೀರಾಮರು ಅಂತಾನ 60 ದಿನ ಅನ್ನ ಇಲ್ದಂಗೆ ಶರೀರ ಬಿಟ್ರು. ಹಂಗೆ ಅದಕ್ಕೆ ಅನ್ನ ಇದ್ರೇನೆ ಈ ಶರೀರ ಇರೋದು. ಮತ್ತೆ ಇನ್ನ ಅನ್ನ ಇಲ್ದಂಗೂ ಈ ಶರೀರ ಇರ್ಬೇಕು ಅಂದ್ರೆ ತುಂಬಾ ಸಾಧನೆ ಮಾಡಿ ಹಿಮಾಲಯದಲ್ಲಿ ಇದಾರಲ್ಲ ಮಾಸ್ಟರ್ಸು, ಆ ಸಾಧನೆ ಬೇಕಾದಾಗ ಎಲ್ಲವನ್ನು ಮರ್ತೋದಾಗ ಪೂರ್ತಿ ಪ್ರಾಣಶಕ್ತಿ ನಮ್ಮಲ್ಲಿ ಆವಾಹನೆ ಮಾಡ್ಕೊಂಡಾಗ ಅನ್ನ ಸೇವನೆ ಮಾಡದೇ ಇದ್ರೂ ಇರಬಹುದು. ಆದ್ರೆ ಜನಸಾಮಾನ್ಯರಿಗೆ ಇದು ಆಹಾರ ತೆಗೆದುಕೊಂಡ್ರೇನೆ ಅನ್ನಮಯ ಕೋಶ ಇರೋದು. ಯೋಗಿಗಳಿಗೆ ಮಾತ್ರ ಸಾಧ್ಯ ಅದು. ನಮ್ಗೆ ಇದು ಅನ್ನಮಯ ಕೋಶ ಜನಸಾಮಾನ್ಯರಿಗೆ, ಪ್ರಪಂಚಕದಲ್ಲಿ ಇರೋರಿಗೆ, ಲೌಕಿಕದಲ್ಲಿರೋರಿಗೆ ಅನ್ನಮಯ ಕೋಶಕ್ಕೆ ಅನ್ನವನ್ನ ತೆಗೆದುಕೊಳ್ಳೇಬೇಕು. ಅನ್ನ ತೆಗೊಳ್ತಾ ಇದ್ರೆ ಒಂದ್ ಟೈಮ್ ತೆಗೆದುಕೊಂಡ್ರೆ ಪರವಾಗಿಲ್ಲ, ತಿರುಗಿ ಟೈಮ್ ತೆಗೆದುಕೊಂಡಿದ್ರೆ ಆಗೋದಿಲ್ಲ, ಮನಸ್ಸು ಕೆಲಸ ಮಾಡಲ್ಲ.
ಅನ್ನ ಇಲ್ಲ ಅಂದ್ರೆ. ಮತ್ತೆ ನಾವು ತಿಂದಂತ ಆಹಾರ 3 ಭಾಗ ಆಗುತ್ತೆ. ನಾವು ತಿಂದಂತ ಆಹಾರ ರಕ್ತ, ಮಲ, ಮನಸ್ಸು. ನಾವು ತಿಂದಂತ ಆಹಾರ 1 ಭಾಗ ರಕ್ತಕ್ಕೆ ಹೋಗುತ್ತೆ, 1 ಭಾಗ ಮಲ ವಿಸರ್ಜನೆ ಆಗುತ್ತೆ, ಇನ್ನೊಂದು ಭಾಗ ಮನಸ್ಸಿಗೆ ಹೋಗುತ್ತೆ. ಅದಕ್ಕೆ ಮನಸ್ಸು ಶುದ್ಧವಾಗಿರ್ಬೇಕು ಅಂದ್ರೆ ಶುದ್ಧವಾದ ಆಹಾರವನ್ನ ತಗೋಬೇಕು. ಇಲ್ಲಿ ಅನ್ನಮಯ ಕೋಶ ಇಲ್ಲ ಅಂದ್ರೆ ಪ್ರಾಣಮಯ ಕೋಶ ಕೆಲಸ ಮಾಡೋದಿಲ್ಲ. ನೋಡಿ, ಮನುಷ್ಯ ಅನ್ನಮಯ ಕೋಶ ಇಲ್ಲ ಅಂತಂದ್ರೆ ಪ್ರಾಣಮಯ ಕೋಶ ಇಲ್ಲ. ಅನ್ನಮಯ ಕೋಶ ಅಂದ್ರೆ ಏನು? ಶರೀರ. ಈ ಶರೀರ ಇಲ್ಲ ಅಂದ್ರೆ ಏನಿರುತ್ತೆ? ಶರೀರ ಬಿಟ್ಕೊಂಡು ಆಗೋಯ್ತು, ಶವ ಆಗೋಯ್ತು. ಶರೀರ ಇಲ್ಲ ಅಂದ್ರೆ ಅನ್ನಮಯ ಪ್ರಾಣಮಯ ಕೋಶ ಕೆಲಸ ಮಾಡೋದಿಲ್ಲ. ಅದಕ್ಕೆ ಇಲ್ಲಿ ಅನ್ನಮಯ ಕೋಶ ಬಹಳ ಪಾತ್ರ ವಹಿಸುತ್ತೆ ಇದು. ಮತ್ತೆ ನಾವು ತಿನ್ನುವ ಆಹಾರ 15 ದಿನಗಳಲ್ಲಿ ಪರಿವರ್ತನೆ ಆಗುತ್ತೆ. ನಾವು ತಿಂದಂತ ಆಹಾರ 15 ದಿನಗಳಲ್ಲಿ ಪರಿವರ್ತನೆ ಆಗುತ್ತೆ. ಆ 15 ದಿನದಲ್ಲಿ ಪರಿವರ್ತನೆ ಆದಂತ ಆಹಾರ ಅಂದ್ರೆ ಒಂದು ಪಕ್ಷ. ಅದಕ್ಕೆ ಒಂದು ಪಕ್ಷ ಅಂತೀವಿ. ಒಂದು ಪಕ್ಷ ಅಂದ್ರೆ 15 ದಿನ. ಅದಕ್ಕೆ ಒಂದು ಪಕ್ಷ ಅನ್ನೋದು. 15 ದಿನಕ್ಕೆ ನಾವು ತಿಂದಂತ ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗ್ಬೇಕಾದ್ರೆ 15 ದಿನ ಸಮಯ ತಗೊಳುತ್ತೆ. ಆ 15 ದಿನದಲ್ಲಿ 27 ದಿನಗಳಿಗೆ ರಕ್ತ ಶುದ್ಧಿ ಆಗುತ್ತೆ ನಾವು ತಿಂದಂತ ಆಹಾರ. ಅದಕ್ಕೆ 27 ನಕ್ಷತ್ರಗಳು. ತಿಂದಂತ ಆಹಾರ 27 ದಿನದಲ್ಲಿ ಅದಕ್ಕೆ ನಕ್ಷತ್ರಗಳು 27. ಮತ್ತು ಇದು 40 ಆಗುತ್ತದೆ. 40 ದಿನಗಳಿಗೆ ನಾವು ತಿಂದಂತ ಆಹಾರ. ಅದಕ್ಕೆ ನಮಗೆ ಈ ದೀಕ್ಷೆ ಕೊಡ್ಬೇಕಾದ್ರೆ 40 ದಿನಗಳ ಮಂಡಲ ದೀಕ್ಷೆ ಅಂತಾರಲ್ವಾ, 40 ದೀಕ್ಷೆ, 40 ದಿನ, 40 ಈ ದೀಕ್ಷೆಯ ಅವಧಿ. ಮತ್ತೆ 50 ದಿನಗಳಿಗೆ ಮೂಳೆಯಾಗುತ್ತದೆ ತಿಂದಂತ ಆಹಾರ. ಅದಕ್ಕೆ 52 ದಿನಗಳಿಗೆ. ಅದಕ್ಕೆ 52 ವಾರಗಳು. ವರ್ಷಕ್ಕೆ 52 ವಾರಗಳು. ಮತ್ತೆ ಅದು 64 ದಿನಗಳಿಗೆ ಎಲುಬು ಅಂದ್ರೆ ಬ್ಯಾಕ್ ಅಲ್ಲಿ ಇರುತ್ತೆ, ಬ್ಯಾಕ್ ಬೋನ್, ಬ್ಯಾಕ್ ಎಲುಬು ಅಂತಾರಲ್ವಾ, ಬೆನ್ನು. ಅದು 64 ದಿನಗಳಿಗೆ 64 ದಿನಗಳಿಗೆ ಎಲುಬು. ಮತ್ತೆ 27 ದಿನಕ್ಕೆ ಮೇಧಸ್ಸಾಗಿ ಬದಲಾವಣೆ ಆಗುತ್ತದೆ. ಮೇಧಸ್ಸು ಅಂದ್ರೆ ಬುದ್ಧಿ. ತಿಂದಂತ ಆಹಾರ 27 ದಿನಗಳಿಗೆ ಮೇಧಸ್ಸಾಗಿ ಬದಲಾವಣೆ ಆಗುತ್ತದೆ. ಮತ್ತೆ 98 ದಿನಗಳಲ್ಲಿ ಪುರುಷರಲ್ಲಿ ವೀರ್ಯಾಣುವಾಗಿ ಪರಿವರ್ತನೆ ಆಗುತ್ತದೆ. 96. ಅದಕ್ಕೆ ದೇವರಿಗೆ 96 ತತ್ವಗಳು. ಮತ್ತೆ 108 ದಿನಗಳಿಗೆ ಸ್ತ್ರೀಯರಲ್ಲಿ ಅಂಡಾಣುವಾಗಿ ಪರಿವರ್ತನೆ ಆಗುತ್ತೆ. ಗರ್ಭಕೋಶದಲ್ಲಿ ಅಂಡಾಣುವಾಗಿ ಪರಿವರ್ತನೆ ಆಗುತ್ತದೆ. ಅದಕ್ಕೆ ದೇವರಿಗೆ ಅಷ್ಟೋತ್ತರ ಅಂತ ಹೇಳ್ತಾರೆ. 108 ಅಷ್ಟೋತ್ತರ ಅಂತ ಅಲ್ವಾ. ಆ ರೀತಿಯಾಗಿ ಇದು ಗರ್ಭೋಪನಿಷತ್ತಲ್ಲಿ ಇದೆ. ಇದು ಗರ್ಭೋಪನಿಷತ್ತು ಯಾರಾದ್ರೂ ಪುಸ್ತಕ ಇದ್ರೆ ತಗೊಂಡು ಓದ್ಬೋದು. ಇದ್ರೆಲ್ಲ ಡೀಟೇಲ್ಸ್ ಎಲ್ಲ ಇದೆ. ಗರ್ಭೋಪನಿಷತ್ತು ಇದ್ರಲ್ಲಿ ರಕ್ತ ಶುದ್ಧಿ ಆಗುದು. ಮತ್ತೆ ಇದನ್ನ ಶುಕ್ಲ ಮತ್ತು ಶೋಣಿತ ಅಂತ ಹೇಳ್ತೀವಿ. ಶುಕ್ಲ ಅಂತಂದ್ರೆ ಒಂದು ಗಂಡಿನ ವೀರ್ಯ, ಶೋಣಿತ ಅಂದ್ರೆ ಒಂದು ಹೆಣ್ಣಿನಲ್ಲಿ ಉಂಟಾಗ್ತಕ್ಕಂಥ ಅಂಡಾಶಯ. ಇವೆರಡು ಸೇರಿದ್ರೇನೆ ಒಂದು ಜನನ ಆಗೋದು. ಇವೆರಡು ಸೇರಿದ್ರೇನೆ ಇಲ್ಲಿ ಮತ್ತೆ ಒಬ್ಬ ಗಂಡುವಿನ ವೀರ್ಯಾಣದಲ್ಲಾಗಲಿ ಹೆಂಡುವಿನ ಶೋಣಿತದಲ್ಲೇ ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರು ತೆಗೆದುಕೊಳ್ಳೋ ಆಹಾರದಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ಅದಕ್ಕೆ ಆಹಾರ, ಒಳ್ಳೆಯ ಆಹಾರವನ್ನ ತಗೋಬೇಕು. ನೋಡಿ, ನಾವು ತಿಂದಂತ ಆಹಾರ ಈ ರೀತಿಯಾಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಅದಕ್ಕೆ ನಾವು ತಿನ್ನೋ ಆಹಾರ, ನಾವು ಹುಟ್ಟೋ ಮಕ್ಕಳು ಅಲ್ವಾ, ನಾವು ತಿನ್ನೋ ಆಹಾರನು ಬಹಳ ಮುಖ್ಯ. ನೋಡಿ, ಹಿರಣ್ಯಾಕ್ಷ ಹೆಂಗ್ ಜನನ ತಗೊಂಡ್ರು ಅಂದ್ರೆ ಅವ್ರು ಸೇರಿದಂತ ಸಮಯನೇ ಸರಿ ಇರ್ಲಿಲ್ಲ. ಅವರು ಕಶ್ಯಪ ಬ್ರಹ್ಮ, ವಾತಾವರಣ, ಅದಕ್ಕೆ ಅವರು ರಾಕ್ಷಸರಾಗ್ಬಿಟ್ಟಿದ್ರು. ಇದು ಅನ್ನಮಯ ಕೋಶ. ಅನ್ನಮಯ ಕೋಶ ಅಂದ್ರೇನು? ಮೇಯ್ನು ಆಹಾರ ಶುದ್ಧವಾದ ಆಹಾರ ತಗೋಬೇಕು. ಒಳ್ಳೆ ಪ್ರೋಟೀನ್ಸ್ ಆಹಾರ ತಗೋಬೇಕು. ಮಾಂಸಾಹಾರ ತಿನ್ಲೇಬಾರ್ದು, ಮೊಟ್ಟೆ ತಿನ್ಲೇಬಾರ್ದು. ನೋಡಿ, ಬಹಳ ಗಮನಿಸ್ಬೇಕು. ತಂಗಳು ತಿನ್ಬಾರ್ದು, ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ಬಾರ್ದು.
ಒಂದು ಪದಾರ್ಥ ಕೊಳ್ತೋಗಿರೋದು ಪಾತ್ರೆ ಶುದ್ಧಿ, ಪದಾರ್ಥ ಶುದ್ಧಿ, ಪಾಕ ಶುದ್ಧಿ, 3 ಶುದ್ಧಿ ಇರ್ಬೇಕು. ನಾವೇನಾದ್ರೂ ಒಂದು ತರಕಾರಿ ಬದನೆಕಾಯ ಕೊಳ್ತೋಗಿದ್ರೆ ಪತ್ರಿಕೆ ಹೇಳಿ ಒಂದು ಕೊಳ್ತೋಗಿದ್ರೆ ಅದು ಅರ್ಧ ಹಚ್ಚಿ ಅರ್ಧ ಹಾಕ್ಬಾರ್ದು. ಯಾಕಂದ್ರೆ ಆ ಕೊಳ್ತೋಗಿರೋದು ಅರ್ಧದಲ್ಲ ಎಲ್ಲಾದ್ರಲ್ಲೂ ಇರುತ್ತೆ. ಅದು ಪೂರ್ತಿ ಬಿಸಾಕ್ಬಿಡ್ಬೇಕು. ಅದನ್ನ ನಾವೇನ್ ಮಾಡ್ತೀವಿ, ಅರ್ಧ ಹಚ್ಚಿಬಿಡ್ತೀವಿ, ದುಡ್ಡು ಕೊಟ್ಟು ಹೋಗುತ್ತೆ ಅಂತ ಅರ್ಧ ಹಾಕ್ತಿವಿ. ಇವೆಲ್ಲ ಬಹಳ ಪರಿಣಾಮ ಬೀರುತ್ತೆ ನಮ್ಗೆ ದೇಹದ ಮೇಲೆ. ಮಾವಿನಣ್ಣು ಅಷ್ಟೇ, ಅರ್ಧ ಕೊಳ್ತಿದ್ರೆ ಅರ್ಧ ಹಚ್ಚಿಬಿಡ್ತೀವಿ, ಅರ್ಧ ತಿಂತೀವಿ. ಅದು ಮಾಡಬಾರ್ದು. ಅದು ಶುದ್ಧವಾದ ಆಹಾರವನ್ನೇ ತಗೋಬೇಕು. ತಂಗ್ಳು ತಿಂದ್ರೆ ಏನಾಗುತ್ತೆ, ಮಂದ ಬುದ್ಧಿ ಬೆಳೆಯುತ್ತೆ. ತಂಗ್ಳಾಯ್ತು ಅಂದ್ರೆ ಅಲ್ಲಿ ಫಂಗಸ್ ಫಾರ್ಮ್ ಆಗಿರುತ್ತೆ. ಅಲ್ಲಿ ನೀವು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಮಾತ್ರಕ್ಕೆ ಅದೇನು ತಂಗ್ಳೇನು ಬಿಸಿ ಆಗಲ್ಲ. ಅದು ಮತ್ತೆ ಬಿಸಿ ಮಾಡ್ಕೋಬೇಕು ಅದನ್ನ. ಇವೆಲ್ಲ ಬಹಳ ಮುಖ್ಯ. ಧ್ಯಾನ ಮಾಡುವವರು ಆಹಾರ ಪರಿಪಾಲನೆಯನ್ನು ಮಾಡ್ಲೇಬೇಕು ಅಂತ ಹೇಳ್ತಾರೆ ಪತ್ರಿಜಿಯವರು. ಮತ್ತೆ ಬೆಳ್ಳುಳ್ಳಿ ಬೇಡ ಅಂತ ಹೇಳ್ತಾರೆ ಪತ್ರಿಜಿಯವರು. ಬೆಳ್ಳುಳ್ಳಿ ಯಾಕೆ ಬೇಡ ಅಂತಂದ್ರೆ, ನಾವು ಈ ಅನ್ನಮಯ ಕೋಶ ಪ್ರಾಣಮಯ ಕೋಶ ಹೋದಾಗ ಅಲ್ಲಿ ಬೆಳ್ಳುಳ್ಳಿ ಹೆಚ್ಚು ಹೀಟು, ಎಕ್ಸೆಸ್ ಆಫ್ ಆಸೆಗಳು ಜಾಸ್ತಿ ಕೊಡುತ್ತೆ. ಅದು ಬೆಳ್ಳುಳ್ಳಿ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದೇ ಅದು. ಆದ್ರೆ ಆಧ್ಯಾತ್ಮಿಗಳಿಗೆ ಅದು ಬೇಡ, ಧ್ಯಾನ ಸೆಟ್ ಆಗಲ್ಲ ಅಂತ ಹೇಳ್ತಾರೆ ಪತ್ರಿಜಿಯವರು. ಅದಕ್ಕೆ ಬೆಳ್ಳುಳ್ಳಿ ಬೇಡ, ಕೊಳ್ತೋಗಿರೋ ಪದಾರ್ಥ ತಿನ್ನಬಾರ್ದು. ಅವಾಗ ಬಿಸಿ 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 ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾರೆ ಪತ್ರಿಜಿಯವರು. ನೀವು ಅನ್ನದಂತೆ ಎಂತ ಅನ್ನದಂತೆ ಮನಸ್ಸು. ಈ ರೀತಿಯಾಗಿ ಶುದ್ಧವಾದ ಶಾಕಾಹಾರವನ್ನು ತೆಗೆದುಕೊಂಡಾಗ, ಬಿಸಿ ಬಿಸಿ ಊಟವನ್ನ ಮಾಡಿದಾಗ, ತಂಗಳು ತಿಂದಂಗೆ ಇದು ಮಾಡಿದಾಗ ನಮ್ಮ ಅನ್ನಮಯ ಕೋಶ ಶುದ್ಧಿ ಆಗುತ್ತೆ. ಅಲ್ಲಿಗೆ ಅನ್ನಮಯ ಕೋಶ ಏನ್ರಿಂದ ಉತ್ಪನ್ನ ಆಗುತ್ತೆ, ಅನ್ನದಿಂದ ಉತ್ಪಾದನೆ ಆಗಿದೆ. ಮತ್ತೆ ಶುದ್ಧಿ ಆಗೋದು ಹೆಂಗ್ ಶುದ್ಧಿ ಆಗುತ್ತೆ, ಸರಿಯಾದ ಆಹಾರವನ್ನು ತೆಗೆದುಕೊಂಡಾಗ ಅನ್ನಮಯ ಕೋಶ ಶುದ್ಧಿ. ಬಹಳ ಮುಖ್ಯ ಇದು. ಹೋಟ್ಲಲ್ಲಿ ತಿನ್ಬಾರ್ದು, ಮದುವೆ ಮನೆಗಳಲ್ಲಿ ತಿನ್ಬಾರ್ದು. ಯಾಕೆ ಹೇಳ್ತಾ ಇದ್ದೀವಿ ಹೋಟ್ಲಲ್ಲಿ ತಿನ್ಬಾರ್ದು, ಮದುವೆ ಮನೆಗಳಲ್ಲಿ ತಿನ್ಬಾರ್ದು ಅಂದ್ರೆ, ಹೋಟ್ಲಲ್ಲಿ ತಂಗ್ಳೆಲ್ಲ ಹಾಕಿರ್ತಾರೆ, ಪಾತ್ರೆ ಸರಿಯಾಗಿ ತೊಳೆದಿರಲ್ಲ, ರಾತ್ರಿದೆಲ್ಲ ಹಾಕಿರ್ತಾರೆ ಅವರು, ಸುಮ್ನೆ ಶೋ ಮಾಡಿರ್ತಾರೆ ಅಷ್ಟೇನೆ. ಮದುವೆ ಮನೆಗಳಲ್ಲಿ ನೋಡಿ ಆ ಪಾತ್ರೆ ಸರಿಯಾಗಿ ತೊಳೆಯಲ್ಲ. ಮದುವೆ ಮನೆಗಳಲ್ಲಿ ಪಾತ್ರೆ ಶುದ್ಧಿ ಇರ್ಬೇಕಲ್ವಾ, ಪಾತ್ರೆ ಸುಳಿಯಲ್ಲ, ಸುಮ್ಮನೆ ಅರ್ಧ ಸಬೀನ ಹಾಕ್ಬಿಡ್ತಾರೆ. ಆ ಸಬೀನ ಏನು ಅಂದ್ರೇನು, ಆಸಿಡ್. ಅದು ಆಸಿಡ್ ಎಲ್ಲ ತೊಳೆಯೋದಕ್ಕೆ ಬೇಗ ಕ್ಲೀನ್ ಆಗುತ್ತಲ್ವಾ, ಅದು ಹಂಗೆ ಇರುತ್ತೆ ಪಾತ್ರೆನಲ್ಲಿ. ಅದಕ್ಕೆ ಇವೆಲ್ಲ ಶುದ್ಧವಾಗಿರ್ಬೇಕು, ಅನ್ನಮಯ ಕೋಶ ಚೆನ್ನಾಗಿರ್ಬೇಕು ಅಂತ. ಅದಕ್ಕೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಊಟ ಬಲ್ಲವರಿಗೆ ಕಾಯಿಲೆ ಬರೋದೇ ಇಲ್ಲ. ಪರೀಕ್ಷೆ ಮಾಡ್ಬೋದು ಬೇಕಾದ್ರೆ. ಯಾರು ಹಿತಮಿತ ಆಹಾರ ತಗೊಂತಾರೆ ಅವ್ರಿಗೆ ಕಾಯಿಲೆ ಬರೋದೇ ಇಲ್ಲ ಅವ್ರಿಗೆ. ನಮ್ಮ ಅಕ್ಕ ಮಹಾದೇವರು ಹೇಳಿದ್ದಾರೆ, ಕಿರಿದು ಮಾಡಿರಣ್ಣ ಆಹಾರ, ಕಿರಿದು ಮಾಡಿರಣ್ಣ ಆಹಾರದಿಂದ ನಮ್ಮ ವ್ಯಾಧಿ ಹಬ್ಬಿ, ಅತಿ ಆಹಾರದಿಂದ ಅತಿ ನಿದ್ರೆ, ಅತಿ ಇದ್ರಿಂದ ತಮೋಗುಣ, ತಮೋಗುಣದಿಂದ ಅಜ್ಞಾನ, ಅಜ್ಞಾನದಿಂದ ಮೈಮರವು, ಮೈಮರವು ಅಜ್ಞಾನದಿಂದ ಮನೋವಿಕಾರ, ಕಾಯವಿಕಾರ, ಇದೆಲ್ಲ ಹೆಚ್ಚಾಗಿ ಸೃಷ್ಟಿಗೆ ತೌದಾದ ಮೃತ್ಯು ಬರುತ್ತೆ ಅಂತ ಹೇಳಿದ್ರೆ ಅಕ್ಕ. ಕಿರಿದು ಮಾಡಿರಣ್ಣ ಆಹಾರ, ಕಿರಿದು ಮಾಡಿರಣ್ಣ ಅಂತಲ್ಲ. ಆಹಾರವನ್ನ ಹಿತ ಮಿತ ಆಹಾರ ತಗೋಬೇಕು. ಜಾಸ್ತಿನೂ ತಿನ್ಬಾರ್ದು, ಕಡಿಮೆನೂ ತಿನ್ಬಾರ್ದು. ಇದು ಆಹಾರ. ಅನ್ನಮಯ ಕೋಶವನ್ನ ಶುದ್ಧ ಮಾಡುವುದು ಅಂದ್ರೆ ಹಿತಮಿತ ಆಹಾರವನ್ನು ತೆಗೆದುಕೊಳ್ಳುವುದು, ಶುದ್ಧವಾದ ಶಾಕಾಹಾರವನ್ನ ತೆಗೆದುಕೊಳ್ಳುವುದು. ಮತ್ತೆ ನೆಕ್ಸ್ಟ್ ಪ್ರಾಣಮಯ ಕೋಶ, ಎಥರಿಕ್ ಬಾಡಿ. ಈ ಪ್ರಾಣಮಯ ಕೋಶ ಅದು ಅನ್ನಮಯ ಕೋಶ ಅನ್ನದಿಂದ ಆಗಿದೆ. ಇನ್ನು ಪ್ರಾಣಮಯ ಕೋಶ ಏನಿಂದ ಆಗಿದೆ ಅಂದ್ರೆ ಕರ್ಮೇಂದ್ರಿಯಗಳು ಪ್ಲಸ್ ಪ್ರಾಣಮಯ ಕೋಶ. ಕರ್ಮೇಂದ್ರಿಯಗಳು ಅಂದ್ರೇನು, 2 ಕಾಲು, 2 ಕೈ, ವಾಕು, ಇವು ಕರ್ಮೇಂದ್ರಿಯಗಳು. ನಾವು ಕೆಲಸ ಮಾಡ್ತಕ್ಕಂಥವು. ತುಟಿಗಳು ತಿನ್ನುತ್ತೆ, ಕೈ ಕೆಲಸ ಮಾಡ್ತೀವಿ, ಕಾಲಲ್ಲಿ ಓಡಾಡ್ತೀವಿ, ಇವು ಕರ್ಮೇಂದ್ರಿಯಗಳು. ಈ ಕರ್ಮೇಂದ್ರಿಯಗಳ ಜೊತೆ ಅದಕ್ಕೆ ಹೆಚ್ಚು ಪ್ರಾಣವಾಯು ಎಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಕೈಗಳಲ್ಲಿ ಕೆಲಸ ಮಾಡುತ್ತೆ. ನೋಡಿ, ಇವ್ರು ಏನ್ ಕೆಲಸ ಮಾಡ್ಬೇಕಾದ್ರೂ ನಮ್ ಕೈಗಳು ಬೇಕೇ ಬೇಕಲ್ವಾ. ಬರೆಯೋದಕ್ಕೆ ಕೈಗಳು ಬೇಕು, ಕೆಲಸ ಮಾಡೋದಕ್ಕೆ ಕೈಗಳು ಬೇಕು, ಬಟ್ಟೆ ಒಗೆಯೋದಕ್ಕೆ ಕೆಲಸ ಬೇಕು, ಅಡಿಗೆ ಮಾಡೋದಕ್ಕೆ ಕೈಗಳು ಬೇಕು, ಎಲ್ಲ. ಅದಕ್ಕೆ ಹೆಚ್ಚು ಪ್ರಾಣಶಕ್ತಿ ನಮ್ಮ ಕೈಯಲ್ಲಿ ಪ್ರವೇಶ ಮಾಡುತ್ತೆ ಕರ್ಮೇಂದ್ರಿಯಗಳು. ಮತ್ತೆ ಈ ವಾಯು, ಈ ಪ್ರಾಣಮಯ ಕೋಶವನ್ನ 5 ಉಪವಾಯುಗಳಾಗಿ ವಿಂಗಡಿಸಿದ್ದಾರೆ. 5 ಉಪವಾಯುಗಳು ಪ್ರಾಣಮಯ ಕೋಶವನ್ನ: ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ. ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ, 5 ಭಾಗಗಳಾಗಿ ಮಾಡಿದ್ದಾರೆ ಇದು. ಇಲ್ಲಿ ಪ್ರಾಣಮಯ ಕೋಶ ಅಂದ್ರೆ ಉಚ್ಛ್ವಾಸ ನಿಶ್ವಾಸಗಳನ್ನ
ತೆಗೆದುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ. ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್ಗೆ ಇಟ್ ವಿಲ್ ಹೆಲ್ಪ್ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್. ಪ್ರಾಣವಾಯು, ಇಲ್ಲಿ ಪ್ರಾಣವಾಯುವನ್ನ ಮೊದಲು ಇದು ಪ್ರಾಣವಾಯು ಶುದ್ಧಿ ಆದ್ರೇನೆ, ಅದಕ್ಕೆ ಪತ್ರಿಜಿ ಏನ್ ಹೇಳಿದ್ದಾರೆ, ಉಸಿರಾಟದ ಮೇಲೆ ಗಮನ ಅಂತ ಯಾಕೆ ಹೇಳಿದ್ದಾರೆ ಪತ್ರಿಜಿ ಅವರು ಅಂದ್ರೆ, ಈ ಉಚ್ಛ್ವಾಸವನ್ನು ತೆಗೆದುಕೊಳ್ತಾ ಬಿಡ್ತಾ ಸಮನಾಗಿ ಮಾಡ್ಬೇಕು. ಉಸಿರಾಟವನ್ನ ಸಮ ಆಗುತ್ತೆ. ತುಂಬಾ ಧ್ಯಾನ ಮಾಡಿರೋರು ಯಾರಾದ್ರೂ ಅನುಭವ ಇದ್ರಾಗ್ಬೋದು. ತುಂಬಾ ಧ್ಯಾನ ಅಂತ ಅಂದ್ರೆ ಇಲ್ಲಿ ಬಹಳ ಧ್ಯಾನ ಮಾಡ್ಬೇಕು. ಒಂದ್ ದಿನಕ್ಕೆ 8 ಗಂಟೆ ಧ್ಯಾನ ಮಾಡಿರ್ಬೇಕು. ಈ ಸ್ಥಿತಿಗೆ ಬರ್ಬೇಕು ಅಂತಂದ್ರೆ 6 ತಿಂಗಳು 8 ಗಂಟೆ ಧ್ಯಾನ ಮಾಡ್ಬೇಕು. ಆಮೇಲೆ ಡೈಲಿ 4 ಗಂಟೆ ಧ್ಯಾನ ಮಾಡ್ಬೇಕು. ಆಗ ನಿಮ್ಮ ಉಸಿರು ಹತೋಟಿಯಲ್ಲಿ ಇರುತ್ತದೆ. ಇಲ್ಲಿ ಧ್ಯಾನ ಅಂದ್ರೇನೆ ಏನು, ಉಸಿರಾಟವನ್ನ ಸಮಗೊಳಿಸೋದು. ಕೃಷ್ಣ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಸ್ಪರ್ಶಾನ್ ಕೃತ್ವ ಬಹಿರ್ಬಾಹು ಯಾಂ ಚಕ್ಷು ಶೈವಾಂತರೇ ಭ್ರುವೋ ಪ್ರಾಣಾಪಾನೋ ಸಮೋ ಕೃತ್ವ ನಾಸಾಭ್ಯಾಂತರ ಚಾರಿಣೌ ಯತೇಂದ್ರಿಯ ಬುದ್ಧಿ ಮೋಕ್ಷ ಪರಾಯಣ. ಪ್ರಾಣದ ಬಗ್ಗೆ ಹೇಳಿದ್ದಾರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ. ಸ್ಪರ್ಶಾನ್ ಕೃತ್ವ, ಹೊರಗಿನ ಆಲೋಚನೆಗಳನ್ನ ಹೊರಗಡೆಯೇ ಬಿಟ್ಟು, ಬಹಿರ್ಬಾಹು ಯಾಂ ಚಕ್ಷು ಶೈವಾಂತರ, ಒಳಗಡೆ ಬಹಿರ್ಬಾಹು ಯಾಂ ಚಕ್ಷು ಅಂದ್ರೆ 2 ಭ್ರೂ ಮಧ್ಯೆ, ಯಾಂ ಚಕ್ಷು ಅಂದ್ರೆ ಭ್ರೂ ಮಧ್ಯೆ, ಇಲ್ಲಿ 2 ಭ್ರೂ ಮಧ್ಯೆ, ಯಾಂ ಶೈವಾಂತರೇ ಭ್ರೂಮೋ, ಆ ಭ್ರೂ ಮಧ್ಯದಲ್ಲಿ ಪ್ರಾಣಾಪಾನವು ಸಮವು ಕೃತ್ವ, ಪ್ರಾಣ ಅಪಾನಗಳನ್ನ, ಉಸಿರು ತೆಗೆದುಕೊಳ್ಳುವುದನ್ನ ಉಸಿರು ಬಿಡುವುದನ್ನ ಸಮ ಮಾಡಿದಾಗ ಕ್ರಿಯೆ, ಉಸಿರಾಟದ ಕ್ರಿಯೆ ಕಡಿಮೆ ಆಗ್ತಾ ಸಮ ಆಗುತ್ತೆ. ಅದು ಆಜ್ಞಾ ಚಕ್ರದಲ್ಲಿ ನಿಂತೋಗುತ್ತೆ. ಸಮೋ ಕೃತ್ವವು ಯಥೇಂದ್ರಿಯ ಬುದ್ಧಿ ಮುನಿ ಮೋಕ್ಷ ಪರಾಯಣ. ಆಗ ಈ ಹೊರಗಿನ ಇಂದ್ರಿಯಗಳನ್ನ ಒಳಗಡೆ ಹಾಕೊಂಡಾಗ, ಬಾಹ್ಯೇಂದ್ರಿಯಗಳನ್ನ ಅಂತರೇಂದ್ರಿಯಗಳ ಒಳಗಡೆ ಸೇರಿಸ್ಕೊಂಡಾಗ ಯಥೇಂದ್ರಿಯ ಬುದ್ಧಿ ಮುನಿ, ಬುದ್ಧಿ ಸರಿಯಾದ ಬುದ್ಧಿಯನ್ನು ಬೆಳೆಸ್ಕೊಂಡಾಗ, ವಿವೇಕ ಬೆಳೆಸ್ಕೊಂಡಾಗ, ವಿವೇಚನೆ ಬೆಳೆಸ್ಕೊಂಡಾಗ, ವಿಚಕ್ಷಣಾ ಜ್ಞಾನ ಬೆಳೆಸ್ಕೊಂಡಾಗ ಯಥೇಂದ್ರಿಯ ಬುದ್ಧಿ ಮುನಿ ಮೋಕ್ಷ ಪರಾಯಣ. ಆಗ ಅವನು ಮೋಕ್ಷಕ್ಕೆ ಮೋಕ್ಷವಂತನೆ ಅಂದ್ರೆ ಇಲ್ಲಿ ಏನು, ಮೋಕ್ಷವಂತನೆ ಅಂದ್ರೆ ಸತ್ ಮೇಲೆಲ್ಲೋ ಮೋಕ್ಷ ಸಿಗುತ್ತೆ ಅಂತಲ್ಲ. ಮೋಕ್ಷ, ಮೋಹ ಪ್ಲಸ್ ಕ್ಷಯ, ಮೋಕ್ಷ. ಮೋಹವನ್ನ ಕ್ಷಯ ಮಾಡ್ಕೊಳ್ಳೋದು, ಮೋಹವನ್ನ ಇಲ್ದೆ ಮಾಡ್ಕೊಳ್ಳೋದು. ಜೀವನ್ಮುಕ್ತಿ ಅಂದ್ರೆ ಬದುಕಿರುವಾಗಲೇನೆ ನಾವು ಮುಕ್ತಿಯನ್ನು ಹೊಂದುವುದು, ಸತ್ ಮೇಲೆ ಹೊಂದೋದಲ್ಲ. ಇಲ್ಲಿ ಬದುಕಿರುವಾಗ ಮುಕ್ತಿ ಹೊಂದಿದ್ರೇನೆ ಮೇಲೆ ಮುಕ್ತಿ ಹೊಂದೋದು. ಅದು ಮೋಹಕ್ಷಯ. ಮೋಹಕ್ಷಯ ಅಂದ್ರೆ ವಸ್ತುಗಳ ಮೇಲಿನ ಮೋಹವನ್ನ ಬಿಡುವುದು. ಇದೆಲ್ಲ ಏನು, ಪ್ರಾಣಮಯ ಕೋಶ ಶುದ್ಧಿ ಆದ್ರೆ, ಪ್ರಾಣ ಶುದ್ಧಿ ಆದ್ರೆ ಇವೆಲ್ಲ ಆಗೋದು, ಮೋಹಕ್ಷಯ ಆಗೋದು. ಕೃಷ್ಣ ಹೇಳಿದ್ರು ಭಗವದ್ಗೀತೆ, ಯತೇಂದ್ರಿಯ ಬುದ್ಧಿ ಮುನಿ ಮೋಕ್ಷ ಪರಾಯಣ, ಮೋಕ್ಷನ ಆಗ್ತಾನೆ. ಇಲ್ಲಿ ಮೋಹ ಅಂತಂದ್ರೆ ಮತ್ತೆ ಗಮನವಿಟ್ಟು ಕೇಳ್ಬೇಕು. ಮೋಹ ಅಂದ್ರೆ ವಸ್ತುಗಳ ಮೇಲಿನ, ವಸ್ತುಗಳನ್ನ ಬಿಡೋದಲ್ಲ, ಹೆಂಡ್ತಿನ ಬಿಡೋದಲ್ಲ, ಮಕ್ಕಳನ್ನ ಬಿಡೋದಲ್ಲ, ಬಂಗಾರ ಬಿಡೋದಲ್ಲ, ಬೆಳ್ಳಿ ಬಿಡೋದಲ್ಲ, ಮನೇನ್ ಬಿಡೋದಲ್ಲ, ಅದರ ಮೇಲಿನ ಅತಿಯಾದ ಪ್ರೀತಿಯನ್ನ ಬಿಡುವುದು ಮೋಕ್ಷ ಅಂದ್ರೆ. ಅಯ್ಯೋ ನನ್ನ ಮಗನೇ, ಅಯ್ಯೋ ನನ್ನ ಮನೇನೆ, ಇರ್ಲಿ, ಮನೇನೂ ಅಲ್ಲೇ ಇರುತ್ತೆ, ಹೆಂಡ್ತಿನೂ ಅಲ್ಲೇ ಇರುತ್ತೆ, ಎಲ್ಲ ಅಲ್ಲೇ ಇರುತ್ತೆ, ಎಲ್ಲೋಗುತ್ತೆ, ಎಲ್ಲಿ ಹೋಗಲ್ಲ. ಅದರ ಮೇಲಿನ ಅತಿಯಾದ ಪ್ರೀತಿಯನ್ನ ಔಟ್ಸೈಡ್ ಇದ್ದಾರೆ, ಅದ್ರ ಒಳಗಡೆ ಅಲ್ಲ, ಆತ್ಮ, ನನ್ನ ಶರೀರ ಅಲ್ಲ, ನಾನು ಆತ್ಮ ಅಂತ ತಿಳ್ಕೊಳ್ಳೋದು. ಈ ಮೋಹವನ್ನ ಕ್ಷಯ ಮಾಡಿದಾಗ, ಆ ಪ್ರಾಣಾಪಾನಗಳನ್ನ ಪ್ರಾಣ ಸಮ ಮಾಡಿದಾಗ, ಇದಕ್ಕೆ ತುಂಬಾ ಸಾಧನೆ ಮಾಡ್ಬೇಕು. ನಾವೇನೋ ಬಂದಿದ್ದೀವಿ, ಝೂಮ್ ಕೇಳ್ತಾ ಇದ್ದೀವಿ, ಕ್ಲಾಸ್ ಕೇಳ್ತಾ ಇದ್ದೀವಿ ಅಂದ್ರೆ ಏನು ಪ್ರಯೋಜನ ಇಲ್ಲ. ಸಾಧನೆ ಬಹಳ ಮುಖ್ಯ. ಇದಕ್ಕೆ ಸಾಧನೆಗೆ ಬಹಳ ಪ್ರಾಮುಖ್ಯತೆ ಕೊಡ್ಬೇಕು. 1 ಗಂಟೆ 2 ಗಂಟೆ ಕೆಲಸ, ಧ್ಯಾನ ಏನು ಕೆಲಸ ಮಾಡಲ್ಲ. ಬಂದಿದ್ದೀರಾ, ಧ್ಯಾನ ಮಾರ್ಗದಲ್ಲಿ ಬಂದಿದ್ದೀರಾ, ಇವಾಗ ನೀವೇನೋ ಎಂಟ್ರಿ ಆಗಿದ್ದೀರಾ ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಫಲ ಬಂದಿದ್ದೀರಾ ನೀವು. ಇದನ್ನ ಸಾಧನೆ ಮಾಡಿ ಇದೇ ಜನ್ಮವನ್ನೇ ಕೊನೆ ಜನ್ಮ ಮಾಡ್ಕೊಬಹುದು. ಬಹಳ ಅವಕಾಶ ಇದೆ. ಈ ಧ್ಯಾನ ಮಾರ್ಗದಲ್ಲಿ ಯಾರ್ಯಾರು ಧ್ಯಾನ ಮಾರ್ಗಕ್ಕೆ ಬಂದಿದ್ದಾರೆ ಅವರು ಅಂತಿಮ ಜನ್ಮಗಳಲ್ಲಿದ್ದಾರೆ. ಯಾರು ಧ್ಯಾನಕ್ಕೆ ಬರ್ಲಿಲ್ಲ ಅವ್ರಿನ್ನು ಏನ್ ಹೇಳಿದ್ರು ಧ್ಯಾನ ಏನ್ ಮಾಡಿದ್ರು ಮಾಡಲ್ಲ. ಅವ್ರು ಧ್ಯಾನ ಏನ್ ಹೇಳಿದ್ರು ತಲೆ ಒಳಗೆ ಹೋಗೋದೇ ಇಲ್ಲ. ಅವರು ಪ್ರಾರಂಭಿಕ ಮಾಂಸ ತಿಂದ್ರೆ ಬಿಡಲ್ಲ. ತಿಂದ್ರೆ ಏನಾಗುತ್ತೆ, ಅದೇನಕ್ಕೆ ಇರೋದು ಪ್ರಾಣಿಗಳು, ನಮಗೋಸ್ಕರ ಅಲ್ವಿರೋದು, ಏನಾಗುತ್ತೆ ಅಂತ ವಾದ ಮಾಡ್ತಾರೆ. ಅವ್ರಿಗೆ ಹೆಚ್ಚಾಗಿ ಹೇಳಕ್ಕಾಗಲ್ಲ, ಹೇಳಬಾರ್ದು ನಾವು. ಅವ್ರು ಆರಂಭಿಕ ಜನ್ಮಗಳಲ್ಲಿ ಇರ್ತಾರೆ. ಇನ್ನು ಕೆಲವರು ಕೇಳ್ತಾರೆ ಸ್ವಲ್ಪ, ಹೌದಲ್ವಾ, ಏನೋ ಇದೆಯಲ್ವಾ ಇದ್ರಲ್ಲಿ ಕೇಳ್ತಾರೆ. ಅವರು ಮಧ್ಯಮ ಜನ್ಮಗಳಲ್ಲಿ ಇರ್ತಾರೆ. ನೀವ್ ಯಾರಿವ ಧ್ಯಾನ ಮಾರ್ಗಕ್ಕೆ ಬಂದಿದ್ದೀರಾ, ಇಲ್ಲಿ ಝೂಮಲ್ಲಿ ಕ್ಲಾಸ್ ಕೇಳ್ತಾ ಇದ್ದೀರಾ, ಧ್ಯಾನ ಮಾಡ್ತಾ ಇದ್ದೀರಾ, ಅಂತಿಮ ಜನ್ಮದಲ್ಲಿ ಇದ್ದೀರಾ ನೀವು. ಈ ಕ್ಲಾಸ್ಗಳನ್ನ ಕೇಳಿ ಇನ್ಸ್ಪೈರ್ ಆಗ್ಬೇಕು ನೀವು ಧ್ಯಾನ ಮಾಡುವುದಕ್ಕೆ, ಸುಮ್ನೆ ಕೇಳಿ ಬಿಡೋದಲ್ಲ.
ಇಲ್ಲಿ ಕ್ಲಾಸ್ ಕೇಳೋದಕ್ಕಿಂತ ಮುಖ್ಯ ಧ್ಯಾನ ಮಾಡೋದೇ ಬಹಳ ಮುಖ್ಯ. ಇಲ್ಲಿ ಏನೋ ನಾನು ಹೇಳ್ದೆ, ನೀವು ಕೇಳಿದ್ರಿ, ಆಮೇಲೆ ಹೋಯ್ತು, ಅದೆಲ್ಲ ಲೆಕ್ಕ. ಸಾಧನೆ ಬಹಳ ಮುಖ್ಯ ಇಲ್ಲಿ. ಇದು ಪ್ರಾಣದ ಕೆಲಸ. ಉಚ್ಛ್ವಾಸ ನಿಶ್ವಾಸಗಳನ್ನ ಸಮಗೊಳಿಸುವುದು. ಇದು ಎಲ್ಲ ಹೃದಯದ ಎಲ್ಲಾ ಭಾಗದಲ್ಲಿ ಇರುತ್ತದೆ ಪ್ರಾಣ ಅಂದ್ರೆ. ನೋಡಿ, ಕಾಯಿಲೆ ಬಂತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಕೈಗಾಗ್ಲಿ ಕಾಲ್ಗಾಗ್ಲಿ ಕಾಯಿಲೆ ಬಂತು ಅಂದ್ರೆ ಅಲ್ಲಿ ಎಲ್ಲ ಆತ್ಮ ಅನ್ನೋದು ಹೃದಯದಲ್ಲಿ ಇದ್ರೂ ಎಲ್ಲ ಶರೀರದ ಎಲ್ಲಾ ಭಾಗದಲ್ಲಿ ಆತ್ಮ ಇರುತ್ತೆ. ಅಲ್ಲಿ ಆತ್ಮ ಶಕ್ತಿ ಕೆಲಸ ಮಾಡ್ತಾ ಇರಲ್ಲ. ಎಲ್ಲಿ ಕಾಯಿಲೆ ಆಗಿದೆ, ನಿಮ್ಗೆ ಏನಲ್ಲಿ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಆತ್ಮ ಶಕ್ತಿ ಕೆಲಸ ಮಾಡ್ತಾ ಇಲ್ಲ ಅಂತ ಲೆಕ್ಕ. ಅದಕ್ಕೆ ನೀವು ಧ್ಯಾನ ಮಾಡಿದಾಗ ವಿಶ್ವಮಯ ಪ್ರಾಣಶಕ್ತಿ ನಿಮ್ಮಲ್ಲಿ ಪ್ರವೇಶ ಮಾಡಿದಾಗ ಶರೀರದ ತುಂಬಾ ಅವನೇ ಚೈತನ್ಯವೇ ತುಂಬಿಕೊಂಡಾಗ ಕಾಯಿಲೆಗಳು ಬರಲ್ಲ ಅಂತ ಹೇಳೋದು ಪತ್ರಿಜಿಯವರು ಇದೇ ಕಾರಣಕ್ಕೆ. ರೋಗ ವಾಸಿಯಾಗುತ್ತೆ. ಸಕಲ ರೋಗ ನಿವಾರಿಣಿ, ಸಕಲ ಇಷ್ಟ ಪ್ರದಾಯಿನಿ ಧ್ಯಾನ, ಸತ್ಯ ಜ್ಞಾನ ದರ್ಶಿನಿ. ವಿಶ್ವಮಯ ಪ್ರಾಣಶಕ್ತಿ ಸಾಧನೆ ಮಾಡ. ಇದು ಪ್ರಾಣ ಅಂತಕ್ಕಂಥದ್ದು ಎಲ್ಲಾ ಕಡೆನೂ ಇರುತ್ತೆ. ತುಂಬಾ ಸಾಧನೆ ಮಾಡಿದಾಗ ಹೃದಯದ ಎಲ್ಲಾ ಭಾಗದಲ್ಲಿ ಇರುತ್ತೆ. ಇದು ಪ್ರಾಣ. ಇನ್ನ ಅಪಾನ. ಈ ಅಪಾನ ವಾಯುವಿನ ಕೆಲಸ ಏನು ಅಂತಂದ್ರೆ, ನಾವು ತಿಂದಂತ ಆಹಾರವನ್ನು ಮಲ ಮತ್ತು ಮೂತ್ರಗಳನ್ನಾಗಿ ಬದಲಾಯಿಸಿ ಹೊರ ಹಾಕುತ್ತದೆ. ಅಪಾನ ಅಂದ್ರೆ ಹೊರ ಹಾಕುತ್ತದೆ ಅಂತಂದ್ರೆ ಅದು ಆಗ್ಬೇಕು. ನೋಡಿ, ಒಂದ್ಸತಿ ನಮ್ಗೆ ಏನಾದ್ರು ಒಂದ್ಸತಿ ಮಲ ಹೋಗ್ಲಿಲ್ಲ ಅಥವಾ ಮೋಷನ್ ಆಗ್ಲಿಲ್ಲ, ಹೊಟ್ಟೆ ನೋವು ಬರ್ತಾ ಇರುತ್ತೆ. ಮೂತ್ರ ಹೋಗ್ಲಿಲ್ಲ ಅಂದ್ರೂ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಅದು ವೇಸ್ಟ್, ಹೋಗ್ಲೇಬೇಕು. ಅಲ್ಲೇನಾದ್ರೂ ಪ್ರಾಬ್ಲಮ್ ಇದೆ ಅಂದ್ರೆ ಅಲ್ಲಿ ನಿಮ್ಗೆ ಅಯ್ಯೋ ಯಾಕೋ ಬೇದಿ ಆಗ್ತಾ ಇಲ್ಲ, ಸರಿಯಾಗಿ ಯೂರಿನ್ ಸಮಸ್ಯೆ ಇದೆ ಅಂತಂದ್ರೆ ಅಲ್ಲಿಗೆ ಅಪಾನ ವಾಯು ಕೆಲಸ ಮಾಡ್ತಾ ಇಲ್ಲ. ಆ ರೀತಿಯಾಗಿ ಇದು ಅಪಾನ ವಾಯುವಿನ ಕೆಲಸ. ಇದಕ್ಕೂ ಸಹ ಧ್ಯಾನ ಮಾಡಿದಾಗ ಒಳ್ಳೆ ಶಕ್ತಿಯನ್ನು ಕೊಟ್ಟಾಗ ಇದು ನಮ್ಮ ತಿಂದಂತ ಆಹಾರಗಳು ಎಷ್ಟು ನಮ್ಗೆ ಮೋಷನ್ನು ಈಸಿ ಆಗುತ್ತೋ ಅಷ್ಟು ಶರೀರ ಸುಲಭ ಆಗುತ್ತೆ ಅಲ್ವಾ. ಈ ಮಲ ಮೂತ್ರಗಳು ಯಾವ ರೀತಿಯಾಗಿ ದೇಹದಲ್ಲಿ ಇದ್ರೆ ನಮ್ಗೆ ಯಾವ ರೀತಿ ದೇಹ ಕೆಟ್ಟೋಗುತ್ತೋ ಆ ರೀತಿಯಾಗಿ ಮಲ ಮೂತ್ರ ಅಂತಕ್ಕಂಥ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು, ಬೇಡವಾದ ಆಲೋಚನೆಗಳು ನಮ್ಮ ಶರೀರದಲ್ಲಿ ಇದ್ರೆ ನಮ್ಗೆ ಆಧ್ಯಾತ್ಮ ಸಿಗಲ್ಲ. ಮಲಮೂತ್ರ ಹೆಂಗ್ ಹೊರಗೆ ಹೋಗ್ತಾ ಇರ್ತಾವೋ ಈ ಆಲೋಚನೆಗಳು ಹಂಗೆ ಮಲ ಹೋಗ್ತಾ ಇರ್ಬೇಕು. ದೋಷಗಳು ಅಂತ ಹೇಳಿದಾರೆ ಇಲ್ಲಿ. ಮತ್ತೆ ನೆಕ್ಸ್ಟ್ ಉದಾನ ವಾಯು. ಈ ವಾಯು ಸಂಕಲ್ಪ ವಿಕಲ್ಪಗಳಿಗೆ ಸಹಾಯ ಮಾಡುತ್ತದೆ. ಸಂಕಲ್ಪ ಅಂದ್ರೆ ಏನು? ಒಳ್ಳೆ ಸಂಕಲ್ಪ. ನಾನೇನು ಇವತ್ತು ಧ್ಯಾನ ಮಾಡ್ತೀನಿ, ಧ್ಯಾನ ಮಾಡಿಸ್ತೀನಿ, ಧ್ಯಾನ ಪ್ರಚಾರ ಮಾಡ್ತೀನಿ ಅಂತ ಸಂಕಲ್ಪ. ವಿಕಲ್ಪ ಏನೋ ಬೇಡವಾದ ಕೆಲ್ಸಕ್ಕೆ ಹೋಗೋದು, ಏನೋ ಜಗಳ ಆಡ್ತಾ ಇದ್ದು ನೋಡಕ್ ಹೋಗೋದಲ್ಲಿ, ಇನ್ನೂ ಒಂದೇನೋ ವಿಚಾರ ಅಲ್ಲಿ ಬೇಡವಾದ ವಿಚಾರ ಮಾತಾಡ್ತಾ ಇರೋದು ಕೇಳಕ್ ಹೋಗೋದು. ಇದು ವಿಕಲ್ಪ. ಸಂಕಲ್ಪ ವಿಕಲ್ಪಗಳಿಗೆ ಇದು ಕಾರಣ. ಅದು ಈ ಉದಾನ ವಾಯು ನಮ್ಗೆ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಸರಿಯಾದ ಸಂಕಲ್ಪ, ವಿಕಲ್ಪ ಇರೋ ಸಂಕಲ್ಪನೇ ತಗೊಂತಾರೆ. ಒಳ್ಳೆ ಸಂಕಲ್ಪನೇ ಇರುತ್ತೆ, ಒಳ್ಳೆ ಬುದ್ಧಿನೇ ಇರುತ್ತೆ, ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ವಿಕಲ್ಪ ಕೆಲಸಗಳು ಮಾಡೋದೇ ಇಲ್ಲ ಇವು. ಉದಾನ ವಾಯು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಇದು ಉದಾನ ವಾಯುವಿನ ಕೆಲಸ, ಸಂಕಲ್ಪ ವಿಕಲ್ಪಗಳಿಗೆ ಸಹಾಯ ಮಾಡುವುದು. ಇನ್ನ ಸಮಾನ ವಾಯು. ಇದು ಸಮಾನ ವಾಯು ಅಂತಂದ್ರೆ ನಾವು ತೆಗೆದುಕೊಳ್ಳುವ ಆಹಾರವನ್ನ ಎಲ್ಲಾ ಕಡೆಗಳಿಗೂ ಸಮಾನವಾಗಿ ಕಳಿಸ್ತಾ ಇರುತ್ತೆ. ಇದು ಎಲ್ಲಾ ಕಡೆನೂ ಸಮಾನವಾಗಿ ನರನಾಡುಗಳಿಗೆ, ಅಣುಗಳಿಗೆ ಎಲ್ಲ ಕಡೆ ಕಳಿಸ್ತಾ ಇರುತ್ತೆ. ಇದು ಸಮಾನ ವಾಯುವಿನ ಕೆಲಸ. ಇದು ಸಮಾನವಾಗಿ. ಮತ್ತೆ ಇನ್ನಿರುವುದು ವ್ಯಾನ. 5ನೇದು ವ್ಯಾನವಾಯು. ಇದು ಶೀತ ಮತ್ತು ಉಷ್ಣಗಳನ್ನ ಸಮನಾಗಿಡುತ್ತದೆ. ಇದು ವಾಯು, ಇದು ಶೀತ ಉಷ್ಣಗಳನ್ನ ಸಮನಾಗಿರುತ್ತದೆ. ಇದಕ್ಕೆ ನಾವು ಅತಿ ಉಷ್ಣಗಳನ್ನ ಶೀತ ಜಾಸ್ತಿ ಆಗಿದೆ ಅಂತಂದ್ರೆ, ಉಷ್ಣ ಜಾಸ್ತಿ ಆಗಿದೆ ಅಂತಂದ್ರೆ ಇಲ್ಲಿ ವ್ಯಾನವಾಯು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಮತ್ತೆ ನಮ್ಗೆ ತಣ್ಣನೆ ಮತ್ತು ಬಿಸಿ ಅನುಭವಗಳಾಗ್ತಕ್ಕಂಥದ್ದು ವ್ಯಾನವಾಯುವಿನಿಂದಲೇ. ಇದು 5 ಉಪ ವಾಯುಗಳು. ಪಂಚಪ್ರಾಣ ಅಂದ್ರೆ ನೋಡಿ, ಪಂಚಪ್ರಾಣ ಹೋಯ್ತು ಅಂತಾರೆ. ಈ ಪಂಚಪ್ರಾಣಗಳು ಹೋದ್ಮೇಲೆ ಮನುಷ್ಯನ ದೇಹ ಶವ. ಹೇಳ್ತಾರಲ್ಲ, ಪಂಚಪ್ರಾಣ ಹೋದ್ವು ಅವನಿಗೆ, ಪಂಚಪ್ರಾಣ ಹೋದ್ವು ಅಂತೇಳಿ. ಪಂಚಪ್ರಾಣಗಳು ಹೋದ್ವು ಅಂದ್ರೆ ಅವನು ಶರೀರ ಶವ ಆಗೋದ. ಮತ್ತೆ ಇದರಲ್ಲಿ ಇನ್ನು 5 ಉಪವಾಯುಗಳಿದೆ. ನಾಗಮ, ಕ್ರೂರ್ಮ, ಕುಕುಲ, ದೇವದತ್ತ, ಧನುಂಜಯ ಅಂತ. ನಾಗಮ, ಕ್ರೂರ್ಮ, ಕುಕುಲ, ದೇವದತ್ತ, ಧನುಂಜಯ. ಇವುಗಳ ಕೆಲಸ ಏನು ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ.
ಕುಕುಲ ಅಂತಂದ್ರೆ ಸೀನುಗಳು ಬರೋದು. ಸೀನ್ತೀವಲ್ವಾ ನಾವು, ಸೀನೋದಕ್ಕೆ ಸಹಾಯ ಮಾಡ್ತದ ಈ ಕುಕುಲ ವಾಯು. ಸೀನುಗಳು ಬರೋದು ಈ ಕುಕುಲ ವಾಯುವಿನಿಂದ. ಮತ್ತೆ ದೇವದತ್ತ, ದೇವದತ್ತ ಕುಕುಲ ನಾಗಮ ವಾಯು ತೆಗು ಬರುವುದಕ್ಕೆ. ಕ್ರೂರ್ಮ ವಾಯು, ಇದು ಕ್ರೂರ್ಮ ವಾಯು ಏನ್ ಮಾಡ್ತಂದ್ರೆ ಕಣ್ಣು ರೆಪ್ಪೆ ಮುಚ್ಚೋದಕ್ಕೆ ತೆಗೆಯುವುದಕ್ಕೆ ಸಹಾಯ ಮಾಡುತ್ತೆ ಕ್ರೂರ್ಮ ವಾಯು. ನಾಗಮ ವಾಯು ತೇಗು ಬರುವುದಕ್ಕೆ ಸಹಾಯ ಮಾಡಿದರೆ, ಈ ಕ್ರೂರ್ಮ ವಾಯು ಕಣ್ಣು ಮುಚ್ಚೋದಿಕ್ಕೂ ತೆಗೆಯೋದಿಕ್ಕೂ ಸಹಾಯ ಮಾಡ್ತಾ ಇರುತ್ತೆ. ಇನ್ನ ಕುಕುಲ ವಾಯು ಅಂದ್ರೆ ಸೀನುಗಳು ಬರೋದಕ್ಕೆ ಸಹಾಯ ಮಾಡ್ತಾ ಇರುತ್ತಿದ್ದು. ಇನ್ನ ದೇವದತ್ತ ವಾಯು ಆಕಳಿಕೆ ಬರೋದಿಕ್ಕೆ, ಆಕಳಿಸ್ತೀವಲ್ವಾ, ಆಕಳೋದಿಕ್ಕೆ ಸಹಾಯ ಮಾಡ್ತದೆ. ಈ 4 ವಾಯುಗಳು ನಮಗೆ ಮನುಷ್ಯನಲ್ಲಿ ಬದುಕಿದ್ದಾಗ್ಲೇನೆ ಕೆಲಸ ಮಾಡ್ತಾ ಇರ್ತವೆ. ಯಾವುವು? ನಾಗಮ, ಕ್ರೂರ್ಮ, ಕುಕುಲ, ದೇವದತ್ತ, ಈ 5 ವಾಯುಗಳು. ಮತ್ತೆ ಧನಂಜಯ ವಾಯು ಏನಾಗುತ್ತಂದ್ರೆ ಶರೀರ ಸತ್ಮೇಲೆ ಊದಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಶರೀರ ಏನಾದ್ರೂ ನಮ್ಮ ದೇಹದಿಂದ, ಈ ಆತ್ಮ ದೇಹದಿಂದ ಉಪಕ್ರಮಿಸಿ ಆಗಿದೆ ಅಂದ್ರೆ, ದೇಹದಿಂದ ಬಿಟ್ಟೋಗಿದೆ ಅಂದ್ರೆ ಶರೀರ ಊದ್ಕೊಳ್ಳುತ್ತೆ. ಈ ಊದ್ಕೊಳ್ಳೋದಕ್ಕೆ ಧನಂಜಯ ಕೆಲಸ ಮಾಡುತ್ತೆ. ಸತ್ತೋದ್ಮೇಲೂ ಇರ್ತಕ್ಕಂಥ ವಾಯು ಧನಂಜಯ. ಅಂದ್ರೆ ಇಲ್ಲಿ ಈ ವಾಯುಗಳು, ಇದರಲ್ಲೂ 49 ವಾಯುಗಳು ಇದೆ, ಅದರಲ್ಲೂ 200 ಕ್ರಿಯೆ ಕೆಲಸ ಮಾಡ್ತಾ ಇರ್ತವೆ. ಶಂಕರಾಚಾರ್ಯರ ಆತ್ಮತತ್ವ ಅಂತಕ್ಕಂಥ ಪುಸ್ತಕದಲ್ಲಿ ಇದೆ, ನೋಡ್ಬೋದು ಯಾರಾದ್ರೂ. ಇಲ್ಲಿ 49 ವಾಯುಗಳು 200 ಕ್ರಿಯೆಗಳಾಗಿ ಕೆಲಸ ಮಾಡ್ತಾ ಇರುತ್ತೆ. ಈ 200 ಕ್ರಿಯೆಗಳು ನಮ್ಮ ಚಲನ, ವಲನೆ, ಜೀರ್ಣಶಕ್ತಿ, ಹೃದಯ ಬಡಿತ, ಕಿಡ್ನಿಗಳು ಕೆಲಸ ಮಾಡೋದು, ಇವೆಲ್ಲ ಮಾಡ್ತಾ ಇರುತ್ತೆ. ಇಲ್ಲಿ ಕ್ರಿಯೆ, ಈ ವಾಯುಗಳ ಕೆಲಸ ಏನು? ಕ್ರಿಯೆ ಅಂದ್ರೆ ನಮ್ಮ ಸಹಾಯವಿಲ್ಲದೆ ನಡೆಯುವುದನ್ನ ಕ್ರಿಯೆ ಅಂತೀವಿ. ನಮ್ಮ ಸಹಾಯವಿಲ್ಲದೆ ನಡೆಯುವುದನ್ನ ಕ್ರಿಯೆ ಅಂತೀವಿ. ಹೆಂಗೆ ಅಂದಿರಾ ನೋಡಿ, ಇವಾಗ ನಮ್ಗೇನು ತೇಗು ಬರುತ್ತೆ. ತೇಗು ನಾವು ಬರುವಂತ ತೇಗು ಬರಕ್ಕಾಗುತ್ತಾ? ತೇಗು ಅದಷ್ಟು ಕದೆ ಬರುತ್ತೆ, ಸೀನುಗಳು ಅದಷ್ಟು ಕದೆ ಬರುತ್ತೆ. ಮತ್ತೆ ಕಣ್ಣು ಮುಚ್ಚೋದು ತೆಗೆದು ನೀವು ಬರುವಂತ ಮುಚ್ಕೊಳಕ್ಕಾಗತ್ತಾ? ಅದಕ್ಕೆ ಮುಚ್ತಾ ಇರ್ತೀರಾ, ತೆಗಿತಾ ಇರ್ತೀರಾ. ಇದನ್ನ ಕ್ರಿಯೆ. ನಮ್ಮ ಸಹಾಯವಿಲ್ಲದೆ ಆಗ್ತಕ್ಕಂಥ, ಶರೀರದ ಸಹಾಯವಿಲ್ಲದೆ ಆಗ್ತಕ್ಕಂಥದ್ದು ಕ್ರಿಯೆಗಳು. ಆಕಳಿಕೆನೂ ಅಷ್ಟೇ, ನಾವು ಬಲವಂತ ಮಾಡ್ಕೊಳಕ್ಕಾಗತ್ತ? ಆಕಳಿಕೆ ಅದಷ್ಟು ಕದೆ ಬರುತ್ತೆ. ಇದು ಕ್ರಿಯೆ. ಕರ್ಮ ಅಂದ್ರೆ ನಾವು ಮಾಡುವುದು ಕೆಲಸ, ನಾವು ಮಾಡಿದ್ರೇನೆ ಆಗೋದು ಕೆಲಸ. ಅದು ಏನಾದ್ರು ಒಂದು ಕೆಲಸ ನಿನ್ ಕೈಯಿಂದ ಆಗ್ತಕ್ಕಂಥದ್ದು. ಕ್ರಿಯೆ ಮತ್ತು ಕೆಲಸ, ಇದು ಡಿಫರೆನ್ಸ್. ಕ್ರಿಯೆ ಅಂದ್ರೆ ಇಷ್ಟ ಇಲ್ದ ಇರ್ಲಿ ಕೆಲಸ ಮಾಡ್ತಾ ಇರುತ್ತೆ. ಇದು ನಮ್ ಸಹಾಯವಿಲ್ಲದೆ ಕೆಲಸ ಮಾಡ್ತಾ ಇರುತ್ತೆ, ನಮ್ ಕೈಯಿಂದ ಮಾಡುವುದು ಕರ್ಮ. ನಮ್ಮ ಇಷ್ಟ ಇರ್ಲಿ ಇಷ್ಟ ಇಲ್ದಲೆ ಕ್ರಿಯೆ. ಪ್ರಾಣಮಯ ಕೋಶ ಇಲ್ಲ ಇದ್ರೆ ಅನ್ನಮಯ ಕೋಶ ಇಲ್ಲ, ಅನ್ನಮಯ ಕೋಶ ಇಲ್ಲ ಇದ್ರೆ ಪ್ರಾಣಮಯ ಕೋಶ. ಈ ಅನ್ನಮಯ ಕೋಶವನ್ನ, ಪ್ರಾಣಮಯ ಕೋಶವನ್ನ, ಶಕ್ತಿಯನ್ನ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಧ್ಯಾನ ಮಾಡಬೇಕು. ಶುದ್ಧಿ ಆಗ್ಬೇಕು ಅಂದ್ರೆ ಧ್ಯಾನ ಬಿಟ್ರೆ ಬೇರೆ ಏನು ದಾರಿ ಇಲ್ಲ. ನೋಡಿ, ಈ ಶಕ್ತಿ ಎಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ, ಈ ಶಕ್ತಿ ಪ್ರಕೃತಿನಲ್ಲಿ ಜಾಸ್ತಿ ಇರುತ್ತೆ. ಈ ಶಕ್ತಿ ಪ್ರಕೃತಿನಲ್ಲಿ ಜಾಸ್ತಿ ಇರುತ್ತೆ ಅಂತಂದ್ರೆ ಕಾಡುಗಳಲ್ಲಿ ಜಾಸ್ತಿ ಇರುತ್ತೆ. ನೋಡಿ, ಅದಕ್ಕೆ ಋಷಿ ಮುನಿಗಳು, ಯೋಗಿಗಳು ಎಲ್ಲ ಹೋಗಿ ಎಲ್ಲಿ ಧ್ಯಾನ ಮಾಡ್ತಾ ಇದ್ರು? ಕಾಡಲ್ಲಿ ಧ್ಯಾನ ಮಾಡ್ತಾ ಇದ್ರು. ಅಲ್ಲಿ ವಿಶ್ವಮಯ ಪ್ರಾಣಶಕ್ತಿ ಜಾಸ್ತಿ ಇರುತ್ತೆ ಕಾಡಲ್ಲಿ. ನೋಡಿ, ಕಾಡಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಕಾಯಿಲೆ ಬರೋದಿಲ್ಲ. ಹುಲಿ, ಚಿರತೆ ಕಾಯಿಲೆ ಬರುತ್ತಾ? ಸಾಮಾನ್ಯವಾಗಿ ಅಲ್ಲಿ ಇರೋ ಪ್ರಾಣಿಗಳಿಗೆ ಕಾಯಿಲೆ ಬರಲ್ಲ. ಅಲ್ಲಿ ವಿಶ್ವಮಯ ಪ್ರಾಣಶಕ್ತಿ ಜಾಸ್ತಿ ಇರುತ್ತೆ. ನೋಡಿ, ಋಷಿ ಮುನಿಗಳಿಗೆ ಕಾಯಿಲೆ ಬರ್ತಿರ್ಲಿಲ್ಲ, ಅವರು ಅಲ್ಲೇ ಧ್ಯಾನ ಮಾಡ್ತಾ ಇದ್ರು, ಅಲ್ಲೇ ಇರ್ತಾ ಇದ್ರು. ಅವರು ವಾನಪ್ರಸ್ಥ ಅಂದ್ಮೇಲೆ, ವಯಸ್ಸಾದ್ಮೇಲೆ ವಾನ ಕಾಡಲ್ಲಿರೋ ರೋಗಿ ಅವರು ಸಾಕು ಈ ಸಂಸಾರ ಅಂತೇಳಿ ಆರೋಗ್ಯವಾಗಿರ್ತಾ ಇದ್ರು. ಅದೇ ನಮ್ಮ ಮನೆಗಳಲ್ಲಿ ಸಾಕಿರ್ತಕ್ಕಂಥ ಪ್ರಾಣಿಗಳಿಗೆ ಕಾಯಿಲೆ ಬರ್ತಾ ಇರುತ್ತೆ. ಕಾರಣ ಅಲ್ಲಿ ಪ್ರಾಣಶಕ್ತಿ ಕಡಿಮೆ ಇರುತ್ತೆ. ಅಲ್ಲಿ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ಕಾಡಿನಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಧ್ಯಾನ ಮಾಡುವುದರಿಂದ ಮಾತ್ರ ಇವನ್ನೆಲ್ಲ ಶುದ್ಧಿ ಮಾಡ್ಕೋಬಹುದು ನಾವು, ಪ್ರಾಣಮಯ ಕೋಶವನ್ನ. ಮತ್ತೆ ಇನ್ನ ಪ್ರಾಣಮಯ ಕೋಶನೇ ಕೊಟ್ಟಿರೋದು. ಬ್ರೀಫ್ ಆಗಿ ಮನೋನ್ಮಯ ಕೋಶದ ಬಗ್ಗೆ ತಿಳ್ಕೊಳ್ಳೋಣ ಲೈಟ್ ಆಗಿ. ಮನೋನ್ಮಯ ಕೋಶ ಅಂತಂದ್ರೆ ಮನಸ್ಸು ಪ್ಲಸ್ ಜ್ಞಾನೇಂದ್ರಿಯಗಳು ಮನೋನ್ಮಯ ಕೋಶ.
ಮನಸ್ಸು ಪ್ಲಸ್ ಜ್ಞಾನೇಂದ್ರಿಯಗಳು ಮನೋನ್ಮಯ ಕೋಶ. ಇಲ್ಲಿ ಮನಸ್ಸನ್ನು ಶುದ್ಧಿ ಮಾಡಬೇಕು ಮನೋಮಯ ಕೋಶದಲ್ಲಿ. ಜ್ಞಾನೇಂದ್ರಿಯಗಳಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ. ಈ ಚರ್ಮವನ್ನ ಇವೆಲ್ಲವನ್ನು ಸ್ಪರ್ಶ ಏನು ಇಲ್ದಂಗೆ, ಇವಕ್ಕೇನು ಕೆಲಸ ಮಾಡ್ದಂಗೆ, ಇವಕ್ಕೆಲ್ಲ ರೆಸ್ಟ್ ಕೊಟ್ಟವನ್ನ ಒಳಗಡೆ ಹಾಕೋಬೇಕು. ಪತಂಜಲಿ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅಂತಾರೆ. ಪ್ರತ್ಯಾಹಾರ ಅಂದ್ರೆ ಹೊರಗಿನ ಇಂದ್ರಿಯಗಳನ್ನ ಒಳಗಡೆ ಅಂತರ್ಮುಖ ಮಾಡ್ಕೊಳ್ಳೋದು. ಮನೋನ್ಮಯ ಕೋಶ. ಮನೋನ್ಮಯ ಕೋಶದ ಕೆಲಸ ಏನು? ಆಲೋಚನೆ. ಮತ್ತೆ ನೆಕ್ಸ್ಟ್ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿಯಿಂದ ಆಗಿರೋದದು. ಮನಸ್ಸು ಪ್ಲಸ್ ಬುದ್ಧಿ ವಿಜ್ಞಾನಮಯ ಕೋಶ. ಮನಸ್ಸು ಬುದ್ಧಿ ಏನು ಆಲೋಚನೆ ಮಾಡ್ತಾ ಇರುತ್ತೆ, ಮನಸ್ಸು ಅದನ್ನ ಮಾಡ್ತಾ ಇರುತ್ತೆ. ಮತ್ತೆ ಆನಂದಮಯ ಕೋಶ, ಲಾಸ್ಟ್ ಹೇಳಿದ್ನಲ್ವಾ, ಆನಂದಮಯ ಕೋಶದಲ್ಲಿ ಏನು ಇಲ್ಲ, ಸೊನ್ನೆ. ಲಿಂಗ, ಮಹಾಲಿಂಗ, ಮಹೇಶ, ಭಕ್ತ, ಪ್ರಸಾದಿ, ಪ್ರಾಣಲಿಂಗ, ಶರಣ, ಐಕ್ಯ ಅಂತ ಹೇಳಿದ್ದಾರೆ ಷಟ್ಸ್ಥಳಗಳಲ್ಲಿ. ನಮ್ಮ ಚಿನ್ಮಯ ಚನ್ನಬಸವಣ್ಣವರು ಷಟ್ಸ್ಥಳಗಳಲ್ಲಿ ಶರಣ ಹೇಳಿದ್ದಾರೆ. ಅಲ್ಲಿ ಲಾಸ್ಟ್ ಐಕ್ಯ, ಆನಂದ. ಆನಂದೋ ಬ್ರಹ್ಮ, ಅದು ಲಾಸ್ಟ್. ಅದು ನೀವು ಸಂಪೂರ್ಣ ಧ್ಯಾನ ಮಾಡಿ ಲಿಂಗ ಸ್ಥಿತಿಗೆ ಹೋದಾಗ ನೀನು ಆನಂದವಾಗಿರ್ತೀಯ. ಆನಂದಮಯ ಕೋಶ. ಮತ್ತೆ ಪತ್ರಿಜಿಯವರು ಈ ಪ್ರಾಣಮಯ ಕೋಶದ ಬಗ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಪ್ರಾಣಮಯ ಕೋಶ ಶುದ್ಧಿ ಮಾಡೋದು ಅಂದ್ರೆ ಲಿಂಗ ಪೂಜೆ ಅಂತ ಹೇಳಿದ್ದಾರೆ. ಲಿಂಗ ಪೂಜೆ ಅಂತಂದ್ರೇನು? ನಮ್ಮ ಲಿಂಗ ಅಂದ್ರೆ ಪ್ರಾಣವನ್ನ ಶುದ್ಧಿ ಮಾಡುವುದು, ಶುದ್ಧೀಕರಣ ಮಾಡುವುದೇ ಲಿಂಗ ಪೂಜೆ. ಕೈಯಲ್ಲಿ ಇಟ್ಕೊಂಡು ಮಾಡೋ ಲಿಂಗ ಪೂಜೆ ಅದಿರ್ಲಿ, ಪ್ರಾಥಮಿಕ ಅದು ಅಲ್ವಾ, ಅದು ಲಿಂಗ ಪೂಜೆ ಅಲ್ಲ. ಅದು ತತ್ಕಾಲಿಕ. ಅದು ಪ್ರಾಣ ಪೂಜೆ. ಪ್ರಾಣ ಪೂಜೆ ಅಂದ್ರೆ ಪ್ರಾಣ ಅಂದ್ರೆ ಇಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮದ ಹೊರಗಿರ್ತಕ್ಕಂಥ ಪ್ರಾಣ ಶುದ್ಧಿ ಆದ್ರೇನೆ ಆತ್ಮ ಶುದ್ಧಿ ಆಗೋದು. ಲಿಂಗ ಪೂಜೆ ಮಾಡೋದು ಅಂದ್ರೆ ಪ್ರಾಣಮಯ ಕೋಶ ಶುದ್ಧಿ ಆಗೋದು. 2,72,000 ನಾಡಿ ಮಂಡಲ ಇರುತ್ತೆ ಪ್ರಾಣಮಯ ಕೋಶದಲ್ಲಿ. ಈ 2,72,000 ನಾಡಿ ಮಂಡಲಗಳು ಶುದ್ಧಿ ಆಗುತ್ತೆ ಧ್ಯಾನ ಮಾಡಿದಾಗ. ಅದು ಲಿಂಗ ಪೂಜೆ. ಟೈಮ್ ಆಯ್ತಾ ಮೇಡಮ್? ಇಲ್ಲ, ಇದೆ ಸರ್, ಮಾತಾಡಿ. ಅಲ್ವಾ? ಇದು ನಮ್ಮ ಪ್ರಾಣಮಯ ಬಗ್ಗೆ. ಈ ಪ್ರಾಣಮಯ ಕೋಶದ ಬಗ್ಗೆ, ಲಿಂಗ ಪೂಜೆಯ ಬಗ್ಗೆ ಒಬ್ಬ ಮಹಾನುಭಾವರು ಒಂದು ಹಾಡು ಹೇಳಿದ್ದಾರೆ. ಆ ಹಾಡು ಹೇಳಿ ಈ ಸೆಷನ್ ನ ಮುಗಿಸ್ತೀನಿ. ಲಿಂಗ ಪೂಜೆಯ ಮಾಡಿರೋ ನೀವೆಲ್ಲರೂ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ನೀವೆಲ್ಲರೂ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಗಂಗಾ ಯಮುನೆಯರ ಸಂಗಮದಲ್ಲಿ ಮಿಂದು, ಗಂಗೆ ಯಮುನೆಯರ ಸಂಗಮದಲ್ಲಿ ಮಿಂದು, ಶೃಂಗಾರವೆಂಬ ಪರಿಪರಿ ರಂಗ ಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ ನೀವೆಲ್ಲರೂ, ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ವರಭಕ್ತಿ ಜಲವ ನೀಡಿ ಮಜ್ಜನಗೈದು, ವರಭಕ್ತಿ ಜಲವ ನೀಡಿ ಮಜ್ಜನಗೈದು, ವಿರತಿ ಗಂಗವ ನೀಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಕರ್ಣೇಂದ್ರಿಯಗಳೆಂಬ ನಿರೂಪಮ ಅಕ್ಷತೆಯ ನಿಟ್ಟು, ಕರ್ಣೇಂದ್ರಿಯಗಳೆಂಬ ನಿರೂಪಮ ಅಕ್ಷತೆಯ ನಿಟ್ಟು, ಅರಿವೆಂಬ ನಿರ್ಮಲ ಕರತಲ ಪುಷ್ಪವ ನೀಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಅರುಷವೆಂಬ ಧೂಪವ ಸಮರ್ಪಿಸಿ ಪರಬಿಂದು ಪ್ರತಿದೀಪ ನೀರವ ನಿತ್ತಿ, ಪರಿಪೂರ್ಣ ನೈವೇದ್ಯ ಮಾಡಿ ಮೆರೆವ ತ್ರಿಗುಣಗಳೆಂಬ ತಾಂಬೂಲವನ್ನಿಟ್ಟು ಲಿಂಗ ಪೂಜೆಯ ಮಾಡಿರೋ ನೀವೆಲ್ಲರೂ, ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಕರದಿಷ್ಟ ಲಿಂಗವ ಶರೀರದಲ್ಲಿ, ಕರದಿಷ್ಟ ಲಿಂಗರಿವ ಶರೀರದಲ್ಲಿ, ಪರವಸ್ತು ತಾನಾಗಿಹೆನೆಂದು ಪರಿಪರಿ ನೀಡಿ ಶಂಭು ಶಿವ ಬರೆದ
ಲಿಂಗ ಪೂಜೆ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಇದರ ಅರ್ಥವನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಲಿಂಗ ಪೂಜೆ ಏನು ಅನ್ನೋದ್ರ ನಿಮ್ಮ ಪ್ರಾಣಮಯ ಕೋಶ ಅಂದಿದ್ದಕ್ಕೆ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣಲಿಂಗವ ಪೂಜೆಯ ಮಾಡಿರೋ ಅಂತ ಹೇಳ್ತಾ ಇದ್ದಾರೆ ನೋಡಿ, ಗಮನಿಸ್ಕೋಬೇಕು ಇಲ್ಲಿ. ನಿಮ್ಮಳು ಪ್ರಾಣ ಲಿಂಗ ಪೂಜೆ ಮಾಡ್ರಿ. ನಿಮ್ಮ ಒಳಗಡೆ ಇರ್ತಕ್ಕಂಥ ಈ ಕೈ ಮೇಲೆ ಇಟ್ಕೊಂಡಿರ್ತಕ್ಕಂಥ ಇಷ್ಟಲಿಂಗ ಪೂಜೆ ಅಲ್ಲಪ್ಪ, ಪ್ರಾಣಲಿಂಗ ಪೂಜೆ ಮಾಡ್ರಿ. ನಿಮ್ಮಳು ಪ್ರಾಣಲಿಂಗ ಪೂಜೆಯ ಮಾಡಿರೋ. ಮತ್ತೆ ಆ ಪ್ರಾಣಲಿಂಗ ಪೂಜೆ ಮಾಡ್ಬೇಕಾದ್ರೆ ನೀರ್ ಹಾಕ್ಬೇಕಲ್ವಾ? ಗಂಗೆ ಯಮುನೆಯರ ಸಂಗಮದಲ್ಲಿ ಮಿಂದು. ಗಂಗೆ ಯಮುನೆಯರು ಅಂದ್ರೆ ಗಂಗೆ ಅಂದ್ರೆ ಉಚ್ಛ್ವಾಸ, ಯಮುನೆ ಅಂದ್ರೆ ನಿಶ್ವಾಸ. ಉಚ್ಛ್ವಾಸ ನಿಶ್ವಾಸ ಇವೆರಡರಲ್ಲಿ ಇದರಲ್ಲಿ ಎರಡನ್ನು ಸೇರಿಸಿ ಇದರಲ್ಲಿ ಅಂದ್ರೆ ಉಸಿರಾಟದಲ್ಲಿ ತನ್ನನ್ನು ತಾನು ತೊಡಗಿಸ್ಕೋಬೇಕು. ಎಲ್ಲವನ್ನು ಮರೆತು ಉಸಿರಾಟನೆ ಗಮನಿಸ್ಬೇಕು. ಇದರ ಅರ್ಥ ಉಸಿರಾಟ ತನ್ನಂತಾನು. ಮಿಂದು ಅಂದ್ರೆ ಉಸಿರಾಟದಲ್ಲೇ ಗಮನ ಇರ್ಬೇಕು, ಎಲ್ಲಿ ಹೋಗ್ಬಾರ್ದು ಗಮನ. ಆಲೋಚನೆ ಬಂತ ಕಟ್ ಮಾಡ್ಬೇಕು, ಮತ್ತೆ ಉಸಿರಾಟದಲ್ಲಿ ಗಮನ ಕೊಡ್ಬೇಕು. ಆಲೋಚನೆ ಬಂತ ಕಟ್ ಮಾಡ್ಬೇಕು, ಮತ್ತೆ ಉಸಿರಾಟ. ಗಂಗೆ ಯಮುನೆಯರ ಸಂಗಮ ಅಂದ್ರೆ ಇದು. ಗಂಗೆ ಯಮುನೆಯರ ಸಂಗಮದಲ್ಲಿ ಶೃಂಗಾರ ಪರಿಪರಿ ರಂಗಮಂಟಪದೊಳು. ಶೃಂಗಾರ ಪರಿಪರಿ ರಂಗಮಂಟಪ ಅಂದ್ರೆ ಈ ಸುಂದರವಾದಂತಹ, ಶೃಂಗಾರ ಅಂದ್ರೇನು? ಸುಂದರವಾದಂತಹ ದೇಹ. ರಂಗಮಂಟಪ ಅಂದ್ರೆ ಈ ಸುಂದರವಾದಂತಹ ದೇವ್. ನೋಡ್ರಿ ಭಗವಂತ ಏನ್ ಕೇಳ್ತಾರೆ? ನಂಗೆ ಅದ್ ಬೇಕಪ್ಪ, ಇದ್ ಬೇಕಪ್ಪ, ಅದ್ ಕೊಡು, ಇದ್ ಕೊಡು ಅಂತ ಕೇಳ್ತಾರೆ. ಯಾರೋ ಒಂದ್ ಕೇಳಿದ್ರಂತೆ, ಏನಯ್ಯ ನಿನ್ಗೆ ಏನ್ ಬೇಕು ಅಂದ್ರೆ, ಸರಿ ಸ್ವಲ್ಪ ಒಂದ್ ಕೈ ಕೊಡಪ್ಪ ಅನ್ನಂತೆ. ಇಲ್ಲ ಕೈ ಕೊಡಕ್ ಆಗಲ್ಲಪ್ಪ ಅಂತಂತೆ. ಒಂದ್ ಕಣ್ಣು ಕೊಡ ಏನಂತೆ. ನಾನ್ ಕಣ್ಣು ಕೊಡಕ್ ಆಗಲ್ಲಪ್ಪ ಅನ್ನಂತೆ. ಇಂತಹ ಬೆಲೆ ಬಾಳದಂತಹ ಕೊಡಕ್ ಆಗದೆ ಇರೋಂಥ ವಸ್ತುಗಳನ್ನ ಇಟ್ಕೊಂಡು ಇನ್ನೇನ್ರಿ ಬೇಕು ನಮ್ಗೆ? ಕೈ ಇದೆ, ಕಾಲಿದೆ, ಕಣ್ಣಿದೆ. ಭಗವಂತನ ಏನ್ ಬೇಡ್ಕೋಬೇಕು ನಾವು? ಯಾಕೆ ಬೇಡ್ಕೋಬೇಕು? ಇದೆಯಲ್ಲ ಸಾಧನೆ ಮಾಡಿ ಇದ್ರಲ್ಲಿ ಮಾಡ್ಕೋಬೋದಲ್ವಾ? ಅಂದ್ರೆ ಈ ರೀತಿ ಶೃಂಗ ಈ ದೇಹ ಪಡ್ಕೋಬೇಕಾದ್ರೆ, ಒಂದು ದೇಹ, ಒಂದು ಆತ್ಮ ಈ ದೇಹಕ್ಕೆ ಬರ್ಬೇಕಾದ್ರೆ 5,000 ಆತ್ಮಗಳು ಅಲ್ಲಿ ಮೇಲಿ ಕಾಯ್ತಾ ಇರ್ತವೆ ನೋಡಿ. ಬಹಳ ಗಮನ ಇಟ್ಟು ಕೇಳಿ. ಯಾಕೆ ಶೃಂಗಾರ ಪರಿಪರಿ ಅಂತ ಹೇಳಿದ್ದಾರೆ ಅಂದ್ರೆ, ಈ ದೇಹ ತಗೊಳ್ಳೋದು ಎಷ್ಟೋ ಜನ್ಮದ ಪುಣ್ಯ. 84 ಜೀವ ರಾಶಿಗಳನ್ನು ದಾಟಿ ಬಂದದ್ದು ಈ ಮಾನವ ಶರೀರ. ಈ ಮಾನವ ಶರೀರ ತಗೊಂಡಿರೋದೇ ಒಂದು ಭಾಗ್ಯ. ಈ ಸುಂದರವಾದಂತಹ ಒಂದು ದೇಹ ಇದೆಯಲ್ವಾ, ಈ ದೇಹನ ಪಡ್ಕೋಬೇಕಾದ್ರೆ 5,000 ಆತ್ಮಗಳಲ್ಲಿ ಕ್ಯೂ ನಿಂತ್ಕೊಂಡಿರ್ತಾವಲ್ಲಿ. ಯಾವ ಒಂದು ಗಂಡು ಹೆಣ್ಣು ಸೇರೋದಕ್ಕೆ ಕಾಯ್ಕೊಂಡಿರ್ತಾವಲ್ಲಿ, ಹೋಗಿ ಸೇರ್ಕೊಂಡ್ಬಿಡೋಣ, ಮಾನವ ಜನ್ಮ ತಗೊಳ್ಳೋಣ ಅಂತ ಈ ಶೃಂಗಾರ ರಂಗಮಂಟಪ, ಈ ಶೃಂಗಾರವಾದಂತಹ ದೇಹದೊಳಗೆ ಇರ್ತಕ್ಕಂಥ ಆ ಲಿಂಗ ಪೂಜೆ, ಈ ದೇಹದೊಳಗೆ ಇರ್ತಕ್ಕಂಥದ್ದು ಪೂಜೆ ಮಾಡ್ರಿ. ವರಭಕ್ತಿ ಜಲವ ನೀಡಿ. ಭಕ್ತಿ ಅಂದ್ರೆ ಏನು? ಇಲ್ಲಿ ಸೊನ್ನೆ, ಏನು ಇಲ್ಲ, ಒಂದೇ ಕಡೆ ಗಮನ. ಭಕ್ತಿ ಮಾರ್ಗ ಬಿಟ್ಮೇಲೆ ಇನ್ನು ಭಕ್ತಿ ಮಾರ್ಗ ಅಂದ್ರೆ ಪೂಜೆ ಮಾಡೋದಲ್ಲ, ಏಕಾಗ್ರತೆ. ಭಕ್ತಿ ಜಲವ ನೀಡಿ ಅದನ್ನು ಮಜ್ಜನಗೈದು ಕರ್ಣೇಂದ್ರಿಯಗಳೆಂಬ ಅಕ್ಷತೆ. ಯಾವುದು ಅಕ್ಷತೆ? ಕರ್ಣೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಇವೆಲ್ಲವನ್ನ ಅಕ್ಷತೆಗಳು ಹೆಂಗ್ ಸಮರ್ಪಿಸ್ತಿರೋ ಅವೆಲ್ಲವನ್ನ ಸಮರ್ಪಿಸ್ಬೇಕು. ಮನಸ್ಸು ಶೂನ್ಯ ಮಾಡ್ಬೇಕು. ಮನಸ್ಸು, ಅಹಂಕಾರ, ಚಿತ್ತ, ಬುದ್ಧಿ. ಮನಸ್ಸು ಶೂನ್ಯ ಮಾಡಿದ್ರೆ ಬುದ್ಧಿ ಬರುತ್ತೆ, ವಿವೇಕ ಬರುತ್ತೆ. ವಿವೇಕ ಬಂದ್ರೆ ವಿಚಕ್ಷಣ ಜ್ಞಾನ ಬರುತ್ತೆ. ವಿಚಕ್ಷಣ ಜ್ಞಾನ ಬಂದ್ರೆ ಜ್ಞಾನ ಬರುತ್ತೆ. ಬುದ್ಧಿ ಆಯ್ತಲ್ಲ, ಮನಸ್ಸು, ಬುದ್ಧಿ, ಚಿತ್ತ. ಯಾವಾಗ ಚಿತ್ತ ಏನಂದ್ರೆ, ಮನಸ್ಸು ಚಿತ್ತಿಗೆ ಏನು ವ್ಯತ್ಯಾಸ ಅಂದ್ರೆ, ಮನಸ್ಸು ಸಂಕಲ್ಪ ವಿಕಲ್ಪಗಳು ಮಾಡುತ್ತೆ. ಮನಸ್ಸು ಏನ್ ಬೇಕು ಏನ್ ಬೇಡ. ಚಿತ್ತ ಹಂಗಲ್ಲ, ಸದಾ ಕಾಲ ಹಿಂದೆ ನಡೆದಿದ್ದು ಮುಂದೆ ನಡೆಯೋದು ಯೋಚನೆ ಮಾಡ್ತಾ ಇರ್ತೀವಿ ನಾವು. ಅದು ಚಿತ್ತದ ಕೆಲಸ. ಮನಸ್ಸು ಚಿತ್ತಗೂ ಡಿಫರೆನ್ಸು. ಮನಸ್ಸು ಸಂಕಲ್ಪ ಬೇಕು ಬೇಡಗಳನ್ನ ಹೇಳ್ತಾ ಇರುತ್ತೆ. ತಿನ್ಬೇಕು, ಇದು ತಿನ್ಬೇಕು, ಆ ಮನೆ ಕಟ್ಬೇಕು, ಈ ಮನೆ ಕಟ್ಬೇಕು, ನಾನು ಮದುವೆ ಮಾಡ್ಕೋಬೇಕು, ಓದ್ಬೇಕು. ಇದು ಮನಸ್ಸಿನ ಕೆಲಸ. ಚಿತ್ತ ಅಂದ್ರೆ ಎಂದೊಂದೋ ನಡೆದಿರೋವನ್ನು ಯೋಚನೆ ಮಾಡ್ತಾ ಇರುತ್ತೆ ಚಿತ್ತ. ಇದು ಅದನ್ನೇ ಆ ಚಿತ್ತ ನಿಲ್ಸೋದು ಬಹಳ ಕಷ್ಟದ ಕೆಲಸ. ಈ ಚಿತ್ತ, ಮನಸ್ಸು ಅಂದ್ರೆ ಅಹಂಕಾರ. ಇವೆಲ್ಲ ಹೋದಾಗ ನಮ್ಮ ಚಿತ್ತದಲ್ಲಿರ್ತಕ್ಕಂಥ ಆಹಾರ ಕಡಿಮೆ ಆದಾಗ, ಅಹಂಕಾರ ಕಡಿಮೆ ಆದಾಗ ನಾವೊಂದು ಪರಿಪೂರ್ಣ ಆತ್ಮವಾಗಿ ಮೆರಿತೀವಿ ನಾವು. ಅಹಂಕಾರ ಕಡಿಮೆ ಆಗ್ಬೇಕು. ಅಹಂಕಾರ ಅಂದ್ರೇನು? ಅಹಂಕಾರ ಕಾಯ, ಅಹಂ ಅಂದ್ರೆ ನಾನು ಶರೀರ ಅಲ್ಲ ಆತ್ಮ ಅಂತಕ್ಕಂಥ ಸ್ಥಿತಿ ಬರುವುದು ಅಹಂಕಾರ. ಅದನ್ನೆಲ್ಲ ವರಭಕ್ತಿ ಜಲವ ನೀಡಿ ಕರ್ಣೇಂದ್ರಿಯಗಳ ನಿರುಪಮ ಅಕ್ಷತೆಯನ್ನಿಟ್ಟು ನಿರ್ಮಲ ಅರಿವೆಂಬ ನಿರ್ಮಲ ಕರದ ಅರಿವೆಂಬ ನಿರ್ಮಲ ಕರ. ಪುಷ್ಪ ಯಾವುದು? ಪುಷ್ಪ ಅರಿವು ಅಂದ್ರೇನು? ತಿಳುವಳಿಕೆ. ಅರಿವೇ ಗುರು. ಜ್ಞಾನ. ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತಕ್ಕಂಥ ಜ್ಞಾನದಿಂದ ಮಾಡ್ರಿ ಪೂಜೆಯನ್ನ. ನೀವು ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ರಿ. ಅದು ಭಗವಂತನಿಗೆ ಕೊಡ್ತಕ್ಕಂಥ ಪುಷ್ಪ. ಅರಿವೆಂಬ ನಿರ್ಮಲ ಕರ್ಮ. ಅರುಷವೆಂಬ ಧೂಪವ ಸಂತೋಷ.
ಸಂತೋಷ ಧೂಪ ಬೆಳಗೋದು ಅಂದ್ರೆ ಅದೇನು ಧೂಪ ಹಾಕಿ ಧೂಪ ಬೆಳಗೋದಲ್ಲ. ಹರುಷ ಅಂದ್ರೆ ಸಂತೋಷ, ಆನಂದ ಅಂತಕ್ಕಂತನ ಧೂಪ ಹಾಕಿದಾಗ ಪರಬಿಂದು ನೀನೇ ಆಗ್ತೀಯ. ಏನು ಇಲ್ಲ, ಪರಿಪೂರ್ಣ ನೈವೇದ್ಯ ಆಗ್ತೀಯ ಅಂದ್ರೆ ಅವಾಗ ನೀನೇನು ಇರಲ್ಲ. ಯಾವಾಗ ತ್ರಿಗುಣಗಳೆಂಬ ತಾಂಬೂಲವನ್ನು ಇಟ್ಟು, ತ್ರಿಗುಣ ಅಂದ್ರೇನು? ತಮೋಗುಣ, ರಜೋಗುಣ, ಸಾತ್ವಿಕ ಗುಣಗಳೆಲ್ಲವನ್ನು ಅರ್ಪಿಸಿ ನಿರ್ಗುಣ ಆಗ್ಬೇಕು. ಇವೆಲ್ಲ ಬಿಟ್ಟು ನಿರ್ಗುಣ ಅಂದ್ರೆ ಏನು ಇಲ್ಲ, ಒಳ್ಳೆಯದು ಇಲ್ಲ, ಕೆಟ್ಟದ್ದು ಇಲ್ಲ, ನಿರ್ಗುಣ ರಾಮ. ಅವೆಲ್ಲ ಇಟ್ಟಾಗ ಕರದಿಷ್ಟ ಲಿಂಗವ ಶರೀರದಲ್ಲಿ, ಈ ಶರೀರದಲ್ಲಿ ಇರ್ತಕ್ಕಂಥ ಆತ್ಮ ಪರವಸ್ತು ತಾನಾಗಿರುತ್ತೆ. ಅಂದ್ರೆ ಏನು ಬೇರೆ ವಸ್ತುಗಳೇನು ಇಲ್ಲ, ನಾನು ಒಂದೇ ಇರೋದು, ಇಲ್ಲಿ ಆತ್ಮ ಒಂದೇ ಇರೋದು ಅಂತಕ್ಕಂಥ ಒಂದು ಜ್ಞಾನ ಇದು ಬರುತ್ತದೆ. ಮತ್ತೆ ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಥ್ಯಾಂಕ್ ಯು. ಶರಣಾರ್ಥಿಗಳು ಸರ್. ತುಂಬಾ ಅದ್ಭುತವಾಗಿರುವಂತಹ ವಿಷಯವನ್ನ ಹೇಳಿದ್ರಿ. ಎಥೆರಿಕ್ ದೇಹದ ಬಗ್ಗೆ ಮತ್ತು ಪಂಚಕೋಶಗಳಾದ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಹಾಗೆ ಕೊನೆಗೆ ನೀವು ಆತ್ಮನೇ ಲಿಂಗ, ನಮ್ಮೊಳಗಿರುವಂತಹ ಲಿಂಗನೇ ದೇವ್ರು ಅಂತ ಹೇಳಿ ಅದಕ್ಕೆ ಯಾವ ರೀತಿ ಪೂಜೆ ಮಾಡ್ಬೇಕು, ಅದಕ್ಕೆ ಹೊರಗಡೆಯಿಂದ ತರುವಂತ ಹೂವು ಮುಖ್ಯ ಅಲ್ಲ, ಮತ್ತೆ ಧೂಪ ಮುಖ್ಯ ಅಲ್ಲ, ಅದೆಲ್ಲ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಸಾಧಕರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ಸರ್, ಅದಕ್ಕೆ ನೀವು ಉತ್ತರ ಕೊಡ್ಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸ್ತೀನಿ. ಥ್ಯಾಂಕ್ ಯು ಸರ್. ನಂದಿನಿ ಪ್ರಸನ್ನ ಅಂತ ಅವ್ರ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ ಮೇಡಮ್. ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ನಮಸ್ತೆ ಸರ್. ಶರಣಾರ್ಥಿ ಸರ್, ಮತ್ತೊಮ್ಮೆ ನಿಮ್ಮ ಸಂಗಮ ನಮ್ಗೆ ಬಹಳ ಖುಷಿ ಆಯ್ತು ಸರ್. ಆಕ್ಚುಲಿ ನಾವು ನಿಮ್ ಕ್ಲಾಸ್ ಅಂದ ತಕ್ಷಣ ನನ್ಗೆ ತುಂಬಾ ಜಾಸ್ತಿ ನನ್ಗೆ ಇಷ್ಟ ಸರ್ ನಿಮ್ ಕ್ಲಾಸ್ ಅಂದ್ರೆ. ಫಸ್ಟ್ 21 days ಅಲ್ಲೂ ಕೂಡ ನಿಮ್ ಕ್ಲಾಸ್ ಬಂದಿತ್ತು, ಈಗ್ಲೂ ಬಂದಿದೆ. ನೀವೊಂದ್ ಹಾಡ್ ಹೇಳೋದಾಗಿರ್ಬೋದು ಸರ್, ಪ್ರತಿಯೊಂದು ವಿವರಣೆ ಕೊಡೋದಾಗಿರ್ಬೋದು ಸರ್, ನಿಜವಾಗ್ಲೂ ನಮ್ಗೆ ಅದನ್ನ ಹೇಳ್ಲಿಕ್ಕೆ ಪದಗಳೇ ಸಿಗಲ್ಲ ಅಷ್ಟು. ಯಾಕೆ ಅಂತಂದ್ರೆ ನಾವು ಇಷ್ಟು ಹೆಂಗಾಗಿದ್ರು ನಮ್ಗೂ ನಿಮ್ಮಷ್ಟು ಎನರ್ಜಿ ಬರಲ್ಲ ಸರ್. ಆಕ್ಚುಲಿ ಹೇಳ್ಬೇಕಂತಂದ್ರೆ ನೀವೊಂಥರ ನಮ್ಗೆ ಚೇತನ, ಇನ್ಸ್ಪಿರೇಷನ್ ಸರ್. ನೀವು ಪ್ರತಿ ಸರಿ ನೋಡ್ದಾಗ್ಲೂನು ನಾವು ಹೊಸ ವಿಚಾರಗಳನ್ನೇ ತಿಳ್ಕೊತಾ ಇರ್ತೀವಿ ನಿಮ್ ಬಗ್ಗೆ. ಆಮೇಲೆ ನಿಮ್ಮದೇನಾದ್ರೂ ಸೆಷನ್ ಅಂದ್ರೆ ಅಲ್ಲಿ ಒಂದು ಹಾಡ್ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಸರ್. ಇವತ್ತಿನ ಸೆಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸರ್. ಲಿಂಗದ ಮೇಲೆ ಹಾಡ್ ಹೇಳಿದಾಗಿರ್ಬೋದು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾಗಿರ್ಬೋದು ಸರ್, ಬಹಳ ಅದ್ಭುತವಾಗಿತ್ತು ಸರ್. ಒಂದು ಕ್ಷಣ ನಮ್ಮ ಗಮನ ಆ ಕಡೆ ಈ ಕಡೆ ಹೋಗಿಲ್ಲ ಸರ್, ಅಷ್ಟು ಅದ್ಭುತವಾಗಿ ಬಂತು ಸರ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೇಕು, ಮತ್ತೆ ದಯವಿಟ್ಟು ಎಲ್ಲಾರು ಪ್ರಶ್ನೆಗಳನ್ನ ಕೇಳ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಓಕೆ, ಮಾಲಿನಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದೀರಾ, ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ ಮೇಡಮ್, ಮಾತಾಡಿ. ಅನ್ಮ್ಯೂಟ್ ಮಾಡಿದ್ದೀನಿ. ಕ್ವಶನ್ಸ್ ಕೇಳೋರು ಹ್ಯಾಂಡ್ ರೈಸ್ ಮಾಡಿ. ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡ್ಬೋದಂತ ನಾನು ಕೇಳ್ಕೊಂತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೀನಾಕ್ಷಿ ಮೇಡಮ್, ಮಾತಾಡಿ ಮೇಡಮ್. ಮೇಡಮ್ ಸರ್ ಇದಾರೆ, ಏನಾದ್ರೂ ಕೇಳ್ಬೇಕಾ? ಪ್ರಶ್ನೆ ಇದ್ರೆ ಕೇಳಿ, ಏನಾದ್ರೂ ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೋದು ಮೇಡಮ್. ಮೇಡಮ್ ನನಗೆ ಅಥವಾ ಬೇರೆಯವ್ರು ಇದಾರ ಅಲ್ಲಿ? ಇಲ್ಲ, ಮಾಲಿನಿ ಮೇಡಮ್ ಮಾತಾಡಿ ನೀವು. ನಮಸ್ಕಾರ. ಇದು ನಾನು ಮೊದಲನೇ ಬಾರಿಗೆ ಇಲ್ಲಿ ಈ ಕ್ಲಾಸ್ಗೆ ನಾನು ಬಂದದ್ದು. ಯಾಕೆಂದ್ರೆ ನಂಗೆ ಇದ್ರ ಬಗ್ಗೆ ಏನೂ ನಂಗೆ ಮಾಹಿತಿ ಇರ್ಲಿಲ್ಲ. ಈಗಷ್ಟೇ ನನಗೆ ಗೊತ್ತಾಯ್ತು ಈ ತರದ ಒಂದು ಧ್ಯಾನದ ಒಂದು ತರಗತಿ ಇದೆ ಅಂತ ಹೇಳಿ. ಧ್ಯಾನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಅಂತ ಒಂದು ದೊಡ್ಡ ಹಂಬಲ ನನಗಿತ್ತು. ಇಲ್ಲಿಗೆ ಬಂದ ಮೇಲೆ ಒಂಥರ ಮೊದಲನೇ ಒಂದು ಕ್ಲಾಸ್ ಅಟೆಂಡ್ ಮಾಡಿದೆ, ಒಂದು ದಿನ ಮಾಡಿದೆ. ಇದು 2ನೇ ದಿನದ್ದು ನಾನು ಭಾಗವಹಿಸ್ತಾ ಇರೋದು. ಸರ್, ನಿಮ್ಮ ಒಂದು ಮಾತುಗಳು ಮೊದಲನೇದಾಗಿ ನಾನು ಹೇಳ್ಬೇಕು, ವಿವರಣೆ
ಮೊದಲು ತುಂಬಾ ಚೆನ್ನಾಗಿತ್ತು, ನಿಮ್ಮ ಹಾಡುಗಾರಿಕೆ ಚೆನ್ನಾಗಿತ್ತು. ಅದೆಲ್ಲದಕ್ಕಿಂತ ಒಂದು ದೊಡ್ಡ ಒಂದು ಜ್ಞಾನಾರ್ಜನೆ ಅಂತ ಏನು ಹೇಳ್ತೀವಿ, ಆ ಜ್ಞಾನದ ಬಗ್ಗೆ ನಿಮ್ಮ ತಿಳುವಳಿಕೆ ನಮಗೆ ಒಂದು ಕಿಂಚಿತ್ತು ಬಂದ್ರೂ ನಮ್ಮ ಜನ್ಮ ಸಾರ್ಥಕ ಅಂತ ಅನ್ಸುತ್ತೆ. ಅಷ್ಟು ನನ್ಗೆ ಸಂತೋಷವಾಯ್ತು. ಪ್ರತಿಯೊಂದರ ಬಗ್ಗೆನೂ ನೀವು ತುಂಬಾ ಚೆನ್ನಾಗಿ ವಿವರಣೆ ಕೊಡುತ್ತಾ ಅದರ ಒಂದು ಪ್ರಾಮುಖ್ಯತೆ ಏನು, ನಮ್ಮ ದೇಹದಲ್ಲಿ ಇರುವಂತಹ ಒಂದು ಆತ್ಮಗಳ ಬಗ್ಗೆ ಇರ್ಬೋದು, ಆತ್ಮ ಸಾಕ್ಷಿ ಬಗ್ಗೆ ಇರ್ಬೋದು, ಒಂಥರ ಈ ಎಲ್ಲ ನಮ್ಮ ಜೀವನದಲ್ಲಿ ಇರೋದು ಮುಖ್ಯವಾಗಿ ನಮ್ಮ ಧ್ಯಾನದ ಮೂಲಕ ನಾವು ಎಲ್ಲವನ್ನೂ ಪ್ರವೇಶಿಸ್ಬೋದು, ಎಲ್ಲವನ್ನೂ ಕಂಡ್ಕೊಳ್ಬೋದು ಅನ್ನೋದನ್ನ ನೀವು ಹೇಳ್ಕೊಟ್ಟಿದ್ದೀವಿ. ಈ ಜನ್ಮದಲ್ಲಿ ನಾವೆಷ್ಟರ ಮಟ್ಟಿಗೆ ಈ ಜನ್ಮ ಸಾರ್ಥಕತೆ ಮಾಡ್ಕೊಳ್ಳೋದಿಕ್ಕೆ ಏನೇನೆಲ್ಲ ಮಾಡ್ಬೇಕು ಅಂತ ನಿಮ್ ಮಾತುಗಳನ್ನಲ್ಲಿ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ ಸರ್. ತುಂಬಾ ತುಂಬಾ ಅದ್ಭುತವಾಗಿತ್ತು. ತುಂಬಾ ಸಂತೋಷ ಆಯ್ತು. ಅಯ್ಯೋ ಇಷ್ಟೊಂದು ಇದೆಯಾ ಇದ್ರಲ್ಲಿ, ಅಂದ್ರೆ ಇಷ್ಟೊಂದು ಇದೆಯಾ, ನಾವ್ ಗೊತ್ತೇ ಇರ್ಲಿಲ್ವೇ ಇಷ್ಟು ದಿನ, ಅಂದ್ರೆ ನಮ್ಮ ಜನ್ಮನ ವೇಸ್ಟ್ ಆಗೋಗ್ತಿತ್ತಲ್ಲ ಅನ್ನೋ ತರ ಭಾಸವಾಯ್ತು ನನ್ಗೆ. ತುಂಬಾ ಸಂತೋಷ ಆಯ್ತು ಸರ್. ತುಂಬಾ 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 ಧನ್ಯವಾದಗಳು ನಿಮ್ಗೆ. ಬಹಳ ಖುಷಿ ಕೊಡ್ತು. ಇವತ್ತಿಂದ ನಾನು ಹೇಳ್ತೀನಿ, ಯಾವತ್ತಿಗೂ ಈ ಧ್ಯಾನದ ಒಂದು ತರಗತಿನಾಗ್ಲಿ, ಈ ಒಂದು ಕಲಿಕೆಗಾಗ್ಲಿ ನಾನು ಸದಾ ಸಿದ್ಧಲಿರ್ತೀನಿ. ಯಾವತ್ತು ಮಿಸ್ ಅಂತೂ ಮಾಡೋದೇ ಇಲ್ಲ ಅಂತ ಹೇಳ್ತೀನಿ. ತುಂಬಾ ಹೊತ್ತಿಂದ ಧನ್ಯವಾದಗಳು ಸರ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆ ಕ್ಲಾಸ್ಗೂ ಜಾಯ್ನ್ ಆಗಿ ಮೇಡಮ್, 5ರಿಂದ ಇರುತ್ತೆ, ಬೆಳಗ್ಗೆ ಕ್ಲಾಸ್ಗೂ ಜಾಯ್ನ್ ಆಗಿ. ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಆಯ್ತು, ಥ್ಯಾಂಕ್ ಯು. ಲಕ್ಷ್ಮೀ ದೇವಿ ಅಮ್ಮ ಮಾತಾಡಿಮ್ಮ. ನಮಸ್ತೆ. ನಮಸ್ತೆ ಮೇಡಮ್, ಮಾತಾಡಿ. ಅಂದ್ರೆ ಪ್ರಶ್ನೆ ಏನು ಇಲ್ಲ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇದು ಮನಸ್ಸು ಎಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಇಲ್ಲೇ ಮನಸ್ಸು ಆ ಕಡೆ ಅಲ್ಲಾಡ್ತಾ ಇಲ್ಲ. ಅಷ್ಟೊಂದು ತಲೀನ ಆಗ್ಬಿಟ್ಟಿದ್ದೇನೋ, ಬೇರೆ ಕಡೆ ಡೈವರ್ಸ್ ಆಗ್ತಿಲ್ಲ, ಬೇರೆ ಕಡೆ ಅಟೆನ್ಷನ್ ಡೈವರ್ಟ್ ಆಗುತ್ತಲ್ಲ, ಆತರ ಆಗ್ತಾನೆ ಇರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು. ಅದು ಎಲ್ಲಿ ಅಂದ್ರೆ ಒಂದು ಮರಿತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನರೇಂದ್ರ ಸರ್ ಲೆಫ್ಟ್ ಆಗಿದ್ದಾರೆ ಅನ್ಸುತ್ತೆ ಮೇಡಮ್. ಹೌದಾ? ಇಲ್ಲ, ಇದಾರೆ ಮೇಡಮ್. ಅವ್ರದ್ದು ವಿಡಿಯೋ ಕಾಣಿಸ್ಲಿಲ್ಲ ಅದಕ್ಕೆ. ಇಲ್ಲ ಇದ್ದಾರೆ. ಯಾರಾದ್ರೂ ಕ್ವಶನ್ಸ್ ಕೇಳೋರೆ ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಕ್ವಶನ್ಸ್ ಕೇಳ್ಬೇಕು ಅಂತ ನಾನು ಕೇಳ್ಕೊಂತೀನಿ. ನರೇಂದ್ರ ಸರ್, ನಂದೊಂದು ಕ್ವಶನ್ ಇತ್ತು. ಈಗ 5 ಪಂಚಕೋಶಗಳು ಇದೆಯಲ್ಲ, ಅದ್ರಲ್ಲಿ ವಿಜ್ಞಾನಮಯ ಕೋಶ ಕೆಲಸ ಏನು ಅಂತ ನಂಗೆ ಇನ್ನ ಸ್ವಲ್ಪ ಗೊತ್ತಾಗ್ಬೇಕಾಗಿತ್ತು ಸರ್. ನರೇಂದ್ರ ಸರ್. ಸರ್ ಅನ್ಮ್ಯೂಟ್ ಆಗಿದೆ. ಹಾ ಸರ್ ಕೇಳಿಸ್ತಿದೆ. ಅದು ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ ಕೆಲಸ, ನಮ್ಮ ಅದು ಬುದ್ಧಿ. ಬುದ್ಧಿನ ಸರ್? ಓಕೆ. ಬುದ್ಧಿ ಈಗ ಅಂದ್ರೆ ಇವಾಗ ಅನ್ನಮಯ ಅಲ್ಲ, ಈಗ ಒಂದಕ್ಕೊಂದು ಲಿಂಕ್ ಇದೆಯಲ್ಲ ಸರ್, ಅದು ಚೈನ್ ಲಿಂಕ್ ಅಲ್ಲ. ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶಕ್ಕೆ ಲಿಂಕ್ ಇದೆ, ಪ್ರಾಣಮಯ ಕೋಶದಿಂದ ಮನೋಮಯ ಕೋಶಕ್ಕೆ ಲಿಂಕ್ ಇದೆ, ಮನೋಮಯದಿಂದ ವಿಜ್ಞಾನಮಯ ಕೋಶಕ್ಕೆ, ಮನಸ್ಸಿಗೂ ವಿಜ್ಞಾನಮಯ ಕೋಶಕ್ಕೂ ಲಿಂಕ್ ಏನು, ಯಾವ ತರ ಅಂತ ನಂಗೆ ಸ್ವಲ್ಪ ಅಂದ್ರೆ ಇಲ್ಲಿ ಬುದ್ಧಿ, ನಿನ್ ಮನಸ್ಸು ಬುದ್ಧಿ ಹೆಂಗ್ ಹೇಳುತ್ತೋ ಮನಸ್ಸು ಹಂಗ್ ಕೆಲಸ ಮಾಡ್ತಾ ಇರುತ್ತೆ ಅಲ್ವಾ. ಇಲ್ಲಿ ಬುದ್ಧಿ ಅಂತ ಅಂದ್ರೆ ಕರ್ಮಾನುಸಾರ ಹಿಂದಿನ ಜನ್ಮದ ಪ್ರಕಾರ ಬುದ್ಧಿ ಬಂದಿರುತ್ತಲ್ವಾ, ಆ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ. ಇಲ್ಲಿ ಮನಸ್ಗಿಂತ ಒಂದ್ ಹೆಜ್ಜೆ ಜಾಸ್ತಿ ಬುದ್ಧಿ ನೋಡಿ. ಬುದ್ಧಿ ಅಂದ್ರೆ ಇವಾಗ ಸೈಂಟಿಸ್ಟ್ ಆಗ್ಬೇಕು, ಏನೋ ರಿಸರ್ಚ್ ಮಾಡ್ತಾ ಇರ್ಬೇಕು, ಕಂಡಿಡ್ತಾ ಇರ್ಬೇಕಂತಾರಲ್ಲ, ಅಲ್ಲಿ ವಿಜ್ಞಾನಮಯ ಕೋಶ ಶುದ್ಧವಾಗಿದ್ರೆ ನಾವೆಲ್ಲ ಮಾಡೋದವ್ರು ಅಲ್ವಾ. ನಾವು ಜನಸಾಮಾನ್ಯರು ಮಾಡದೇ ಇರೋದು ಆಗ್ತಕ್ಕಂಥ ಕೆಲಸಗಳು ಮಾಡ್ತಾರಲ್ಲರು, ಕಂಡುಹಿಡಿತಾರಲ್ಲ, ಕೆಲವೆಲ್ಲ ರಿಸರ್ಚ್ ಮಾಡ್ತಾ ಇರ್ತಾರಲ್ವಾ, ಅದು ವಿಜ್ಞಾನಮಯ ಕೋಶ. ಬುದ್ಧಿ ಕೆಲಸ ಮಾಡೋದಲ್ಲಿ, ಅದು ಬುದ್ಧಿ ಕೆಲಸ ಮಾಡ್ಬೇಕಾದ್ರೆ ಮತ್ತೆ ಶೂನ್ಯಗೊಳಿಸ್ಬೇಕಲ್ವಾ. ವಿಜ್ಞಾನಮಯ ಕೋಶ ಇಂಟೆಲಿಜೆನ್ಸಿ, ಮನೋನ್ಮಯ ಕೋಶ ಇಂಟೆಲಿಜೆನ್ಸಿ. ಓಕೆ ಸರ್. ಈ 4 ಕೋಶಗಳು ಚೆನ್ನಾಗಿದ್ದಾಗ 5ನೇ ಕೋಶ ಆಟೋಮೆಟಿಕಲ್ ಓಪನ್ ಆಗುತ್ತೆ. ಇವೇನು ಇಲ್ವೇ ಇಲ್ಲ. ಅನ್ನಮಯ ಕೋಶ, ಪ್ರಾಣಮಯ ಕೋಶ ಎಲ್ಲ 0 ಆದ್ರೆ ಆನಂದಮಯ ಕೋಶ. ಬುದ್ಧಿನೂ ಕೆಲಸ ಮಾಡಲ್ಲ ಅವಾಗ.
ಬುದ್ಧಿನೂ ಇಲ್ಲ, ಏನು ನೀವ್ ಸ್ಥಿತಿ, ನೀನೇನು ಕಂಡುಹಿಡಿಯೋದು ಇಲ್ಲ, ಏನು ಮಾಡಲ್ಲ, ಸ್ಥಿತಿ, ಸುಮ್ನೆ ಇದ್ಬಿಡ್ತೀಯ, ಏನು ಇಲ್ಲ, 0. ಆಗ ಶೂನ್ಯ ಸ್ಥಿತಿ. ಅಂದ್ರೆ ಇವೆಲ್ಲವನ್ನು ದಾಟಬೇಕಾದ್ರೆ ವರ್ಷಗಳು 100 ಜನ್ಮ, 200 ಜನ್ಮ, 300 ಜನ್ಮ, 400 ಜನ್ಮ ತಗೋಬೇಕು. ಅಷ್ಟು ಸುಲಭ ಸಿಕ್ಕೋದಲ್ಲ ಆನಂದಮಯ ಕೋಶಕ್ಕೆ ಹೋಗ್ಬೇಕಾದ್ರೆ. ನಾವು ಧ್ಯಾನದಲ್ಲಿ ಬಹಳ ಸಾಧನೆ ಮಾಡಿ, ಯಾರೋ ಏನೋ ಹೇಳ್ತಾರಲ್ವಾ, ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ, ಅದೆಲ್ಲ ಆಗಲ್ಲ. ಹಂಗೆ ಒಂದು ಶುದ್ಧ, ಒಂದು ಕೋಶ ಅಥವಾ ಒಂದು ಚಕ್ರ ಶುದ್ಧಿ ಆಗ್ಬೇಕು ಅಂದ್ರೆ 100 ಜನ್ಮ ಬೇಕು. ನಾವ್ ಯಾಕೆ ನಿಮ್ಗೆಲ್ಲ ಹೇಳ್ತೀವಿ, ಕ್ಲಾಸ್ ನಿಮಗ್ ಮಾತ್ರನೇ ಕ್ಲಾಸ್ ಇದು, ಬೇರೆಯವ್ರಿಗೆ ಈ ಮಾರ್ಗದಲ್ಲಿ ಎಂಟ್ರಿ ಆಗಿದ್ದೀರಲ್ವಾ, ನೀವು ಬಂದ್ಬಿಟ್ಟಿದ್ದೀರಲ್ವಾ, ಇಲ್ಲಿ ತೀವ್ರವಾದ ಸಾಧನೆ ಮಾಡಿದಾಗ ಆನಂದಮಯ ಕೋಶಕ್ಕೆ ಹೋಗೋದು ಏನು ಕಷ್ಟ ಅಲ್ಲ, ಹೊಟ್ಟೋಗ್ಬೋದು. ತೀವ್ರವಾದ ಸಾಧನೆ ಮಾಡ್ಬೇಕು, ಯಾಕಂದ್ರೆ ಧ್ಯಾನಕ್ಕೆ ಬಂದ್ಬಿಟ್ಟಿದ್ದೀರಲ್ವಾ, ನೀವು ಗೊತ್ತಾಗಿದೆಯಲ್ವಾ ಧ್ಯಾನ ಏನು ಅಂತ. ಇರ್ಬೋದು ಕೆಲವರು 1 ಗಂಟೆ ಮಾಡ್ತಾರೆ, ಕೆಲವರು 2 ಗಂಟೆ ಮಾಡ್ತಾರೆ. ಆ ಸಮಯವನ್ನ ಜಾಸ್ತಿ ಮಾಡ್ಕೊಂಡಾಗ, ಒಳ್ಳೆ ಬುಕ್ಸ್ ಓದಿದಾಗ, ಸಜ್ಜನ ಸಾಂಗತ್ಯವನ್ನು ಮಾಡಿದಾಗ ಆನಂದಮಯ ಕೋಶ ರೀಚ್ ಆಗೋದು. ಆನಂದಮಯ ಕೋಶ 0, ಸದಾ ಆನಂದವಾಗಿರೋದು, ಏನಾದ್ರೂ ಆನಂದವಾಗಿರೋದು, ಅದೇ ಆನಂದಮಯ ಕೋಶ. ಓಕೆ ಸರ್, ಥ್ಯಾಂಕ್ ಯು ಸರ್, ಒಳ್ಳೆ ಆನ್ಸರ್ ಕೊಟ್ರಿ ನಮ್ಗೆ. ನೋಡೋಣ ಸರ್, ಯಾರಾದ್ರೂ ಪಾರ್ಟಿಸಿಪೆಂಟ್ಸ್ ಏನಾದ್ರು ಕ್ವಶನ್ ಕೇಳ್ತಾರ ಅಂತ. ಅವ್ರು ಯಾರು ಕೇಳಿಲ್ಲ ಅಂದ್ರೆ ನಂದೇ ಇನ್ನೊಂದು ಕ್ವಶನ್ ಇದೆ ಸರ್. ಹೇಳಮ್ಮ. ಮೀನಾಕ್ಷಿ ಮೇಡಮ್ ಮಾತಾಡಿ ಮೇಡಮ್, ಅನ್ಮ್ಯೂಟ್ ಆಗಿದೆ. ನಮಸ್ತೆ. ನಿಮ್ ಕ್ಲಾಸ್ ನಮಸ್ತೆ. ತುಂಬಾ ಚೆನ್ನಾಗಿತ್ತು ಸರ್. ನಿಜವಾಗ್ಲೂ ಧ್ಯಾನ ಅಂದ್ರೆ ಏನು ಅಂತ ಈ ಕ್ಲಾಸ್ ಎಂಟ್ರಿ ಆದ್ಮೇಲೆ, ಇವತ್ತಿನ ಕ್ಲಾಸ್ ನಲ್ಲಿ ನಮ್ಗೆ ಗೊತ್ತಾಯ್ತು. ಯಾಕೆಂದ್ರೆ ಲಾಸ್ಟ್ ಡೇಸ್ ನಲ್ಲೂ ಕೂಡ ಧ್ಯಾನ ಮಾಡ್ತಿದ್ದೆ, ಬಟ್ ಮನಸ್ಸು ವಿಚಲಿತವಾಗ್ತಾ ಇತ್ತು. ಇವತ್ತಿನ ದಿನ ಮಾತ್ರ ಸಂಪೂರ್ಣವಾಗಿ ಒಂದು 20 ನಿಮಿಷನಾದ್ರೂ ನಾನು ಧ್ಯಾನದಲ್ಲಿ ಇದ್ದೇನೆ. ಅಷ್ಟು ಖುಷಿ ಆಯ್ತು ಮನಸ್ಸಿಗೆ. ಆದ್ರೆ ನನ್ನದೊಂದು ಸಮಸ್ಯೆ ಏನು ಅಂತ ಅಂದ್ರೆ, ಧ್ಯಾನ ಮಾಡ್ಬೇಕಾದ್ರೆ ಉಸಿರನ್ನ ತಕೊಂಡು ಉಸಿರನ್ನ ಬಿಡಬೇಕಾದ್ರೆ ತುಂಬಾ ಶಾರ್ಟ್, ಅಂದ್ರೆ ತುಂಬಾ ಲಾಂಗ್ ಆಗಿ ನಾನು ಉಸಿರನ್ನ ಕೇಳಿಸ್ತಾ ಇಲ್ಲ? ಮೀನಾಕ್ಷಿ ಅವರು ಲೆಫ್ಟ್ ಆದ್ರು ಸರ್ ಅವರು. ಹೌದಾ ಮೇಡಮ್ ಇದ್ದೀರಾ ಮೇಡಮ್? ಇದಾರೆ. ಇದ್ದೀನಿ ಮೇಡಮ್. ಮೇಡಮ್ ಮಾತಾಡಿ. ಅದೇ ಸರ್, ನನ್ನ ಒಂದು ಉಸಿರಾಟ ಬಹಳ ನಿಧಾನಗತಿಯಲ್ಲಿ ಆಗ್ಬೇಕು ಸರ್. ಗೊತ್ತಾಯ್ತು, ಹೇಳ್ತೀವಿ ನೋಡಮ್ಮ. ಉಸಿರು ದೀರ್ಘವಾಗಿ ತಗೊಳ್ಳಬಾರ್ದು, ದೀರ್ಘವಾಗಿ ಬಿಡ್ಲೂಬಾರ್ದು, ಉಸಿರಾಟ ಗಮನಿಸ್ಬೇಕು ಅಷ್ಟೇ. ಉಸಿರಾಟ ಗಮನಿಸ್ಬೇಕು. ನಾವು ಬಲವಂತವಾಗಿ ದೀರ್ಘವಾಗಿ ಉಸಿರು ತಗೊಳ್ಳೋದು, ಉಸಿರು ಬಿಡೋದು ಮಾಡೋದು ಬಲವಂತದ ಪ್ರಾಣಾಯಾಮ ಅಲ್ಲ. ಧ್ಯಾನ ಅಂದ್ರೆ ಸುಮ್ಮನೆ ಗಮನಿಸೋದು, ಉಸಿರಾಟನೇ ಗಮನಿಸೋದು ಅಷ್ಟೇ. ಸೂಕ್ಷ್ಮವಾದ ಉಸಿರಾಟವನ್ನು ಗಮನಿಸೋದು. ಹಂಗ್ ದೀರ್ಘವಾಗಿ ತಗೊಳ್ಳೋದು. ನಿಮ್ಗೆ ಏನಾದ್ರೂ ಆಲೋಚನೆ ಬಂದಾಗ ಸ್ವಲ್ಪ ಉಸಿರಾಟನ ಜಾಸ್ತಿ ಮಾಡಿ ಅದ್ರ ಮೇಲೆ ಗಮನ ತಗೊಳ್ಳಿ. ಆಲೋಚನೆ ಬಂದಾಗ ಅದನ್ನ ಮಾಡ್ತಾ 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 ನಿಮ್ಗೆ ಗೊತ್ತಿಲ್ದಂಗೆನೆ ಉಸಿರು ನಿಂತು ಹೋಗ್ಬಿಡುತ್ತೆ. ಮಾಡಿ ಅದು ಅಂದ್ರೆ ಬಲವಂತವಾಗಿ ಉಸಿರಾಟ ತಗೊಳ್ಳೋದು ಬಿಡೋದು ಮಾಡಬಾರ್ದು, ಸಹಜವಾಗಿ ಗಮನಿಸ್ಬೇಕು. ಆಲೋಚನೆ ಬಂದಾಗ ಬೇಕಾದ್ರೆ ನೀವು ಸ್ವಲ್ಪ ಉಸಿರಾಟನ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಹತ್ ಕಡೆ ಗಮನ ಜಾಸ್ತಿ ಕೊಟ್ಟಾಗ ಮಾಡ್ತಾ 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 ಉಸಿರು ಸ್ಟಾಪ್ ಆಗುತ್ತೆ, ಸಮ ಆಗುತ್ತೆ. ಗಮನಿಸೋದೆ ಬಹಳ ಮುಖ್ಯ. ಇಲ್ಲಿ ಜಾಸ್ತಿ ತಗೊಳ್ಳೋದು ಕಡಿಮೆ ಮಾಡೋದು ಬೇಡ, ಗಮನಿಸಿ ಸಿಂಪಲ್ ಆಗಿ ಉಸಿರಾಟನ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ ಯಾರಾದ್ರೂ ಕ್ವಶನ್ ಕೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಕ್ವಶನ್ಸ್ ಕೇಳ್ಬೇಕು ಅಂತ ನಮ್ ಗುರುಜಿಯ ಒಂದು ಆಸೆ, ಎಲ್ಲರೂ ಪ್ರಶ್ನೆಗಳನ್ನ ಕೇಳ್ಬೇಕು. ಯಾಕಂದ್ರೆ ಇಂತ ಒಂದು ಮಾಸ್ಟರ್ಸ್ ಬಂದಾಗ ನಾವು ಕ್ವಶನ್ಸ್ ಅನ್ನ ಕೇಳಲೇಬೇಕು. ಯಾಕಂದ್ರೆ ಅವ್ರು ನಮ್ಗೆ ಆನ್ಸರ್ ಹೇಳಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಕ್ವಶನ್ಸ್ ಕೇಳ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಇನ್ನ 2 ನಿಮಿಷ ಟೈಮ್ ಇರುತ್ತೆ. ಯಾರಾದ್ರೂ ಕ್ವಶನ್ಸ್ ಕೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್. ಓಕೆ, ಯಾರು ಹ್ಯಾಂಡ್ ರೈಸ್ ಮಾಡ್ತಿಲ್ಲ ಸರ್. ನಾನೇ ಇನ್ನೊಂದು ಕ್ವಶನ್ ಕೇಳ್ತೀನಿ. ಈ ಸಬ್ಜೆಕ್ಟ್ ರಿಲೆವೆಂಟ್ ಇಲ್ಲ ಆದ್ರೂ ನಾನು ಕೇಳ್ತೀನಿ. ಈಗ ಆತ್ಮಗಳಲ್ಲಿ ಎಲ್ಲ ಒಳ್ಳೆ ಆತ್ಮಗಳೇ ಇರುತ್ತೆ ಅಂತ ಹೇಳಿದಿರಲ್ಲ ಸರ್, ನಾನ್ ನಿಮ್ಮ ಮುಂಚೆ ಒಂದ್ ಕ್ಲಾಸ್ ಅಲ್ಲಿ ಕೇಳಿದೀನಿ. ಅಂದ್ರೆ ಎಲ್ಲ ಒಳ್ಳೆ ಆತ್ಮಗಳೇನೆ ಅಲ್ವಾ ಸರ್? ಹೌದು, ಎಲ್ಲಾ ಆತ್ಮಗಳು ಒಳ್ಳೆ. ಭಗವಂತ ಆತ್ಮ ಅಂದ್ರೇನು? ಭಗವಂತ ಅಲ್ವಾ? ಪತ್ರಿ ಜನ ಹೇಳ್ತಾರೆ ಆತ್ಮ ಅಂದ್ರೇನು? ಭಗವಂತ. ಭಗವಂತ ಒಳ್ಳೆಯವನಲ್ಲ, ಕೆಟ್ಟವನ ಅಲ್ವಾ? ಅಂದ್ರೆ ಭಗವಂತ ಒಳ್ಳೆಯವನೇ, ನಮ್ಮಲ್ಲಿರ್ತಕ್ಕಂಥ ಆತ್ಮ ಒಳ್ಳೆಯದೇ. ಅದ್ರ ಮೇಲಿದೆಯಲ್ವಾ ಮನಸ್ಸು, ಪರಿವಾರ, ಆ ಮನಸ್ಸು ಇದನ್ನ ಕೆಲಸ ಮಾಡಿಸ್ತಾ ಇದೆ. ಆತ್ಮ ಎಲ್ಲ ಒಳ್ಳೆಯದೇ, ಆ ಮನಸ್ಸು ಸುತ್ತಾಕೊಂಡ್ಬಿಟ್ಟಿದೆ. ಆ ಆತ್ಮನ ಕೋರಿಕೆಗಳು, ಆಸೆಗಳು ಅಂತಕ್ಕಂಥ ಮನಸ್ಸು ಸುತ್ತಾಕೊಂಡ್ಬಿಟ್ಟಿದೆ. ಈ ಧ್ಯಾನ ಮಾಡಿದಾಗ ಆ ಪರ್ದ ಹೊರಟೋಗುತ್ತೆ, ಪದರೆ ಮನಸ್ಸು ಅಂತಕ್ಕಂಥದ್ದು ಆಗ ಹೋದಾಗ ಅವಾಗ ನಾನು ಶುದ್ಧಾತ್ಮ ಅಂತ ಅರಿವು ಬರುತ್ತೆ. ಆತ್ಮ ಎಲ್ಲರಿಗೂ ಒಳ್ಳೇದೇ ಇರುತ್ತೆ. ಈ ಕೋರಿಕೆಗಳಿದೆಯಲ್ವಾ, ಈ ಕೋರಿಕೆಗಳನ್ನ ಕಳ್ಕೊಬೇಕಲ್ವಾ? ಈ ಕೋರಿಕೆಗಳು ಕವರ್ ಆಗೋಗ್ಬಿಟ್ಟಿದೆ. ಕೋರಿಕೆ ಅಂತಕ್ಕಂಥ ಮನಸ್ಸು ತುಂಬ್ಕೊಂಡ್ಬಿಟ್ಟಿದೆ ಆತ್ಮ ಸುತ್ತ. ಆ ಕೋರಿಕೆಗಳನ್ನ ಕಳೆಯೋದು ಮೆಡಿಟೇಷನ್ ನಲ್ಲಿ, ಧ್ಯಾನದಲ್ಲಿ ಬಿಟ್ರೆ ಪೂಜೆಯಲ್ಲಿ ಕಳೆಯಕ್ಕಾಗಲ್ಲ.
ಜಪದಲ್ಲಿ ಕಳಿಯಕ್ಕಾಗಲ್ಲ ಅಲ್ವಾ. ಇದ್ರಲ್ಲಿ ಕಳ್ಕೋಬೇಕು, ಬಹಳ ನಿಧಾನ ಆಗುತ್ತಮ್ಮ, ಸುಲಭನ ಸಿಕ್ಕೋದಲ್ಲ ಇದು. ತುಂಬಾ ಸಾಧನೆ ಮಾಡ್ಬೇಕು, ಸಾಧನೆ ಮಾಡಿದ್ರೆ ಸಾಧ್ಯ ಆಗುತ್ತೆ. ಎವ್ರಿಥಿಂಗ್ ಇಸ್ ಪಾಸಿಬಲ್ ಫಾರ್ ಹ್ಯೂಮನ್ ಬೀಯಿಂಗ್ ಅಲ್ವಾ. ಎಲ್ಲವೂ ಸಾಧ್ಯ, ಅಸಾಧ್ಯ ಅನ್ನೋದು ಇಲ್ವೇ ಇಲ್ಲ ಅಲ್ವಾ. ಹಾ ಸರ್, ಅದು ಎಲ್ಲಾ ಆತ್ಮಗಳು ಒಳ್ಳೇದೇ ಆಗಿದ್ರಿ. ಈಗ ಪ್ರೇತಾತ್ಮಗಳು ಯಾಕೆ ಸರ್ ಆಗುತ್ತೆ? ಆಗ್ಲೇ ನಾನು ನನ್ನ ಫ್ರೆಂಡ್ ಮಾತಾಡ್ತಾ ಇದ್ವಿ, ನಂದಿನಿ ಮೇಡಮ್ ನಾನು ಮಾತಾಡ್ತಾ ಇದ್ವಿ. ಪ್ರೇತಾತ್ಮಗಳು ಯಾಕೆ ಆಗುತ್ತೆ ಸರ್ ಎಲ್ಲಾ ಆತ್ಮಗಳು ಒಳ್ಳೇದೇ ಆಗಿದ್ರೆ? ನಾವು ಪ್ರೇತಾತ್ಮ ಅಂತಕ್ಕಂಥದ್ದು ಈ ಮನುಷ್ಯನಲ್ಲಿ ಪ್ರೇತಾತ್ಮ ಇಲ್ಲ. ಮನುಷ್ಯನಲ್ಲಿ ಪ್ರೇತಾತ್ಮ ಇಲ್ಲ. ಪ್ರೇತಾತ್ಮ ಏನು ಅಂತಂದ್ರೆ, ನಾವು ಶರೀರ ಬಿಡ್ತೀವಲ್ವಾ, ಶರೀರ ಬಿಟ್ಟಾಗ ಅಲ್ಲಿ ಇಬ್ರು ಬರ್ತಾರೆ. ಅಲ್ಲಿ ಶರೀರ ಬಿಟ್ಟಾಗ ಯಾರು? ಪಿತೃಾತ್ಮಗಳು ಬರ್ತಾರೆ ನಮ್ಮನ್ನ ಕರ್ಕೊಂಡು ಹೋಗೋದಿಕ್ಕೆ. ಶರೀರ ಬಿಟ್ಟಾಗ ಅಲ್ಲಿ ಬರ್ತಾರೆ ಅವರು, ಬಾಪ ಹೋಗೋಣ ಅಂತಾರೆ, ಎಲ್ಲಾರನ್ನ ಕರ್ಕೊಂಡು ಹೋಗ್ತಾರೆ, ಎಲ್ಲರೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋಣ ಬಾ ಅಂತಾರೆ. ಆದ್ರೆ ಆ ಆತ್ಮ ಇಲ್ಲಿ ಇನ್ನು ಮೋಹ ಕಡಿಮೆ ಮಾಡ್ಕೊಂಡಿರಲ್ಲ, ಪರಿಪೂರ್ಣ ಆತ್ಮ ಆಗಿರಲ್ಲ. ಅವಾಗ ಅದು ಅಲ್ಲಿ ನೋಡುತ್ತೆ ಸತ್ತೋದಾಗ, ಅಲ್ಲಿ ಅವ್ರಿಗೆ ಆತ್ಮಕ್ಕೆಲ್ಲ ಗೊತ್ತಾಗುತ್ತೆ, ಇಲ್ಲಿ ಮಾಡ್ತಾ ಇರೋದು ಇವ್ರಿಗೆ ಗೊತ್ತಾಗಲ್ಲ. ಅಯ್ಯೋ ನಾನು ಬದುಕೇ ಇದ್ದೀನಿ, ಏನ್ ಹಿಂಗೆ ಆಳ್ತಾ ಇದ್ದೀರಲ್ವಾ ಯಾಕೆ ಅನ್ನುತ್ತೆ. ನಾನು ಮತ್ತೆ ಸೇರ್ಕೊಳಕ್ ಹೋಗುತ್ತೆ, ಅಲ್ಲಿ ಸಿಲ್ವರ್ ಕಾರ್ಡ್ ಕಟ್ಟಾಗಿರುತ್ತೆ, ಸೇರ್ಕೊಳಕ್ ಆಗಲ್ಲ. ಅಯ್ಯೋ ನಾನು ಬರಲ್ಲಪ್ಪ, ನೋಡು ಅಳ್ತಾ ಇದಾರೆ ಅವರು, ನೋಡು ನನ್ನ ಆಸ್ತಿ ಎಲ್ಲ ಇದೆ, ನಾನು ಬರಲ್ಲ ಅಂತಾರೆ. ಆಗ 11 ದಿನ ಅವಕಾಶ ಕೊಡ್ತಾರೆ ಅವ್ರಿಗೆ. ಅವರು 11 ದಿನ ಆಗ್ಲಿ, 11 ದಿನ ನೀನ್ ಅದಕ್ಕೆ 11 ದಿನದಲ್ಲಿ ಏನ್ ಮಾಡ್ತೀವಿ, ತಿಥಿ ಮಾಡ್ತೀವಲ್ವ, 11 ದಿನದಲ್ಲಿ 11 ದಿನದವರೆಗೂ ನೀನು ಬಾ ಅಂತಾರೆ. ಆ 11 ದಿನದ ಒಳಗೆ ಏನಾದ್ರು ನೀನು ಹೋಗಿ ಎಲ್ಲ ನೋಡು ಸತ್ತೋದ್ರು, 11 ದಿನ ತಿಥಿ ಮಾಡಿದ್ರು, ಊಟ ಮಾಡಿದ್ರು, ಚೆನ್ನಾಗಿ ನಗ್ತಾನೆ ಇದಾರಲ್ವಾ, ಅಯ್ಯೋ ಎಲ್ಲ ನಗ್ತಾ ಇದಾರೆ, ಎಲ್ಲ ಇದ್ರು, ನಾನು ಯಾಕೆ ಹಿಂಗಿದ್ದೀನಿ, ಅಯ್ಯೋ ಅಲ್ವ ಅವ್ರೆ ಚೆನ್ನಾಗೇ ಇದಾರಲ್ಲ, ನಾನು ಯಾಕೆ ಹಿಂಗ ಅವ್ರ ಮೇಲೆ ಮೋಹ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ಹಂಗೆ ಹಿಂಗು 11 ದಿನ ಆಗೋದ್ಮೇಲೆ ತಿರ್ಗಿ ಹೋಗುತ್ತದು. 11 ದಿನ ಆಗೋದ್ಮೇಲೆ 11 ದಿನದೊಳಗೋದ್ರೆ ಸ್ವರ್ಗನೇ, ಅಲ್ಲಿ ಒಳಗಡೆ ಬಿಡ್ತಾರೆ. ಪ್ರೇತಾತ್ಮ ಅಷ್ಟೇ, ಪ್ರೇತಾತ್ಮಂದ ಏನೋ ದೆವ್ವ ಬರುತ್ತೆ ಕಾಣಿಸುತ್ತೆ ಅಂತಲ್ಲ, ಅವು ಪ್ರೇತಾತ್ಮ ಬಾಗಿಲು ಇರಲ್ಲ, ಅಲ್ಲಿ ಇಲ್ಲ, ಇಲ್ಲಿ ಬಂದು ಸೇರ್ಕೊಳಕ್ ಶರೀರ ಸಿಲ್ವರ್ ಕಾರ್ಡ್ ಕಟ್ಟಾಗಿರುತ್ತೆ, ಇಲ್ಲೂ ಬರಲ್ಲ ಅಲ್ಲೂ ಬಿರಲ್ಲ, ಅಂತರದಲ್ಲಿರ್ತವೆ ಅಂತ ಆತ್ಮಗಳು ಪ್ರೇತಾತ್ಮಗಳು. ಓಕೆ ಸರ್, ನಂದು ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ಈಗ ನಮ್ಮ ಒಂದು ಬ್ರಾಹ್ಮಣ್ಸ್ ಕಮ್ಯುನಿಟಿಲಿ ಪ್ರತಿ ವರ್ಷ ವೈದಿಕ ಅಂತ ಮಾಡ್ತಾರೆ. ಅದು ಪ್ರತಿ ವರ್ಷನೂ ಅವ್ರು ಹಿರಿಯರು ಬರ್ತಾರಾ ಅನ್ನೋದು ನಂದೊಂದು ಕ್ವಶನ್. ನೆವರ್. ಒಂದು ಆತ್ಮ ಇಲ್ಲಿ ಬರ್ಬೇಕು ಅಂದ್ರೆ ಶರೀರದಲ್ಲಿ ಬರ್ಬೇಕೆ ಹೊರ್ತು, ಶರೀರದಲ್ಲಿ ಆತ್ಮ ಪ್ರವೇಶ ಮಾಡಿದ್ರೇನೆ ಮನುಷ್ಯ. ಶರೀರದಲ್ಲಿ ಆತ್ಮ ಇಲ್ದ ಇದ್ರೆ ಅವ್ನು ಶವ, ಶರೀರ ಇಲ್ದ ಇದ್ರೆ ಅವ್ನು ಪ್ರೇತಾತ್ಮ. ಅದು ರಾಂಗ್, ದಟ್ ಇಸ್ 100% ರಾಂಗ್. ಪತ್ರಿಜಿ ಹೇಳಿದ್ದಾರೆ ಬರಲ್ಲ. ಅದು ಅವ್ರೇನೋ ಅವ್ರ ಮನ್ಸಿಗೆ ತೃಪ್ತಿಗೋಸ್ಕರ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರತು ಬರಕ್ ಸಾಧ್ಯನೇ ಹೆಂಗ ಬರುತ್ತೆ. ಇವಾಗ ಒಂದು ಆತ್ಮ ಒಂದು ಇಲ್ಲಿ ಬರ್ಬೇಕು ಅಂತ ಶರೀರ ಬೇಕಲ್ಲ, ಅಲ್ಲಿ ಅವರು ಗರುಡ ಪುರಾಣದಲ್ಲಿ ಎಲ್ಲ ಬರ್ದಿದಾರ ಅಂತ ಹೇಳ್ತಾರಲ್ಲ ಸರ್. ಗರುಡ ಪುರಾಣದಲ್ಲಿ ಎಲ್ಲ ಬರ್ದಿದ್ದಾರೆ. ಆದ್ರೆ ಈ ಗರುಡ ಪುರಾಣ ಇವೆಲ್ಲಾರು ಬರ್ದಿರೋರನ್ನೇ ಇದನ್ನು ಬರ್ದಿರೋರು ವೇದವ್ಯಾಸರು. ಗರುಡ ಪುರಾಣಗಳನ್ನ ಬರ್ದಿರೋರೇನೆ ಇದನ್ನ ಬರ್ದಿರೋದು. ನಾನು ಹೇಳ್ತೀನಿ, ಒಪ್ಕೊಂತೀನಿ. ಆದ್ರೆ ಪತ್ರಿಜಿ ಹೇಳಿರೋ ಪ್ರಕಾರ ಒಂದು ಆತ್ಮ ಅಲ್ಲಿಗೆ ಹೋದ್ಮೇಲೆ ಇಲ್ಗೂ ಅಲ್ಗೂ ಸಂಬಂಧ ಇಲ್ಲ. ಶರೀರ ಬಿಟ್ಟೋದ್ಮೇಲೆ ಅವರೇ ಬೇರೆ, ನಾವೇ ಬೇರೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳು. ಇವಾಗ ಅರ್ಜುನ ಇವನು ಸತ್ತೋದ, ಅಭಿಮನ್ಯು ಸತ್ತೋದ್ರೆ ಅರ್ಜುನ ಗೋಳಾಡ್ದ. ಭಗವದ್ಗೀತೆ ಹೇಳಿದ್ರು ಗೋಳಾಡ್ಬಿಟ್ಟು ಅಯ್ಯೋ ನನ್ನ ಮಗನೇ ಅಂತ. ಆಗ ಅವ್ರು ಏನ್ ಮಾಡಿದ್ರು, ಬಾ ನೀನ್ ಕರ್ಕೊಂಡು ಹೋಗ್ತೀನಿ, ಬಾ ಮೇಲೆ ಹೋಗ್ಲಿ ಅಂತ ಮೇಲೆ ಹೇಳ್ಕೊಂಡು ಕರ್ಕೊಂಡು ಹೋದ ಅವ್ರನ್ನ, ಅಭಿಮನ್ಯುನ. ಅಲ್ಲಿ ಹೋಗಿ ಅಲ್ಲಿದ್ದ ಎಲ್ಲೋ ಒಂದು ಬೇರೆ ಲೋಕದಲ್ಲಿ ರಾಜಭಾರ ಮಾಡ್ತಾ ಇದ್ದ. ಹೋಗಿ ಅಯ್ಯೋ ಮಗನೇ ಅಭಿಮನ್ಯು, ಹೂ ಆರ್ ಯು, ಗೆಟ್ ಔಟ್ ಅನ್ನಂತವನು. ಯಾರೋ ನೀನು, ನಾನು ನಿಮ್ ಕರಿತಾ ಇದ್ದೀನಿ, ನಿಮ್ಗೆ ಏನ್ ಸಂಬಂಧ ಅನ್ನಂತೆ. ಅಂದ್ರೆ ಭೂಲೋಕದಲ್ಲಿ ಇರೋವರೆಗೂ ಮಾತ್ರನೇ ನಮಗೂ ಅವ್ರಿಗೂ ಸಂಬಂಧ, ಮೇಲೆ ಹೋದ್ನು ಸಂಬಂಧ ಇಲ್ಲ ಅಂದ್ಮೇಲೆ ಯಾರಿಗೆ ನೀನ್ ತಿಥಿ ಮಾಡ್ತೀಯಾ? ಹೊರಟೋಗ್ಬಿಟ್ಟಿದಾರಲ್ವಾ ಅವರು. ಅದೇನೋ ನಿನ್ ಮನಸ್ಸಿನ ತೃಪ್ತಿಗೋಸ್ಕರ ಮಾಡ್ಕೋಬಹುದು ಅಷ್ಟೇ. ಅವಾಗ ಏನಪ್ಪ ಕೃಷ್ಣ ಹೆಂಗಂತ ಇದ್ದಾನೆ ಅಂದ್ರೆ ಅಷ್ಟೇನಯ್ಯ, ಈ ಸಂಬಂಧಗಳೇನಿದ್ರು ಭೂಲೋಕದಲ್ಲಿ ಇರೋವರ್ಗುನೆ, ಭೂಲೋಕ ಬಿಟ್ಮೇಲೆ ಸಂಬಂಧ ಇರಲ್ಲ. ಅದಕ್ಕೆ ಏನೋ ಅರ್ಥ ಇರ್ಬೋದೇನೋ, ನನಗೆ ಗೊತ್ತಿರೋದು ಈ ಅರ್ಥ ಅಲ್ವಾ. ಅದೇನೋ ಅದಕ್ಕೆ ಇಲ್ಲ, ನಾನು ಒಂದು ನಾಲೆಜ್ಗೋಸ್ಕರ ತಿಳ್ಕೊಂಡೆ ಸರ್. ಯಾಕಂತಂದ್ರೆ ಕೆಲವರು ಅದು ಮತ್ತೆ ಕಷ್ಟ ಬರುತ್ತೆ, ಮಾಡ್ಲಿಲ್ಲ ಅಂದ್ರೆ ಮತ್ತೆ ಏನೋ ಕರ್ಮಗಳಾಗುತ್ತೆ ಆತರ. ಭಾವನೆ ನೋಡಮ್ಮ, ಇಲ್ಲಿ ನೀನ್ ಕಷ್ಟ ನೋಡಮ್ಮ, ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ. ನಿನ್ ಕಷ್ಟ ಬಂದಿದೆ, ಕರ್ಮ ಸಿದ್ಧಾಂತ ಇದು. ನೀನ್ ಏನ್ ಮಾಡಿರ್ತೀಯ ಅದಕ್ಕೆ ಕಷ್ಟ ಬರ್ತಾ ಇರುತ್ತೆ, ಅದರಿಂದ ಕಷ್ಟ ಬರಲ್ಲ. ಅಲ್ಲಮ್ಮ ಹಂಗೆಲ್ಲ ಆಯ್ತು, ಅದನ್ನೆಲ್ಲ ಪರಿಹಾರ ಮಾಡಿ ಕಷ್ಟ ಬರ್ದಂಗಿದ್ರೆ ಮತ್ತೆ ಅದ್ ಪರಿಹಾರ ಮಾಡಿದ್ರೆ ಕಷ್ಟಗಳು ಯಾಕೆ ಬರ್ತವೆ? ನೀನ್ ತಿಥಿ ಮಾಡಿದ ಕಷ್ಟ ಯಾಕೆ ಬರುತ್ತೆ? ನೀನ್ ಬರಲ್ವಾ? ತಿಥಿ ಮಾಡಿದ ಕಷ್ಟ ಬರಲ್ವೇನಮ್ಮ? ಇವಾಗ ನೀವ್ ವೈದಿಕ ಮಾಡ್ತೀಯಲ್ವಾ, ತರ್ಪಣ ಬಿಡ್ತೀಯಲ್ವಾ, ಮತ್ತೆ ಒಳ್ಳೇದೇ ಆಗ್ತಾ ಇರುತ್ತಾ ನಿನ್ಗೆ? ಒಳ್ಳೇದೇ ಕಾಯಿಲೆ ಬರಲ್ವಾ, ಕೆಟ್ಟದ್ದಾಗಲ್ವಾ? ಅದು ಸಿಂಪಲ್ ಲಾಜಿಕ್. ಹಾಗಂತ ಮಾಡೋರ್ನೆಲ್ಲ ನಾವು ಬೇಡ ಅನ್ಬಾರ್ದು, ಅವ್ರವ್ರ ಇಷ್ಟ ಹೆಂಗಾದ್ರು. ನಾನು ನನ್ನ ನಾಲೆಜ್ಗೋಸ್ಕರ ತಿಳ್ಕೊಂಡೆ ಸರ್, ನಂಗೆ ಕ್ವಶನ್ ನಮ್ಗೆ ಬೇಕಾಗಿಲ್ಲ ಅದು ಅಲ್ವಾ? ಹೌದು ಅಲ್ವಾ? ಇದು ಸರ್, ಒಬ್ರು ಮಹಾವತಾರ್ ಫೌಂಡೇಶನ್ ಇಂದ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. 1 ನಿಮಿಷ ಸರ್.
ಹಾ ಸರ್, ನಮಸ್ತೆ ಸರ್. ಶರಣಾರ್ಥಿ. ಹೇಳಿ. ಅನ್ಮ್ಯೂಟ್ ಮಾಡಿದೆ, ಮಾತಾಡಿ ಮೇಡಮ್. ಇಲ್ಲ ಅಂತ ಹೇಳಿದ್ರಲ್ಲ, ಹಂಗಾದ್ರೆ ಪುನರ್ಜನ್ಮ ಅಂದ್ರೆ ಹೇಗೆ? ಮತ್ತೆ ಆತ್ಮಗಳು ಬಂದು ಹೋಗ್ತಾ ಇರುತ್ತೆ ಅಂತಾರಲ್ಲ, ಅದು ಹೇಗೆ? ಪುನರ್ಜನ್ಮ ಅಂತಂದ್ರೆ ನೀನು ಈ ಜನ್ಮದಲ್ಲಿ ಏನು ಫಿನಿಶ್ ಮಾಡಿರಲ್ಲ, ಕೆಲವೇನೋ ಆಸೆಗಳಿರ್ತಾವಲ್ವಾ, ಆ ಆಸೆಗಳು ಈಡೇರಿಸ್ಕೊಂಡಿರಲ್ಲ, ಆ ಆಸೆಗೋಸ್ಕರ ಮತ್ತೆ ಇನ್ನೊಂದು ಜನ್ಮ ತಗೊಂಡ್ ಬರೋದು. ಅಂದ್ರೆ ಅವ್ರಿಗೆ ಹಿಂದಿನ ಜನ್ಮದ ನೆನಪಿದೆ ಅಂತ ಹೇಳ್ತಾರಲ್ವಾ, ಅವ್ರಿಗೆ ನೆನ್ಪು ಹೋಗಿರ್ಬೇಕಲ್ವಾ? ಹಿಂದಿನ ಜನ್ಮದ ನೆನಪಿರುತ್ತೆ, ತುಂಬಾ ಕಡಿಮೆ, ರೇರ್ ಕೇಸಸ್ ಇರೋದು ಇದಾರೆ. ಆತರ ನೆನ್ಪಿಟ್ಕೊಂಡಿರೋರು ಇದಾರೆ, ತುಂಬಾ ಹಿಂದಿನ ಜನ್ಮದ ನೆನ್ಪಿಟ್ಕೊಂಡಿರ್ತಾರೆ. ಆದ್ರೆ ನಮ್ಗೆ ಏನ್ ಹಲೋ ಹೇಳಿಮ್ಮ. ಸರ್, ವಾಯ್ಸ್ ಬ್ರೇಕ್ ಆಗ್ತದೆ. ನಾ ಕೇಳಿಸ್ತಾ ಇದೆಯಲ್ಲ? ಹಾ ಸರ್, ಈಗ ಕೇಳಿಸ್ತದೆ. ವಿಡಿಯೋ ಆಯ್ತು. ಆಯ್ತು, ವಿಡಿಯೋ ಹೋಗ್ಲಿ. ಹಾಗಾಗಿ ನೋಡಮ್ಮ, ಇಲ್ಲಿ ಏನು, ಇಲ್ಲಿ ನೀವ್ ಕೇಳಿದ್ರಲ್ವಾ, ನೀವು ಪುನರ್ಜನ್ಮ ಇದೆ ಅಂತನ. ಈ ಜನ್ಮದಲ್ಲಿ ಎಲ್ಲವನ್ನ ನೀನ್ ಒಳ್ಳೇದ್ ಮಾಡಿ ಎಲ್ಲ ಅಂತವ್ರ ಮಹಾನ್ ಭಾವ ತುಂಬಾ ಕಡಿಮೆನಮ್ಮ. ಅದಕ್ಕೆ ಅನ್ಫಿನಿಶ್ ಆಗಿರುತ್ತೆ, ಅನ್ಫಿಲ್ ಆಗಿರುತ್ತಲ್ವಾ, ಇಲ್ಲಿ ಅದನ್ನೆಲ್ಲ ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ಬರ್ಬೇಕು. ಪುನರ್ಜನ್ಮ ಅಂತ ತಿಳ್ಕೊಂಡಿರೋರು ಇದ್ದಾರೆ, ಬಹಳ ಜನ ಇದ್ದಾರೆ, ನಾನು ಇಲ್ಲ ಅನ್ನಲ್ಲ, ಅವ್ರು ಇದ್ದಾರೆ. ಅದಕ್ಕೆ ಏನ್ ಹೇಳ್ತಾರೆ ನಮ್ ಗುರುಗಳು ಅಂದ್ರೆ, ಅದ್ ಯಾಕಪ್ಪ ಬೇಕು, ಈ ಜನ್ಮದಲ್ಲಿ ತಿಳ್ಕೊಂಡಿರೋದನ್ನ ಅನುಭವಿಸಕ್ಕೆ ಆಗ್ತಾ ಇಲ್ಲ, ಹಿಂದಿನ ಜನ್ಮ ತಿಳ್ಕೊಂಡು ಅದ್ರ ಪ್ರಾಬ್ಲಮ್ ಎಲ್ಲ ನೋಡ್ಕೊಂಡು ಅದನ್ನೆಲ್ಲ ಹುಡ್ಕೊಂಡು ಎಷ್ಟು ಕಷ್ಟ. ಅದಕ್ಕೆ ಭಗವಂತ ನಮ್ಗೆ ಹಿಂದಿನ ಜನ್ಮ ಗೊತ್ತಾಗ್ದಂಗೆ ಮರು ಕೊಟ್ಟಿದ್ದಾನೆ ಅಲ್ವಾ? ಹಂಗಾದ್ರೆ ಕರ್ಮ ಹಿಂದಿನ ಜನ್ಮದ ಮರುವಾದ್ಮೇಲೆ ಆ ಕರ್ಮ ಕೂಡ ಅನುಭವಿಸ್ಬೇಕಾ ನಾವು? ಆ ಕರ್ಮ ಅನುಭವಿಸ್ಲೇಬೇಕು. ಹಿಂದಿನ ಈ ಜನ್ಮದಲ್ಲಿ ಏನು ಬಿಟ್ಟು ಹೋಗಿರ್ತೀವಲ್ಲಿ ಮತ್ತೆ ಬಂದಾಕ. ಇವಾಗ ನಾವೇ ಅಂತೀವಲ್ಲಮ್ಮ, ಅಯ್ಯೋ ಏನ್ ಕರ್ಮ ಮಾಡಿದ್ವೋ ಏನೋ, ಈ ಕಾಯಿಲೆ ಬಂದಿದೆ ಅಂತ ಅಂತೀವೋ ಇಲ್ವೋ? ಅದು ಅಂತೀವಿ, ಬಟ್ ನಾನ್ ಎಷ್ಟ್ ದಿವಸ ವಾದ ಮಾಡ್ತಿದ್ದೆ ಎಲ್ಲರಿಗೂ ಅದು ನಮ್ ಸಮಾಧಾನ ಕೇಳ್ಕೊಂತಿರಿದ್ದು ಅಂತ ಹೇಳ್ತಿದ್ವಿ. ಆದ್ರೆ ಇಲ್ಲಿ ನನಗೆ ಕನ್ಫ್ಯೂಷನ್ ಏನು ಅಂತಂದ್ರೆ, ಗೊಂದಲನೋ ಇಲ್ಲ ಕ್ವಶನ್ ಅನಾವಶ್ಯಕತೆ ಏನಂತ ಆರ್ಗ್ಯೂನೋ ಗೊತ್ತಿಲ್ಲ. ನನಗೆ ಗೊತ್ತಿದ್ರೆ ಆನ್ಸರ್ ಮಾಡ್ತೀನಿ, ಎಲ್ಲ ಗೊತ್ತಿದೆ ಅಂತ ಹೇಳಕ್ಕಾಗಲ್ಲ, ಗೊತ್ತಿದ್ರೆ ಆನ್ಸರ್ ಮಾಡ್ತೀನಿ. ಈಗ ನಾವ್ ಹಿಂದಿನ ಜನ್ಮದ ಎಲ್ಲ ಮರ್ತಿದೀವಿ ಅಂದ್ಮೇಲೆ ಅದು ಮರಿಬೇಕಲ್ವಾ? ಆ ಕರ್ಮ, ಈ ದುಃಖಗಳು ಮಾತ್ರ ಅನುಭವಿಸ್ಬೇಕಾ? ಆದ್ರೆ ಅಲ್ಲಮ್ಮ, ಗೊತ್ತಾಯ್ತು. ಆ ಕರ್ಮ ಇರೋದಕ್ಕೂ ಪನಿಷ್ಮೆಂಟ್ ನಮ್ಗೆ. ಈಗ ಗೊತ್ತಿದ್ದು ಅನುಭವಿಸೋದಕ್ಕೆ ಪನಿಷ್ಮೆಂಟ್ ಒಪ್ಕೊಳ್ಳಲ್ಲ, ಗೊತ್ತಿಲ್ದೇನೆ ಅನುಭವಿಸ್ಬೇಕಂಗಾದ್ರೆ ಪನಿಷ್ಮೆಂಟ್. ಮರ್ತಿರೋದು ಮರ್ತಂಗೆ ಅಲ್ವಾ? ಕ್ಷಮೆ ಬೇಕಲ್ವಾ ಅದಕ್ಕೆ? ಗೊತ್ತಾಯ್ತಮ್ಮ. ಇವಾಗ ಅನುಭವಿಸ್ಬೇಕಂತಂದ್ರೆ ಹಿಂದಿನ ಜನ್ಮದಲ್ಲಿ ನೀವು ಮಾಡಿರುವ ಕರ್ಮ ನಿನಗ್ ಗೊತ್ತಾಗಲ್ಲ ಏನ್ ಮಾಡಿದೀವಿ ಅಂತ ಅಲ್ವಾ? ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದು ಆ ರೆಕಾರ್ಡ್ ಪ್ರಕಾರ ಅಲ್ಲಿ ಏನ್ ಕರ್ಮ ಆಗಿರುತ್ತೆ, ಆ ಕರ್ಮದ ಪ್ರಕಾರ ಜನ್ಮ ತಗೊಂತೀಯ, ಅದು ಅನುಭವಿಸ್ಲೇಬೇಕದು ಅಲ್ವಾ? ನೆನಪು ಇರ್ಬೇಕಲ್ವಾ? ಇದನ್ ಮರ್ತೋಗಿದ್ಯಾ ಅಂದ್ರೆ ಆ ಮರು ಕೊಟ್ಟಿದ್ದಾನೆ ಭಗವಂತ. ಮತ್ತು ಆ ಜನ್ಮದ್ದು ನೆನ್ಪಿಟ್ಕೊಂಡಿದ್ರೆ ಈ ಜನ್ಮದ್ದು ನೆನ್ಪಿಟ್ಕೊಂಡಿದ್ರೆ ಆಗುತ್ತಾ? ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಇದಾರೆ ಅದ್ ಕಂಡ್ಕೊಂಡಿರೋರು ಮಹಾನ್ ಭಾವರು ಮಸ್ತ್ ಇದಾರೆ, ಸ್ವಲ್ಪ ಬಹಳ ಜನ ಇದ್ದಾರೆ. ಹಿಂದೆ ನೋಡಿ ಕರೆಕ್ಟು ಇದ್ದಾರೆ, ಹೇಳ್ತಾರೆ ಇಲ್ಲೇ ಹುಟ್ಟಿದ್ದೆ, ನಾನು ಇಲ್ಲೇ ಹುಟ್ಟಿದ್ದೆ ಅಂತ ಹೇಳ್ತಾರೆ. ಟಿವಿಗಳಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಲ್ವಾ, ಅದು ಇರುತ್ತೆ. ಕರ್ಮ ಅನುಭವಿಸ್ಲೇಬೇಕಮ್ಮ. ಅದು ನಾವು ಯಾರು ಕೊಟ್ಟರು ತಗೊಳಲ್ಲ, ಹಿಂದಿನ ಜನ್ಮ ಅಲ್ಲ. ನಿಮ್ಗೆಲ್ಲ ಈ ಪ್ರಶ್ನೆಗಳೆಲ್ಲ ಕಂಪ್ಲೀಟ್ ಇದೆಲ್ಲ ಬೇಡ ನಮ್ಗೆ ಅಂದ್ರೆ ತುಂಬಾ ಸಾಧನೆ ಮಾಡಿ ಪತ್ರಿಜಿಯವ್ರ ಲೆವೆಲ್ಗೆ ಹೋಗ್ಬಿಟ್ರೆ ಕರ್ಮ ಬರೋದೇ ಇಲ್ಲ ನಿನ್ಗೆ ಅಲ್ವಾ? ಸಾಧನೆ ಮಾಡಿದ್ರೆ ಬಹಳ ಸುಲಭ ಈ ಕರ್ಮ ಕಳ್ಕೊಳ್ಳೋದು. ಕಡಿಮೆ ಮಾಡ್ಕೋಬಹುದು. ಕಡಿಮೆ ಮಾಡ್ತಾ ನೀವು ಇಲ್ಲಿ ಕಡಿಮೆ ಮಾಡ್ಕೊಂಡು ಸತ್ಕರ್ಮಗಳನ್ನ ಮಾಡ್ತಾ ಇದ್ರೆ ಒಳ್ಳೊಳ್ಳೆ ಜನ್ಮ ತಗೊಂತೀರಾ. ಅವಾಗ ಮುಂದಿನ ಜನ್ಮದಲ್ಲಿ ಕರ್ಮ ಅನುಭವಿಸೋದು ಜಾಸ್ತಿ ಇರಲ್ಲ, ಏನೋ ಸ್ವಲ್ಪ ಬ್ಯಾಲೆನ್ಸ್ ಇರುತ್ತೆ. ಏನೋ ನೀವೇನೋ ಯಾರು ಅಂತ ಹಂಗ್ ಬರ್ತೀರಾ ಅವಾಗ. ಮತ್ತೆ ದೇಹದೊಳಗಡೆ ಬೇರೆ ಆತ್ಮ ಬಂದು ಸೇರೋದು, ಮತ್ತೆ 11 ದಿನ ಒಳಗಡೆ ಬಂದು ಕಾಣಿಸುತ್ತೆ ಅಂತ ಹೇಳ್ತಾರಲ್ಲ, ಅದು ಹಂಗಾದ್ರೆ? ಗೊತ್ತಾಯ್ತು. ಒಂದು ದೇಹದಲ್ಲಿ ಒಂದು ಆತ್ಮ ಮಾತ್ರ ಇರಕ್ ಸಾಧ್ಯನಮ್ಮ ಅಲ್ವಾ? ಒಂದು ದೇಹದಲ್ಲಿ ಒಂದು ಹೇಳ್ತಾರಲ್ಲ, ಇನ್ನೊಬ್ರ ಆತ್ಮ ಬಂದ್ ಸೇರ್ತು ಅಂತ ಹೇಳ್ತಾರಲ್ವಾ? ಸೇರ್ತು ಅಂತ ಹೇಳ್ತಾರೆ. ಅದಿಲ್ಲ, ನಮ್ ಗುರು ಇಲ್ಲ ಅಂತ ಹೇಳ್ತಾರೆ. ನಮ್ಮ ತಟವರ್ತಿ ವೀರರಾಘವ ಸಾರ್ನಪ್ಪ ಅವ್ರು ಹೇಳ್ತಾರೆ, ಇಲ್ಲ, ಒಂದು ದೇಹದಲ್ಲಿ ಒಂದು ಆತ್ಮ ಮಾತ್ರ, ಪ್ರತಿಜ್ಞೆ ಹೇಳಿದ್ದಾರೆ, ಒಂದು ಆತ್ಮ ಮಾತ್ರ ಪ್ರವೇಶ ಮಾಡೋದಕ್ಕೆ ಸಾಧ್ಯ, ಆತ್ಮ ಮಾತ್ರ ಇರೋದಕ್ಕೆ ಸಾಧ್ಯ. ಆ ಒಂದು ಶಕ್ತಿ ಬರ್ಬೋದು, ಏನಾದ್ರೂ ಒಂದು ಎಕ್ಸ್ಟರ್ನಲ್ ಶಕ್ತಿ ಬರ್ಬೋದು, ಎನರ್ಜಿ ಬರ್ಬೋದು ಅಲ್ಲಿ, ಅಂದ್ರೆ ಬುದ್ಧಿ ಬದಲಾವಣೆ ಆಗ್ಬೋದು, ಅಷ್ಟೇ ಹೊರತು ಇನ್ನೊಂದು ಆತ್ಮ ಸೇರ್ಕೊಳಕ್ ಆಗಲ್ಲ. ಒಂದು ದೇಹದಲ್ಲಿ ಒಂದೇ ಆತ್ಮ ಇರಕ್ ಸಾಧ್ಯ. ಓಕೆ ಸರ್, ಥ್ಯಾಂಕ್ ಯು ಸರ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಸೆಷನ್ಸ್ ಕ್ಲೋಸ್ ಮಾಡ್ತೀವಿ ನಾವು.
ಯಾರ್ದು ಪ್ರಶ್ನೆ ಇಲ್ಲ ಅಂದ್ರೆ ನಾವು ಸೆಷನ್ ಕ್ಲೋಸ್ ಮಾಡ್ತೀವಿ. ಓಕೆ ಸರ್, ತುಂಬಾ ಚೆನ್ನಾಗಿ ಇವತ್ತು ಬಂದು ನಮ್ಗೆ ಕ್ಲಾಸ್ ಅನ್ನ ಮಾಡ್ಕೊಟ್ರಿ. ಎಲ್ಲ ಪಾರ್ಟಿಸಿಪೆಂಟ್ಸ್ ತುಂಬಾ ಚೆನ್ನಾಗಿ ಕ್ವಶನ್ಸ್ ಕೇಳಿದ್ರು. ನೀವು ಇದೇ ತರ ನಮ್ಗೆ ಮಧ್ಯಾಹ್ನ ಸೆಷನ್ ಅಲ್ಲಿ ಬಂದು ಕ್ಲಾಸ್ ಅನ್ನ ಮಾಡ್ಕೊಡ್ಬೇಕಂತ ನಾನು ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶರಣಾರ್ಥಿ ಥ್ಯಾಂಕ್ ಯು ಫಾರ್ ಅವರ್. ಓಕೆ, ಥ್ಯಾಂಕ್ ಯು ಸರ್. ಶರಣಾರ್ಥಿಗಳು ಸರ್ ನಿಮ್ಗೂ ಸಹ. ಮಾಲಿತು ಮೇಡಮ್ ಮಾತಾಡ್ಬೇಕು ಅಂತ ಹ್ಯಾಂಡ್ ರೈಸ್ ಮಾಡಿದ್ರು. ಒಂದ್ ನಿಮಿಷ ಸರ್. ಮೇಡಮ್ ಮಾಲತಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ ಹಾ, ಸರ್. ನಮಸ್ತೆ ಮೇಡಮ್, ನಮಸ್ತೆ ಮಾತಾಡಿ. ನಮಸ್ತೆ. ಕೇಳಿಸ್ತಾ ಇದೆಯಾ? ಮಾಲಿನಿ ರಾವ್ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಮೇಡಮ್. ನಮಸ್ತೆ ಸರ್. ಹಾ, ನಮಸ್ತೆ ಸರ್. ಹೇಳಮ್ಮ ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆ, ಹೇಳಿ. ಹಾ, ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮೇಡಮ್. ಸ್ವಲ್ಪ ಬೇರೆ ಕಡೆ ಬಂದು ಕುತೂಹಲ ಮಾತಾಡಿ. ಹಾಗೇನೆ ನೀವು ಧ್ಯಾನಕ್ಕೆ ಹೇಗೆ ಬಂದ್ರಿ ಅಂತ ಕೇಳ್ತಾ ಇದ್ದೀನಿ. ನಾನ್ ಧ್ಯಾನಕ್ಕೆ ಯಾಕೆ ಬಂದೆ ಅಂತಲ್ಲ, ಹೇಗ್ ಬಂದ್ರಿ ಅಂತ ಕೇಳ್ತಾ ಇದ್ದಾರೆ ಸರ್. ನಾನು ಧ್ಯಾನಕ್ಕೆ ರೋಗಗಳಿಗೋಸ್ಕರ ಧ್ಯಾನಕ್ಕೆ ಬಂದಿದ್. ನಾನು ಸಕ್ಕರೆ ಕಾಯಿಲೆ ಮೇಲಾಗುತ್ತೆ ಅಂತ ಧ್ಯಾನಕ್ಕೆ ಬಂದಿದ್ ನಾನು. ಯಾರೋ ದೀಪಾ ಮೇಡಮ್ ಅಂತವ್ರು ಸಕ್ಕರೆ ಕಾಯಿಲೆ ಮೇಲಾಗುತ್ತೆ ಧ್ಯಾನ ಮಾಡ್ರಿ ಅಂತ ಬಂದ್ರು. ಬಟ್ ಇವಾಗ ನಂಗೆ ಅದ್ರ ಮೇಲೆ ಗಮನ ಇಲ್ಲ. ನಾನು ಜನ್ಮ ಕೊನೆ ಮಾಡ್ಕೋಬೇಕು ಉದ್ದೇಶ ಇವಾಗ. ರೋಗಕ್ಕೆ ರೋಗ ಮೇಲೆ ಮಾಡ್ಕೊಳ್ಳೋದಕ್ಕೆ ಎಲ್ಲಾರು ಅಷ್ಟೇ. ಏನೋ ಒಂದ್ ಸಮಸ್ಯೆ ಇದ್ರೇನೆ ಧ್ಯಾನಕ್ಕೆ ಬರೋದು. ಸುಮ್ನೆ ಧ್ಯಾನಕ್ಕೆ ಬರ್ತಾರೆ ಯಾರಾದ್ರೂ. ಅದು ಪ್ರೈಮರಿ. ಈಗ ನನ್ಗೇನೋ ನಂಗೆ ತುಂಬಾ ಧ್ಯಾನ ಅದ್ಭುತವಾಗಿ ಸಿಕ್ತು. ಧ್ಯಾನ ಚೆನ್ನಾಗಿ ಮಾಡಿದೀನಿ. ನನ್ಗೆ ವಿಚಾರ ಗೊತ್ತಿದೆ ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ವಿಚಾರವಂತರು ಬಹಳ ಇರ್ತಾರೆ. ಬಟ್ ನಾನು ಮಾಡಿರೋದು ಸತ್ಯ ಹೇಳ್ತೀನಿ. ಒಂದ್ ದಿನಕ್ಕೆ 8 ಗಂಟೆ ಧ್ಯಾನ ಮಾಡ್ತಿದ್ದೀನಿ ನಾನು. 8 ಗಂಟೆ, 6 ತಿಂಗಳು 8 ಗಂಟೆ ಧ್ಯಾನ. ಇವತ್ತು 4 ಗಂಟೆ, ಬೆಳಗ್ಗೆ 4 ಗಂಟೆ ಧ್ಯಾನ ಮಾಡಿ ಒಂದೇ ಸತಿ ಕುತ್ಕೊಂತೀನಿ. ಗೋಡೆ ಹೊರಕೊಳ್ಳಲ್ಲ, ಚೇರ್ ಮೇಲೆ ಕೂತ್ಕೊಳ್ಳಲ್ಲ, ಸೆಂಟ್ರಲ್ಲೇ ಕೂತ್ಕೊಂಡು 4 ಗಂಟೆ ಧ್ಯಾನ ಮಾಡ್ತೀನಿ ನಾನು. ಇದಮ್ಮ ನೀವು ಹಂಗೆ ಮಾಡ್ಬೇಕು ಅಂತ ಹೇಳ್ತೀನಿ. ಎಲ್ಲಾರು ಪ್ರಯತ್ನ ಪಟ್ರೆ ಏನ್ ಕಷ್ಟ ಆಗಲ್ಲ ಅಲ್ವೇನಮ್ಮ? ಹಿಂಗೆ ಬಂದಿದ್ದು ನಾನು ಧ್ಯಾನಕ್ಕೆ ಬಂದಿದ್ದು 12 ವರ್ಷ ಆಯ್ತು ಬಂದು. ಈ ಒಂದು ಕಾರಣಷ್ಟು ದುರ್ಭಾಗ ಮಾಡಿದ್ವಿ ನಾನು. ಆ ಒಂದು ಜ್ಞಾನ ಸಿಕ್ಕಿದ್ಯಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಾಲಿನಿ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಇನ್ನೊಂದ್ಸರಿ ಮಾತಾಡ್ತೀರಾ? ಸೆಷನ್ ಕ್ಲೋಸ್ ಮಾಡ್ಬೇಕು. ಅನ್ಮ್ಯೂಟ್ ಮಾಡಿದೀನಿ ಮೇಡಮ್. ಹೇಳಿಮ್ಮ. ಸರ್, ನಾನ್ ಮೀನಾಕ್ಷಿ. ಹೇಳಿ. ಸರ್, ಮನಸ್ಸನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. 5 ಹೌದು. ನಿಮಿಷ 20 ನಿಮಿಷದಲ್ಲಿ 3 ನಿಮಿಷ ಕೂತಿದ್ದೇನೆ ಅಷ್ಟೇ ಧ್ಯಾನಕ್ಕೆ. ಅಂತಿದ್ರೆ ಧ್ಯಾನ ಹೇಗ್ ಸಾಧ್ಯ ಸರ್? ಮನಸ್ಸು ಅಷ್ಟೊಂದು ಅದು ಮನಸ್ಸೇ, ಅದು ಕೂತ್ಕೊಳ್ಳೋಕ್ಕೂ ಮನಸ್ಸೇ ಕಾರಣ ಅಲ್ವಾ? ಅದಕ್ಕೆ ಯಾಕೆ ಜಾಸ್ತಿ ಕೂತ್ಕೋಬೇಕು ಅಂದ್ರೆ, ನೀವು 20 ನಿಮಿಷದಲ್ಲಿ 3 ನಿಮಿಷ ಸಿಕ್ತು, 40 ನಿಮಿಷದಲ್ಲಿ 6 ನಿಮಿಷ ಸಿಕ್ತು, 180 ನಿಮಿಷದಲ್ಲಿ 18 ನಿಮಿಷ ಸಿಕ್ತು. ಹಿಂಗೆ 4 ಗಂಟೆ ಮಾಡಿದಾಗ 20 ನಿಮಿಷ ಧ್ಯಾನ ಸಿಕ್ಕಿದೆ ಅಂದ್ರೆ ಎಷ್ಟು ಶಕ್ತಿ ಅದು. 1 ನಿಮಿಷ ಎಷ್ಟು 4 ಗಂಟೆಗಳಲ್ಲಿ ನೀನು 8 ಗಂಟೆ ನಿದ್ದೆ ಮಾಡಿದಾಗ ಸಿಗ್ತಕ್ಕಂತ ಒಂದು ಶಕ್ತಿ, ಆಲೋಚನಾ ರಹಿತಲ್ಲಿ ಎನರ್ಜಿ, ಕಾಸ್ಮಿಕ್ ಎನರ್ಜಿ ಬರುತ್ತಲ್ಲ, ಅದು 1 ನಿಮಿಷದಲ್ಲಿ ಸಿಗುತ್ತೆ. ಅದು ನಿದ್ರೆಯಲ್ಲಿ ಕಾಸ್ಮಿಕ್ ಎನರ್ಜಿ ಬರುತ್ತೆ, ಶಕ್ತಿ ಬರುತ್ತೆ ಸಹಜವಾಗಿ. ಆದ್ರೆ ಇಲ್ಲಿ ನೀವು 1 ನಿಮಿಷ ಮನಸ್ಸು ಶೂನ್ಯ ಆಗುತ್ತಲ್ವಾ, ಅವಾಗ ಬರೋ ಶಕ್ತಿ ಅಷ್ಟು ಗಾಢ ನಿದ್ರೆಗೆ ಸಮಾನ. ಅದು ಅದಕ್ಕೆ ಅವಧಿನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಅನ್ನೋದು. ಈಗ 20 ನಿಮಿಷದಲ್ಲಿ 3 ನಿಮಿಷ ಸಿಕ್ಕಿದೆ, ಇನ್ನ ಹಂಗೆ ಮಾಡ್ತಾ ಹೋದ್ರೆ ಕಂಪ್ಲೀಟ್ 1 ಅವರ್ ಮೆಡಿಟೇಷನ್ ಸಿಕ್ಬಿಡುತ್ತೆ ನಿಮ್ಗೆ 4 ಗಂಟೆ ಮಾಡಿದ್ರೆ ಅಷ್ಟೇನಮ್ಮ. ಅದು ಮುಖ್ಯ ಕಾರಣ. ಇಲ್ಲಿ ಸಿಟ್ಟಿಂಗ್ ಕೂತ್ಕೋಬೇಕು, ಮನಸ್ಸು ಕಾರಣ. ಕೂತ್ಕೋಬೇಕು, ಸಾಧನೆ ಮಾಡ್ಬೇಕು. ನಾವು ಕೂತ್ಕೊಂತೀನಿ ಅನ್ನೋದನ್ನ ಅವೇರ್ನೆಸ್ ಮೈಂಡ್ಗೆ ಸೆಂಡ್ ಮಾಡ್ಬೇಕು. ಸುಪ್ತಾವತಿ ಕೂತ್ಕೊಂಡೆ ಕ್ಲಾಸ್ ಕೇಳಿದಿರಲ್ಲ ನೀವೆಲ್ಲಾರು. ನಾನು ಕ್ಲಾಸ್ ಕೇಳಿದ್ನಪ್ಪ, ನರೇಂದ್ರ ಸರ್ ಹೇಳಿದ್ದಾರೆ, ನಾನು ಕೂತ್ಕೊಂಡೇ ಕೂತ್ಕೊಂತೀನಿ ಅಂತ ಕೂತ್ಕೊಂಡ್ರೆ ಎಸ್ ಇದೇ ಕೊನೆ ಮಾಡ್ಕೋಬೋದಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಮಾಡೆಲ್ ಸರ್, ನಮ್ಗೆಲ್ಲ ಒಂದು ಮಾಡೆಲ್. ಹೌದು. ಯಾವ್ದು ಪತ್ರಿಜಿ ಜ್ಞಾನ ಯಾಕಂತ ಶೇರ್ ಮಾಡ್ಕೊಡ್ರಿ ಅಂದ್ರೆ, ಇವಾಗ ಇಷ್ಟು ಜನದಲ್ಲಿ ಯಾರೋ ಒಬ್ಬರಾದ್ರೂ ನಮ್ಮನ್ನ ಪರಿಪಾಲನೆ ಮಾಡ್ತಾರೆ. ಎಲ್ಲಾರು ಅಲ್ದಾ ಇದ್ರು ಇವಾಗ ನಾನು ಬಹಳ ಜನ ಕೇಳಿದೀನಿ, ಬಹಳ ಜನ ಹೇಳಿರೋರು, ಸರ್ ನಾನು ಹಿಂಗೆ ಕೂತ್ಕೊಂತಾ ಇದ್ದೀನಿ, 3 ಗಂಟೆ ಹಿಂಗೆ ಕೂತ್ಕೊಂತಾ ಇದ್ದೀನಿ ಅಂತ ಹೇಳೋರು ಹೇಳ್ತಾರೆ. ನಿಮ್ಮಿಂದ ಇನ್ಸ್ಪಿರೇಷನ್ ಆಗಿ ಕೂತಿದ್ನಿ ಅಂತ. ಇನ್ಸ್ಪಿರೇಷನ್ ಆಗ್ಬೇಕಲ್ವಾ ನಾವು ಬೇರೆಯವ್ರಿಗೆ, ಇದರಿಂದ ಪ್ರಯೋಜನ ಆಗ್ಬೇಕಲ್ವಾ?
ಯಾರೋ ಎಲ್ಲಾರು ಕೇಳಕ್ ಆಗಲ್ಲ. ಅದು ಅವ್ರವ್ರ ಕರ್ಮದ ಲೆಕ್ಕಾಚಾರದಲ್ಲಿ ಧ್ಯಾನ ಅಂತಕ್ಕಂಥದ್ದು ಪೂರ್ವ ಜನ್ಮದ ಸುಕೃತ. ಧ್ಯಾನ ಅಂತಕ್ಕಂಥ ಪೂಜೆಗಳು ಪುನಸ್ಕಾರಗಳಲ್ಲ, ಧ್ಯಾನ ಪೂರ್ವ ಜನ್ಮ ಸುಕೃತ. ಫಲ ಸಿಕ್ಕಿದೆ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ನೀನ್ ಮಾಡಿರ್ತಕ್ಕಂಥ ಪುಣ್ಯ ಇವಾಗ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಎಂಟ್ರಿ ಆಗಿದ್ದೀರಾ ಅಂದ್ರೇನೆ ನೀವು ಆ ಲೈನ್ ಅಲ್ಲಿ ಇರೋರೇನೆ. ನೀವು ಯಾರು ಧ್ಯಾನಕ್ಕೆ ಎಷ್ಟು ಜನ ಇದಾರೆ, ಎಷ್ಟು ಜನ ಬಂದಿದ್ದಾರೆ ಅಲ್ವಾ, ಎಷ್ಟು ಜನ ಎಲ್ಲರೂ ಯಾಕೆ ಬರ್ಲಿಲ್ಲ, ನೀವು ಬಂದಿದ್ದೀರಾ ಅಂದ್ರೆ ಪತ್ರಿಜಿ ಹೇಳ್ತಾರೆ ನೀವು ಆಲ್ ಬ್ರಹ್ಮ ಋಷಿಗಳೇ ನೀವು ಅಂತಾರೆ. ಬ್ರಹ್ಮ ಋಷಿಗಳ ಆಗ್ತಕ್ಕಂಥ ದಾರಿ ಇರ್ತಕ್ಕಂಥವ್ರು ಅಂತ ಹೇಳ್ತಾರೆ. ಖಂಡಿತ ಬ್ರಹ್ಮ ಋಷಿ ಆಗ್ಬೋದು ಎಲ್ಲಾರು. ಥ್ಯಾಂಕ್ ಯು ನಮ್ಮ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಾಲಿನಿ ಮೇಡಮ್, ನಾನು ನಂಬರ್ ಹಾಕಿದ್ದೀನಿ ಚಾಟ್ ಬಾಕ್ಸ್ ಅಲ್ಲಿ, ನೀವು ಆಮೇಲೆ ಕಾಲ್ ಮಾಡಿ ಆಯ್ತಾ ನನ್ಗೆ ಮಾತಾಡೋದಾದ್ರೆ. ಓಕೆ ನರೇಂದ್ರ ಸರ್, ತುಂಬಾ ಚೆನ್ನಾಗಿತ್ತು ಕ್ಲಾಸ್, ಅದ್ಭುತವಾದ ಸೆಷನ್ ನಡೆಸ್ಕೊಟ್ರಿ. ನಿಮ್ಮ ಒಂದು ಎನರ್ಜಿ ಸ್ಪಿರಿಟ್ ನಮ್ಗೆ ಒಂದು ಮಾರಲ್ ಆಕ್ಚುಲಿ ತುಂಬಾ ವಿಷಯಗಳನ್ನ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೆಷನ್ ಅನ್ನ ಕ್ಲೋಸ್ ಮಾಡೋಣ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಶರಣಾರ್ಥಿ. ಶರಣಾರ್ಥಿ ಸರ್. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ಭಾಗವಹಿಸಿದಂತ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೆ, ಯೂಟ್ಯೂಬ್ ಅಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೆ, ಹಾಗೂ ಇವತ್ತಿನ ಕ್ಲಾಸ್ ಅನ್ನ ಅದ್ಭುತವಾಗಿ ನಡೆಸಿಕೊಟ್ಟ ನಮ್ಮ ನರೇಂದ್ರ ಸರ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು.